ಎಲ್ಲರಿಗೂ ನಮಸ್ಕಾರ ರೀ. ಲಾಸ್ಟ್ ಕ್ಲಾಸ್ ನಾವು ಏನು ಡಿಸ್ಕಸ್ ಮಾಡಿದ್ವಪ್ಪ ಅಂತಂದ್ರೆ PSI 402 ಕ್ವಶನ್ ಪೇಪರ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿದ್ವು. ಇವತ್ತಿನ ಕ್ಲಾಸ್ನಾಗ ಏನು ಡಿಸ್ಕಸ್ ಮಾಡೋಣಪ್ಪ ಅಂತಂದ್ರೆ KA ನಡೆಸಿದಂತಹ FDA ಕ್ವಶನ್ ಪೇಪರ್ HK ವಿಭಾಗದ್ದು HK ವಿಭಾಗದ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ ಅಂತ. ಫಸ್ಟ್ ಕ್ವಶನ್ ಏನೈತಪ್ಪ ಅಂತಂದ್ರೆ ನಗರದ ವಾಯು ಗುಣಮಟ್ಟವನ್ನು ಅಳೆಯುವ ಜೈವಿಕ ಸೂಚಕ ಯಾವುದು ಅಂತ ಕೇಳಿದ್ದಾರೆ. ನಗರದ ವಾಯು ಗುಣಮಟ್ಟವನ್ನು ಅಳೆಯುವ ಜೈವಿಕ ಸೂಚಕ ಇಂಗ್ಲಿಷ್ ನೋಡೋಣ ಕ್ವಶನ್. ಬಯೋ ಇಂಡಿಕೇಟರ್ ಆಫ್ ಅರ್ಬನ್ ಏರ್ ಕ್ವಾಲಿಟಿ ಮೆಜರ್ ಈಸ್ ಅಂತಂದ್ರ ವಾತಾವರಣದಲ್ಲಿ ಏರ್ ಕ್ವಾಲಿಟಿ ಅನ್ನ ಮೆಜರ್ ಮಾಡುವಂತಹ ಇಂಡಿಕೇಟರ್ ಯಾವ್ದ, ಅದು ಯಾವ ಇಂಡಿಕೇಟರ್ ಕೇಳಿದಾರ? ಬಯೋ ಇಂಡಿಕೇಟರ್ ಅಂತ ಕೇಳಿದಾರೆ. ಬಯೋ ಅಂತಂತಂದ್ರ ಜೀವಿ, ಯಾವ ಜೀವಿ ಏರ್ ಕ್ವಾಲಿಟಿಯನ್ನ ಮೆಜರ್ ಮಾಡ್ತತಿ ಅಂತೇಳಿ ಕೇಳಿದಾರೆ. ಇದಕ್ಕೆ ಆನ್ಸರ್ ಏನಾಗತ್ತಪ್ಪ ಅಂತಂತಂದ್ರ ಲೈಸೆನ್ಸ್. ಇದಕ್ಕೆ ಆನ್ಸರ್ ಏನಾಗತ್ರಿ? ಲೈಸೆನ್ಸ್. ಇವೇನಕ್ಕಪ್ಪ ಅಂತಂದ್ರ ಬಯೋ ಇಂಡಿಕೇಟರ್ ಆಗಿ ಕಾರ್ಯನಿರ್ವಹಿಸ್ತಾವ. ಏನ್ ಇವು ಲೈಸೆನ್ಸ್ ಅಂತಂದ್ರೆ ಏನಪ್ಪಾ ಅಂತಂದ್ರ ಇಲ್ಲಿ ನೋಡ್ರಿ, ಲೈಸೆನ್ಸ್ ಅನ್ನೋದು ಎತ್ತರಿಂದ ಆಗಿರ್ತಾವಪ್ಪ ಅಂತಂದ್ರ ಫಂಗೈ ಮತ್ತು ಅಲ್ಗೆಗಳಿಂದ ಆಗಿರ್ತಾವ್ರಿ. ಫಂಗೈ ಮತ್ತು ಅಲ್ಗೆಗಳಿಂದ ಆಗಿರ್ತಾವ. ಇವು ಕನ್ನಡದಾಗ ಏನಂತಾರಪ್ಪ ಅಂತಂದ್ರ ಲೈಸೆನ್ಸ್ಕ ಕಲ್ಲು ಹೂವು ಏನಂತಾರ್ರಿ? ಕಲ್ಲು ಹೂವು. ಆದ್ರೆ ನಿಮಗೆ ಕನ್ನಡ ಕ್ವಶನ್ ಪೇಪರ್ ತಾವು ಏನ್ ಕೊಡ್ತಾರ? ಅವ್ರ ಲೈಸೆನ್ಸ್ ಅಂತ ಕೊಡ್ತಾರು. ಯಾವಾಗ ಕಲ್ಲು ಹೂವು ಅಂತ ಕೊಡಂಗಿಲ್ಲ. ಇಲ್ಲಿ ನೋಡ್ರಿ, ನೀವು ಉದಾಹರಣೆಗೆ ಇಲ್ಲಿ ಕನ್ನಡ ಕ್ವಶನ್ ಪೇಪರ್ ಐತಿ, ಇಲ್ಲಿ ಕೂಡ ನೋಡಿದೆ ಲಿಸೆನ್ಸ್ ಅಂತ ಕೊಟ್ಟಾರ ಅವ್ರು ಕಲ್ಲು ಹೂವು ಅಂತ ಕೊಟ್ಟಿಲ್ಲ. ಸೊ ನೀವು ಏನ್ ನೆನಪಿಟ್ಕೋಬೇಕು? ಲಿಸೆನ್ಸ್ ಅಂತ ನೆನಪಿಟ್ಕೋಬೇಕು. ಈ ಲಿಸೆನ್ಸ್ ಎತ್ತರಿಂದ ಆಗಿರ್ತಾವು? ಫಂಗೈ ಮತ್ತು ಅಲ್ಗೆದಿಂದ ಆಗಿರ್ತಾವ. ಇದು ಕ್ವಶನ್ ರೈಸ್ ಆಗೈತ್ರಿ. ಲಿಸೆನ್ಸ್ ಯಾವುದರಿಂದ ಮಾಡಲ್ಪಟ್ಟಿವೆ? ಫಂಗೈ ಮತ್ತು ಅಲ್ಗೆಗಳಿಂದ. ಇವು ಕಲ್ಲು ಹೂವು ಅಂದ್ರೆ ಇವು ಬಂಡೆಗಲ್ಲಿನ ಮೇಲೆ ಏನಾಕಿರಪ್ಪ ಅಂದ್ರೆ ಹುಟ್ಟತಿರ್ತಾವ. ಎಲ್ಲಿ ವಾತಾವರಣ ಅಂದ್ರೆ ಏರ್ ಕ್ವಾಲಿಟಿ ಚಲೋ ಇರ್ತೈತಲ್ಲ ಅಲ್ಲಿ ಏನಕ್ಕಪ್ಪ ಅಂತಂದ್ರೆ ಇವು ಬೆಳವಣಿಗೆಯನ್ನ ಹೊಂತಾವ್. ಯಾವ? ಲಿಸೆನ್ಸ್ ಅನ್ನೋ. ಎಲ್ಲಿ ವಾತಾವರಣ ಪೊಲ್ಯೂಷನ್ ಆಗಿರ್ತೈತಲ್ಲ ಅಲ್ಲಿ ಏನಕತ್ತಪ್ಪ ಅಂತಂದ್ರೆ ಇವು ಲಿಸೆನ್ಸ್ ಬೆಳವಣಿಗೆ ಆಗಂಗಿಲ್ಲ. ಯಾಕ ಹಿಂಗ್ಯಾಕಪ್ಪ ಅಂತಂತಂದ್ರೆ ಇವ ಲಿಸೆನ್ಸ್ ಒಳಗ ಯಾವುದೇ ರೀತಿಯಾದಂತಹ ಬೇರುಗಳು ಇರಂಗಿಲ್ರಿ. ಲಿಸೆನ್ಸ್ ಒಳಗ ಯಾವುದೇ ರೀತಿಯಾದಂತಹ ಬೇರುಗಳು ಇರಂಗಿಲ್ಲ. ಅದರಿಂದ ಏನ್ ಮಾಡ್ತಾವಪ್ಪ ಅಂತಂದ್ರೆ ಇವು ತಮಗೆ ಬೇಕಾದಂತಹ ನೀರು ಮತ್ತು ಪೋಷಕಾಂಶಗಳನ್ನ ನೇರವಾಗಿ ವಾತಾವರಣದಿಂದ ಗಾಳಿಯಿಂದಲೇ ಹೀರಿಕೊಳ್ಳುತ್ತವೆ. ಅಂದ್ರ ಅವ ಬೇರುಗಳು ಇದ್ದಪ್ಪ ಅಂತಂದ್ರೆ ಆಕ್ಚುಲಿ ಸಸ್ಯಗಳು ಹೆಂಗ್ ನೀರು ಮತ್ತು ಆಹಾರ ಇದನ್ ಮಾಡ್ತಾವಪ್ಪ ಅಂತಂದ್ರ ತಮ್ಮ ಬೇರುಗಳ ಮೂಲಕ ಏನ್ ಮಾಡ್ತಾವು? ನೀರನ್ನ ಮತ್ತು ಪೋಷಕಾಂಶಗಳನ್ನ ಹೀರಿಕೊಳ್ತಾವ್. ಮಣ್ಣಿನಲ್ಲಿರುವಂತ ಪೋಷಕಾಂಶನ ಮತ್ತು ನೀರನ್ನ ಹೀರಿಕೊಳ್ತಾವ್. ಆದ್ರೆ ಈ ಕಲ್ಲು ಹೂವು ಏನಿರ್ತದಪ್ಪ ಅಂತಂದ್ರ ಇದಕ್ಕೆ ಯಾವುದೇ ರೀತಿಯಾದಂತಹ ಬೇರುಗಳು ಇರಂಗಿಲ್ಲ. ಅದರಿಂದ ಏನ್ ಮಾಡ್ತದಪ್ಪ ಅಂದ್ರೆ ಇವ ಡೈರೆಕ್ಟ್ ಆಗಿ ವಾತಾವರಣದಲ್ಲಿರುವಂತಹ ಗಾಳಿಯಲ್ಲಿರುವಂತಹ ನೀರನ್ನ ಮತ್ತು ಗಾಳಿಯಲ್ಲಿರುವಂತಹ ಪೋಷಕಾಂಶಗಳನ್ನ ನೇರವಾಗಿ ಹೀರಿಕೊಳ್ತಾವೆ. ಅದಕ್ಕೇನಪ್ಪಾ ಅಂತಂದ್ರ ಅಕಸ್ಮಾತ್ ಆ ಏರ್ ಏನಾರ ಪೊಲ್ಯೂಟ್ ಆಗಿತ್ತಂತಂದ್ರ ಅಥವಾ ವಾತಾವರಣ ಏನಾರ ಏರ್ ಕ್ವಾಲಿಟಿ ಸರಿ ಇರ್ಲಿಲ್ಲಪ್ಪ ಅಂತಂತಂದ್ರ ಅವು ಏನಕ್ಕಪ್ಪ ಅಂತಂದ್ರ ಇದನ್ನೇನೋ ಪೋಷಕಾಂಶಗಳನ್ನ ಹೀರ್ಕೋಕಾಗಂಗಿಲ್ಲ. ಯಾಕಪ್ಪ ಅಂತಂತಂದ್ರ ಅದು ಪೊಲ್ಯೂಟ್ ಆಗಿರ್ತತಿ. ಅದಕ್ಕಂದ್ರ ಅಂತಹ ಜಾಗದಲ್ಲಿ ಏನಾಗಲ್ಲಪ್ಪ ಅಂದ್ರೆ ಇವು ಬೆಳೆಯಂಗಿಲ್ಲ. ಯಾವ ಬೆಳೆಯಂಗಿಲ್ಲ? ಕಲ್ಲು ಹೂ ಅಥವಾ ಲಿಸೆನ್ಸ್ ಏನಾಗಂಗಿಲ್ಲ, ಬೆಳೆಯಂಗಿಲ್ಲ. ಆದ್ದರಿಂದ ಇವು ಅತಿ ಹೆಚ್ಚು ಎಲ್ಲಿ ಬೆಳವಣಿಗೆನ ಹೊಂದಿರ್ತಾವಲ್ಲ ಆ ಏರಿಯಾ ಏನಿರ್ತದಪ್ಪ ಅಂತಂದ್ರ ಹೆಚ್ಚು ಶುದ್ಧವಾಗಿರುತ್ತದೆ. ಅಂದ್ರೆ ಅಲ್ಲಿ ಏರ್ ಕ್ವಾಲಿಟಿ ಏನಿರತ್ತಪ್ಪ ಅಂತಂದ್ರ ಚಲೋ ಇರ್ತತಿ. ಅದಕ್ಕೆ ಏನಪ್ಪಾ ಅಂದ್ರೆ ಈ ಕ್ವಶನ್ ಆನ್ಸರ್ ಏನಾಗತ್ತಂದ್ರ ಬಯೋ ಇಂಡಿಕೇಟರ್ ಅರ್ಬನ್ ಏರ್ ಕ್ವಾಲಿಟಿಯನ್ನ ಮೆಜರ್ ಮಾಡುವಂತದ್ದು ಯಾವ್ದ್ರಿ? ಲೈಸೆನ್ಸ್. ನಿಮಗೊಂದು ಇದನ್ನ ತೋರಿಸ್ತೀನಿ ಡೈಗ್ರಾಮ. ಇದೆ ನೋಡ್ರಿ, ಲೈಸೆನ್ಸ್. ಸಿಂಬಾಟಿಕ್ ಅಸೋಸಿಯೇಷನ್ ಬಿಟ್ವೀನ್ ಅಲ್ಗೆ ಅಂಡ್ ಫಂಗೈ. ಇವು ಅಲ್ಗೆ ಮತ್ತು ಫಂಗೈದಿಂದ ಆಗಿರ್ತಾವು. ಇಲ್ಲಿ ನೋಡ್ದ ಹಿಂಗ್ ಕಲ್ಲು ಬಂಡೆಗಲ್ಲ ಮೇಲೆ ಏನಾಗಿರ್ತಾವಪ್ಪ ಅಂದ್ರೆ ಹಿಂಗ್ ಬೆಳೆದಿರ್ತಾವ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಫುಲ್ ಕ್ಲೀನ್ ಏರ್ ಇತ್ತಪ್ಪ ಅಂತಂದ್ರೆ ಈ ಆಕಾರದಾಗಿರ್ತಾವ್ರಿ. ಹಿಂಗ್ ಸಮೃದ್ಧಿವಾಗಿ ಬೆಳೆದಿರ್ತಾವ. ಅಕಸ್ಮಾತ್ ಒಂದ್ ಸ್ವಲ್ಪ ಸ್ಮಾಲ್ ಅಮೌಂಟ್ ಆಫ್ ದಿ ಏರ್ ಪೊಲ್ಯೂಷನ್ ಇತ್ತಂತಂದ್ರ ಒಂದ್ ಸ್ವಲ್ಪ ಕಡಿಮೆ ಹಿಂಗ್ ಬೆಳೆದಿರ್ತಾವ. ಮತ್ ನೋಡ್ರಿಲ್ಲ ಬಾಳ ಪೊಲ್ಯೂಟ್ ಇತ್ತಂತ ಹೇಳ್ತಿಕೋರಿ. ಇಲ್ಲಿ ನೋಡ್ರದ ಹೆಂಗ್ ಕಂದ್ ಬಣ್ಣದಾಗೈತಿ. ಅಕಸ್ಮಾತ್ ಅತಿ ಹೆಚ್ಚು ಪೊಲ್ಯೂಟ್ ಆಗಿತ್ತಪ್ಪ ಅಂತಂದ್ರೆ ಏನಾಗಿರತ್ರಿ? ಬೆಳೆಯಂಗ ಇಲ್ಲಿವು. ಆಕ್ಚುಲಿ ಇವ ಅತಿ ಹೆಚ್ಚು ಯಾವ ಅಂಶ ಇತ್ತಪ್ಪ ಅಂತಂದ್ರೆ ಬೆಳೆಯಂಗಿಲ್ಲ ಅಂತಂದ್ರ ಸಲ್ಫರ್ ಡೈಆಕ್ಸೈಡ್. ನೋಡ್ರಿವ ಈಗ ಇದನ್ನು ಎಕ್ಸಾಮ್ದಾಗ ಕ್ವಶನ್ ಕೇಳಿದಾರು. ಲಿಸೆನ್ಸ್ ಅನ್ನೋದ ಹೆಚ್ಚು ಯಾವ ಅಂಶ ಇರುವುದಲ್ಲಿ ಬೆಳೆಯುವುದಿಲ್ಲ ಅಂತಂದ್ರೆ ಸಲ್ಫರ್ ಡೈಆಕ್ಸೈಡ್. ಅವ್ರು ಆಪ್ಷನ್ದಾಗ ಏನ್ ಕೊಡ್ತಾರ ಅಂತಂದ್ರ ಕಾರ್ಬನ್ ಡೈಆಕ್ಸೈಡ್ ಕೊಡ್ತಾರ. ಆದ್ರೆ ಯಾವ್ದು ಹೆಚ್ಚಿಗೆ ಸಲ್ಫರ್ ಡೈಆಕ್ಸೈಡ್ ಇಂದ ಪೊಲ್ಯೂಟ್ ಆಗಿರತ್ತಲ್ರಿ ಅಲ್ಲಿ ಹೆಚ್ಚಿಗೆ ಇದೇನಾಗಿಲ್ಲ, ಬೆಳೆಯಂಗಿಲ್ಲ. ನೋಡ್ರಿ, ಕಾರ್ಬನ್ ಡೈಆಕ್ಸೈಡ್ ಹೋಗಿತ್ತಂದ್ರೆ ಒಂದ್ ಸ್ವಲ್ಪ ಬೆಳಿತಿರ್ತೈತಿ. ಆದ್ರೆ ಸಲ್ಫರ್ ಡೈಆಕ್ಸೈಡ್ ಎಲ್ಲಿರತ್ತಲ್ಲ ಅಲ್ಲಿ ಬೆಳವಣಿಗೆನ ಹೊಂದಂಗಿಲ್ಲ. ಸೊ ಇದರಿಂದ ಏನ್ ಗೊತ್ತಾಗಬೇಕಪ್ಪ ಅಂತಂದ್ರೆ ನಮ್ಗ ಎಲ್ಲಿ ಲೈಸೆನ್ಸ್ ಇರ್ತೈತಲ್ಲ ಅಲ್ಲಿ ಏರ್ ಪೊಲ್ಯೂಷನ್ ಇರಂಗಿಲ್ಲ, ಅಲ್ಲಿ ಕ್ವಾಲಿಟಿ ಆಫ್ ಏರ್ ಇರ್ತೈತಿ, ಚಲೋ ಇರ್ತೈತಿ. ಇದ್ರದ ಆನ್ಸರ್ ಏನಾಗತ್ತಪ್ಪ ಅಂತಂದ್ರೆ ಲೈಸೆನ್ಸ್ ಅನ್ನೋದಾಗತ್ತ. ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡೋಣ.
ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಇಲ್ಲಿ ನೋಡ್ರಿ, ಅಡುಗೆ ಮಾಡುವಾಗ ಪಾತ್ರೆಯ ತಳದ ಹೊರ ಮೇಲ್ಮೈ ಕಪ್ಪಾಗಿದ್ದರೆ ಇದರ ಅರ್ಥವೇನು? ನೋಡ್ರಿ, ಈಗ ಅಡುಗೆ ಮಾಡ್ತಿರ್ತಾರು, ಇದ್ರ ಮೇಲೆ ಗ್ಯಾಸ್ ಮೇಲೆ ಇಟ್ಟಿರ್ತಲ್ಲ ಪಾತ್ರೆ, ಆ ಪಾತ್ರೆ ಕೆಳಭಾಗದಲ್ಲಿ ಕಪ್ಪು ಕರ್ರ ಆಗಿತ್ತಂತಂದ್ರ ಅದ್ರ ಮೀನಿಂಗ್ ಏನ ಅಂತೇಳಿ ಕೇಳಿದಾರ ಅವ್ರು. ನೋಡ್ರಿ, ಇವೆಲ್ಲ ಏನಪ್ಪಾ ಅಂತಂದ್ರೆ ನಿಮ್ಗೆ ಕ್ವಶನ್ ಎಲ್ಲಾನು ಕಾನ್ಸೆಪ್ಟ್ ಗೊತ್ತಿರ್ಬೇಕಂತೇಳಿ ಇಲ್ಲ, ನೀವು ಜನರಲ್ ಆಗಿ ಥಿಂಕ್ ಮಾಡಿ ಏನ್ ಮಾಡ್ಬೇಕಂದ್ರೆ ಆನ್ಸರ್ನ ಹಾಕ್ಬೇಕಾಗತ್ತ. ಇಲ್ಲಿ ನೋಡ್ರಿ, ಆಪ್ಷನ್ ಏನ್ ಕೊಟ್ಟಾರಪ್ಪ ಅಂತಂದ್ರ ಅವರ ಆಹಾರ ಸಂಪೂರ್ಣವಾಗಿ ಬೆಂದಿಲ್ಲ. ಎರಡನೇ ಆಪ್ಷನ್ ಏನಪ್ಪಾ ಅಂದ್ರ ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ. ಮೂರನೇ ಆಪ್ಷನ್ ಏನಪ್ಪಾ ಅಂತಂದ್ರ ಇಂಧನವು ಒದ್ದೆಯಾಗಿದೆ. ನಾಲ್ಕನೇ ಆಪ್ಷನ್ ಏನಪ್ಪಾ ಅಂದ್ರ ಇಂಧನವು ಸಂಪೂರ್ಣವಾಗಿ ದಹಿಸುತ್ತಿದೆ. ಇಲ್ಲಿ ಆಪ್ಷನ್ ಕೊಟ್ಟಾರ ನೋಡ್ರಿ. ಈಗ ಒಂದಾನ್ ತೋರಿಸ್ತು, ಅಡುಗೆ ಮಾಡ್ತಿರ್ತಾರೆ, ಅಡುಗೆ ಮಾಡುವಾಗ ಏನಾಗತ್ತಪ್ಪ ಅಂತಂದ್ರ ಇಲ್ಲಿ ನೋಡ್ರಿ, ಈಗ ಅಡುಗೆ ಮಾಡ್ತಿರ್ತಾರೆ ಅಂತ ತಿಳ್ಕೊರಿ, ಇದು ಪಾತ್ರೆ, ಇದು ಪಾತ್ರೆ. ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ನೋಡಿದ ಕರ್ರಗ ಆಕತ್ತಲ್ರಿ, ಇದು ಯಾಕೆ ಆಕತಿ ಅಂತ ಕೇಳಿದ. ಇದು ಆತಂದ್ರೆ ಇದಕ್ಕೆ ಏನ್ ರೀಸನ್, ಇದಕ್ಕೆ ಕಾರಣ ಏನ ಅಂತ ಅವ್ರ ಕ್ವಶನ್ ದಾಗ ಕೇಳಿದಾರ. ಇಲ್ಲಿ ನೋಡ್ರಿ, ಇದು ಸ್ಟೋವ್ ಇದ್ದಂಗ, ಇದು ಸ್ಟೋವ್ ಬರ್ನರ್ ಇದ್ದಂಗ. ಆ ಸ್ಟೋವ್ ಬರ್ನರ್ ಒಳಗೆ ಏನಿರ್ತಾವಪ್ಪ ಅಂತಂದ್ರ ಹೋಲ್ ಇರ್ತಾವ್ರಿ. ಆ ಹೋಲ್ ಯಾಕೆ ಇರ್ತಾವಪ್ಪ ಅಂತಂದ್ರ ಅದು ಗ್ಯಾಸ್ ನಾವು ಏನ್ ಗ್ಯಾಸ್ ಆನ್ ಮಾಡ್ತೇವಲ್ಲ, LPG ಗ್ಯಾಸ್ನ, ಅದ್ರ ಮೂಲಕ ಏನಾಕತ್ರಿ, ಪೈಪ್ ಮೂಲಕ ಗ್ಯಾಸ್ ಬಂದು ಆ ಏನ್ ಸ್ಟೋವ್ ಇರ್ತೈತಲ್ರಿ, ಅಲ್ಲಿ ಏನ್ ಹೋಲ್ ಇರ್ತಾವಲ್ಲ, ಬರ್ನರ್ ಇರ್ತಾವ, ಹೋಲ್ ಇರ್ತಾವಲ್ಲ, ಅದ್ರ ಮೂಲಕ ಏನಾಕಿರತ್ರಿ, ಗ್ಯಾಸ್ ಬರ್ತಿರ್ತದ. ಆ ಗ್ಯಾಸ್ ಬಂದ್ ಏನಾಕತ್ತಪ್ಪ ಅಂತಂದ್ರೆ ನೀವು ಅದನ್ನ ಲೈಟರ್ ಅಥವಾ ಬೆಂಕಿ ಕಡ್ಡಿ ಪಟ್ಟದ ಬೆಂಕಿ ಹಚ್ಚಿದಾಗ ಏನಾಕತ್ರಿ, ಅದು ಬರ್ನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅದ್ ಯಾವಾಗ ಬರ್ನ್ ಆಗತ್ತಪ್ಪ ಅಂತಂದ್ರ ಅದಕ್ಕೆ ಸಮೃದ್ಧವಾದಂತ ಆಕ್ಸಿಜನ್ ಸಿಗ್ಬೇಕ್ರಿ. ಯಾವಾಗಿದ್ರು ಆ ಗ್ಯಾಸಿಗೆ ಆಕ್ಸಿಜನ್ ಜೊತೆ ವರ್ತನೆ ಮಾಡಿದ್ಪ ಅಂತಂದ್ರೆ ಏನಾಗತ್ರಿ, ಅದು ಉರಿಯಾಕ್ ಸ್ಟಾರ್ಟ್ ಆಗುತ್ತೆ. ಈಗ ಆ ಹೋಲ್ ಒಳಗ ಅಕಸ್ಮಾತ್ ಏನಾರ ಕಂಪ್ಲೀಟ್ ಆಗಿ ಓಪನ್ ಇರಾಕಿಲ್ಪ ಅಂದ್ರ, ಅರ್ಧಂಬರ್ಧ ಓಪನ್ ಆಗಿದ್ದಪ್ಪ ಅಂತಂದ್ರ ಅಲ್ಲಿ ಏನಾಗತ್ತಂದ್ರ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗತ್ರಿ. ಆಕ್ಸಿಜನ್ ಸಪ್ಲೈ ಏನಾಗತ್ತ, ಕಡಿಮೆ ಆಗತ್ತ. ಅದರಿಂದ ಏನಾಗತ್ತಪ್ಪ ಅಂತಂದ್ರ ಅಲ್ಲಿ ಸ್ಟೋವ್ ಏನಾಗಲ್ಲ, ಕರೆಕ್ಟ್ ಆಗಿ ಬರ್ನ್ ಆಗಲ್ಲ, ಗ್ಯಾಸ್ ಏನಾಗಲ್ರಿ, ಕರೆಕ್ಟ್ ಆಗಿ ಬರ್ನ್ ಆಗಲ್ಲ. ಯಾಕೆ ಬರ್ನ್ ಆಗಲ್ಲ, ಅಲ್ಲಿ ಹೋಲ್ ಒಳಗ ಅಕಸ್ಮಾತ್ ಕಂಪ್ಲೀಟ್ ಆಗಿ ಓಪನ್ ಇರಾಕಿಲ್ಲ, ಏನಾರ ಸಿಕ್ಕೊಂಡ್ ಏನಾರ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಂದ್ರ ಆಕ್ಸಿಜನ್ ಸಪ್ಲೈ ಕರೆಕ್ಟ್ ಆಗಿ ಹೋಗಂಗಿಲ್ಲ. ಆಕ್ಸಿಜನ್ ಸಪ್ಲೈ ಕರೆಕ್ಟ್ ಹೋಗ್ಲಿಪ್ಪ ಅಂತಂದ್ರ ಗ್ಯಾಸ್ ಏನಾಗಂಗಿಲ್ರಿ, ಕಂಪ್ಲೀಟ್ ಆಗಿ ಬರ್ನ್ ಆಗಂಗಿಲ್ಲ. ಅದಕ್ಕೆ ಏನಾಗತ್ತಪ್ಪ ಅಂದ್ರ ಆ ಪಾತ್ರೆ ಸುತ್ತಲೂ ಏನಾಗತ್ರಿ, ಕರ್ರ ಸ್ಟಾರ್ಟ್ ಆಗತ್ತ. ಕಾರಣ ಏನಪ್ಪಾ ಅಂತಂದ್ರ ಕಂಪ್ಲೀಟ್ ಆಗಿ ಬರ್ನ್ ಆಗಂಗಿಲ್ಲ. ಅವ್ರ ಆಪ್ಷನ್ದಾಗ ನೋಡ್ರಿ ಏನ್ ಕೊಟ್ಟಾರಪ್ಪ ಅಂತಂದ್ರ ಇದೆ ನೋಡ್ರಿ, ಇಲ್ಲಿ ಏನೈತಪ್ಪ ಅಂತಂದ್ರ ಹೋಲ್ ಒಳಗೆ ಏನಾಗಿರ್ತಂದ್ರ ಹೋಲ್ ಬ್ಲಾಕ್ ಅಂತ ಕೊಟ್ಟಾರ ನೋಡ್ರಿ. ಏನ್ ಹೋಲ್ ಬ್ಲಾಕ್ ಅಡೋದು ಅಂತಂದ್ರ ಆಕ್ಸಿಜನ್ ಸಪ್ಲೈ ಆಗಲ್ಲ. ಆಕ್ಸಿಜನ್ ಸಪ್ಲೈ ಆಗ್ಲಿಕ್ಕಂದ್ರ ಏನಾಗತ್ರಿ, ಇಲ್ಲಿ ಕಪ್ ಆಗತ್ ನೋಡ್ರಿದ. ಅಕಸ್ಮಾತ್ ಇಲ್ಲಿ ಏನಾರ ಏರ್ ಬ್ಲಾಕ್, ಈ ಹೋಲ್ಗಳು ಬ್ಲಾಕ್ ಆಗಿರ್ಕಿಲ್ಲಪ್ಪ ಅಂತಂದ್ರ ಕಂಪ್ಲೀಟ್ ಆಗಿ ಬರ್ನ್ ಆಗತ್ರಿ ಗ್ಯಾಸ್. ಕಂಪ್ಲೀಟ್ ಆಗಿ ಬರ್ನ್ ಆತ. ಅದು ಇಂಡಿಕೇಟರ್ ಹೆಂಗಪ್ಪ ನಿಮ್ಗೆ ಹೆಂಗ್ ಗೊತ್ತಾಗತ್ತ ಕಂಪ್ಲೀಟ್ ಆಗಿ ಬರ್ನ್ ಆಗತ್ತಲ್ಲೋ, ಕರೆಕ್ಟ್ ಆಗಿ ಗ್ಯಾಸ್ ಉರಿಯಾತಲ್ಲೋ ಅಂತಂದ್ರ ಅದು ಇಲ್ಲ ಹಿಂಗ್ ನೀಲಿ ಆಕಾರದಾಗಿತ್ತು ಅಂತ ಹೇಳಿ ತಿಳ್ಕೊರಿ. ಈಗ ನೀವು ಅಕಸ್ಮಾತ್ ಅಡ್ಗೆ ಮನಿ ಒಳಗ ಈಗ ಗ್ಯಾಸ್ ಸ್ಟೋವ್ ಹಚ್ಚಿರ್ತೀರ ಅಂತ ಹೇಳಿ ತಿಳ್ಕೊರಿ, ಅವಾಗ ಅದ್ ಕಂಪ್ಲೀಟ್ ಆಗಿ ನೀಲಿ ಆಕಾರದಾಗಿತ್ತಪ್ಪ ಅಂತಂದ್ರ ಅದ್ರ ಅರ್ಥ ಏನಪ್ಪಾ ಅಂತಂದ್ರ ಇದು ಕರೆಕ್ಟ್ ಆಗಿ ಉರಿಯಾತತಿ, ಅಂದ್ರೆ ಕಂಪ್ಲೀಟ್ ಆಗಿ ಆಕ್ಸಿಜನ್ ಸಪ್ಲೈ ಆಗತತಿ ಅಂದಂಗ. ಅಕಸ್ಮಾತ್ ಈ ಕಲರ್ದಾಗಿತ್ತಂದ್ರ ಒಂದ್ ಸ್ವಲ್ಪ ತಿಳಿ ಹಳದಿ ಏನಾರ ಕಲರ್ ಬಂತಂತಂದ್ರ ಅಲ್ಲಿ ಏನಾಗೈತಿ, ಹೋಲ್ ಒಂದ್ ಸ್ವಲ್ಪ ಅರ್ಧಂಬರ್ಧ ಕ್ಲೋಸ್ ಆಗಿದಾವು, ಅಲ್ಲಿ ಕಂಪ್ಲೀಟ್ ಆಗಿ ಆಕ್ಸಿಜನ್ ಸಪ್ಲೈ ಆಗುವತ್ತು. ಅದಕ್ಕಾಗಿ ಏನಾಕತ್ತಪ್ಪ ಅಂತಂದ್ರ ಕಂಪ್ಲೀಟ್ ಆಗಿ ಬರ್ನ್ ಆಗುವತ್ತು. ಇದು ಇಂಡಿಕೇಟರ್ ನೋಡ್ರದ, ಅರ್ಥ ಆದ್ರೆ ನೋಡಿ. ಇಲ್ಲಿ ಆಪ್ಷನ್ ನೋಡ್ರಿ ಏನ್ ಕೊಟ್ಟಾರಪ್ಪ ಅಂತಂತವ್ರ, ಇಲ್ಲಿ ನೋಡ್ರಿ ಇನ್ನೊಂದು ಇದ ಕಂಪ್ಲೀಟ್ ಆಗಿ ಬರ್ನ್ ಆಗಿತ್ತಂದ್ರೆ ಹಿಂಗಿರತ್ರಿ. ಕಂಪ್ಲೀಟ್ ಆಗಿ ಬರ್ನ್ ಆಗಿತ್ತಂದ್ರೆ ಹಿಂಗಿರತ್ತೆ. ಒಂದ್ ಸ್ವಲ್ಪ ಹೋಲ್ ಮುಚ್ಚಿದಂತಂದ್ರೆ ಇಲ್ಲಿ ನೋಡ್ರದ ಒಳಗ್ ಹಳದಿ, ಇಲ್ಲಿ ನೋಡ್ರದ ಈ ಆಕಾರದಾಗ ಬಂದಂಗ ಆಗತ್ತೆ, ಹಳದಿ ಅಥವಾ ಕೇಸರಿ ಕಲರ್ ಈ ಆಕಾರದಾಗ. ಈ ಕಂಪ್ಲೀಟ್ ಆಗಿ ಏನು ಹೋಲ್ಗಳು ಏನಾರ ಮುಚ್ಚಿರ್ಕಿಲ್ಲಪ್ಪ ಅಂತಂದ್ರೆ ಈ ಆಕಾರದಾಗ ಇರತಿ, ಈ ಕಲರ್ದಾಗ ಇರ್ತತಿ. ಅದೇ ರೀತಿ ಏನಾರ ಒಂದ್ ಸ್ವಲ್ಪ ಇದಾಗಿತ್ತಪ್ಪ ಅಂದ್ರೆ ಈ ಕಲರ್ ಮಿಕ್ಸ್ ಆಗಿ ಸ್ಟಾರ್ಟ್ ಆಗತ್ತೆ ನೋಡ್ರಿ. ಕಂಪ್ಲೀಟ್ ಆಗಿ ಏನಾರ ಒಂದ್ ಸ್ವಲ್ಪ 70% ಹೋಲ್ಗಳು ಮುಚ್ಚಿದಪ್ಪ ಅಂತಂದ್ರೆ ಈ ಆಕಾರದಾಗ ಇರುತ್ತೆ, ಈ ಕಲರ್ದಾಗ. ಇಲ್ಲಿ ನೋಡ್ದ ಈ ಆರೆಂಜ್ ಕಲರ್ ಅಥವಾ ಹಳದಿ ಕಲರ್ ಇರತ್ತಲ್ರಿ, ಇದು ಹೆಚ್ಚಿಗೆ ಆಗಿ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ನೀಲಿ ಆಕಾರ ಏನಾಗುತ್ತೆ, ಕಡಿಮೆ ಆಕೊಂತ ಬರುತ್ತೆ. ಅಕಸ್ಮಾತ್ ಪೂರ ಮುಚ್ಚಿತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ದ ಆಕ್ಸಿಜನ್ ಸಪ್ಲೈ ಕಡಿಮೆ. ಇಲ್ಲಿ ಆಕ್ಸಿಜನ್ ಸಪ್ಲೈ ಕಂಪ್ಲೀಟ್ ಐತಿ, ಇಲ್ಲಿ ಒಂದ್ ಸ್ವಲ್ಪ ಕಡಿಮೆ ಐತಿ ಆಕ್ಸಿಜನ್ ಸಪ್ಲೈ. ಇಲ್ಲಿ ಏನೈತಿ, ಅರ್ಧ ಆಕ್ಸಿಜನ್ ಸಪ್ಲೈ ಐತಿ. ಇಲ್ಲಿ ಕಂಪ್ಲೀಟ್ ಆಗಿ ಆಕ್ಸಿಜನ್ ಸಪ್ಲೈ ಇಲ್ಲ ಅಂದಾಗ ಏನಾಗುತ್ತೆ, ಈ ಕಲರ್ದಾಗ ಏನಾಗುತ್ತೆ, ಬರ್ನ್ ಆಗ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಕ್ವಶನ್ದಾಗ ಏನ್ ಕೊಟ್ಟಾರಪ್ಪ ಅಂತಂದ್ರ ಇಲ್ಲಿ ನೋಡ್ರಿ, ಅಡುಗೆ ಮಾಡುವಾಗ ಪಾತ್ರೆ ತಳದ ಹೊರ ಮೇಲ್ಮೈ ಕಪ್ಪಾಗಿದ್ದರೆ ಇದರ ಅರ್ಥ ಏನ್ರಿ, ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ ಎಂದರ್ಥ. ಆಪ್ಷನ್ದಾಗ ಏನ್ ಕೊಟ್ಟರು, ಆಹಾರ ಸಂಪೂರ್ಣವಾಗಿ ಬೆಂದಿಲ್ಲ. ಇದಕ್ಕ ಸಂಬಂಧ ಬರಂಗಿಲ್ರಿ.
ಆಹಾರ ಬೇಕಾದಾಗ ಅರ್ಧಂಬರ್ಧ ಕುದಿಲಿ ಅಥವಾ ಅದೇನಾದ್ರು ಸಂಪೂರ್ಣವಾಗಿದಾಗ್ಲಿ ಅದಕ್ಕೆ ಪಾತ್ರೆಗೆ ಏನು ಸಂಬಂಧ ಬರಂಗಿಲ್ಲ. ಎದಕ್ ಸಂಬಂಧ ಬರತ್ತಂತಂದ್ರ ಬರ್ನರ್ಸ್ಗಳು ಅಲ್ಲಿ ಹೋಲ್ ಇರುವಂತದ್ದು ಏನಿರತಿ ಅಲ್ಲಿ ಕಂಪ್ಲೀಟ್ ಆಗಿ ಮುಚ್ಚೈತೋ ಇಲ್ಲೋ ಅದ್ರ ಮೇಲೆ ಏನಾಗಿರತಿ ಡಿಪೆಂಡ್ ಆಗಿರತಿ. ಇಂಧನವು ಒದ್ದೆ ಆಗಿದೆ ಇದು ಸಂಬಂಧ ಬರಂಗಿಲ್ಲ. ಇಂಧನವು ಸಂಪೂರ್ಣವಾಗಿ ದಹಿಸುತ್ತದೆ ಇದು ಆಗಲ್ಲ. ಸೊ ನೀವು ಆನ್ಸರ್ ಏನಾಗತ್ರಿ ಬಿ ಓನ್ಲಿ. ಈ ತರ ಆನ್ಸರ್ ಏನಾಗತ್ತಪ್ಪ ಅಂತಂದ್ರ ಬಿ ಓನ್ಲಿ. ನೋಡ್ರಿ ಕನ್ಫ್ಯೂಸ್ ಮಾಡಕ್ ನಿಮ್ಗೆ ಇಂಧನ ಒದ್ದೆ ಆಗೈತಿ ಅಥವಾ ಅಕಸ್ಮಾತ್ ನೀರು ಮಿಕ್ಸ್ ಆಗಿತ್ತು ಅದ ಹತ್ತಂಗೆ ಇಲ್ಲ ಅದಕ್ಕಾಗಿ. ಆಮೇಲೆ ಇಂಧನವು ಸಂಪೂರ್ಣವಾಗಿ ದಹಿಸುತ್ತಿದೆ ಅಂತಂದ್ರೆ ಅಲ್ಲಿ ಕಪ್ಪಾಗ ಸಾಧ್ಯನೇ ಇಲ್ಲ. ಸೊ ಆನ್ಸರ್ ಏನಾಗತ್ರಿ ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ ಅಂತ. ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿತ್ತಪ್ಪ ಅಂತಂದ್ರ ನೋಡ್ರಿ ಚಿನ್ನ ಮತ್ತು ಪ್ಲಾಟಿನಂಗಳಂತಹ ಕಠಿಣ ಲೋಹಗಳನ್ನು ಕರಗಿಸಲು ರಾಜದ್ರವವನ್ನು ಉಪಯೋಗಿಸುತ್ತಾರೆ. ರಾಜದ್ರವ ರಾಯಲ್ ಸಾಲ್ವೆಂಟ್ ಅಂತ ಕೊಟ್ಟಾರ. ನಾನು ನಿಮಗೆ ಇದನ್ನ ಹಿಂದಿನ ಕ್ಲಾಸ್ ಒಳಗೆ ಏನ್ ಮಾಡೀನಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡೀನಿ. ಏನಿದ ಚಿನ್ನ ಮತ್ತು ಪ್ಲಾಟಿನಂಗಳನ್ನು ಕರಗಿಸುವಂತದ ಇದಕ್ಕೆ ಏನಂತಾರಪ್ಪ ಅಂತಂದ್ರ ಏನಂತಾರ ಇದಕ್ಕ ರಾಜದ್ರವ ಅಥವಾ ಏನಂತಾರ ಇದಕ್ಕ ಇಲ್ಲಿ ನೋಡ್ರಿ ಇಂಗ್ಲಿಷ್ನ ಕ್ವಶನ್ ಐತಿ. ಇಲ್ಲಿ ನೋಡ್ರಿ ಅಕ್ವರೇಜಿಯಾ ಇದು ಮೇನ್ ಇಂಪಾರ್ಟೆಂಟ್. ನೋಡ್ರಿ ನಿಮ್ ಕನ್ನಡದಾಗ ಅಕಸ್ಮಾತ್ ನೀವು ಕ್ವಶನ್ ನೋಡಿದಾಗ ನಿಮ್ಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತಂದ್ರೆ ಒಂದ್ಸಲ ಸೈನ್ಸ್ ಕ್ವಶನ್ಗಳನ್ನ ಇಂಗ್ಲಿಷ್ನಾಗ ನೋಡಕ್ ಟ್ರೈ ಮಾಡ್ರಿ. ಇಲ್ಲಿ ನೋಡ್ರಿ ಅಕ್ವರೇಜಿಯಾ ನಾನು ನಿಮ್ಗೆ ಹಿಂದಿನ ಕ್ಲಾಸ್ ಅಕ್ವರೇಜಿಯಾ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡೇನಿ. ಏನಪ್ಪಾ ಇದು ಅಕ್ವರೇಜಿಯಾ ಅಂತಂದ್ರ ಇದ್ರೊಳಗೆ ಏನೇನ್ ಮಿಕ್ಸ್ ಇರತ್ರಿ ಏನೇನ್ ಮಿಕ್ಸ್ ಇರತ್ತಪ್ಪ ಅಂತಂದ್ರ HCl ಮತ್ತ ಇನ್ನೊಂದು ಯಾವ್ದು ಇರತ್ತಿ HNO3 HCl ಮತ್ತ HNO3 ನೈಟ್ರಿಕ್ ಆಸಿಡ್. ಇದಕ್ಕೇನಂತಾರ್ರಿ ಹೈಡ್ರೋಕ್ಲೋರಿಕ್ ಆಸಿಡ್. ಇದಕ್ಕೇನಂತಾರು ನೈಟ್ರಿಕ್ ಆಸಿಡ್. ನಾ ಕ್ವಶನ್ ಪೇಪರ್ ಸಾಲ್ವ್ ಮಾಡುವಂತದ ಒಂದೇ ಇದ್ರೊಳಗ ನಿಮ್ಗೆ ಒಂದೇ ಕ್ಲಾಸ್ ಏನ್ ಮಾಡೀನಪ್ಪ ಅಂತಂದ್ರ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡೀನಿ. ಇದ್ರೊಳಗ ಈ HCl ಪ್ರಮಾಣ ಎಷ್ಟಿರ್ತದಪ್ಪ ಅಂತಂತಂದ್ರ HCl ಪ್ರಮಾಣ ಎಷ್ಟಿರ್ತದ ಅಂತಂತಂದ್ರ 3 ಪ್ರಮಾಣ. HCl ಪ್ರಮಾಣ ಎಷ್ಟಿರತ್ರಿ 3 ಭಾಗ. ಅದೇ ರೀತಿ HNO3 ಭಾಗ ಎಷ್ಟಿರತ್ರಿ 1 ಭಾಗ ಇರ್ತೈತಿ. ನೋಡ್ರಿ ಆಪ್ಷನ್ದಾಗ ಏನ್ ಕೊಟ್ಟಾರ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್. ನಿಮ್ಗೆ ಅದು ಕಾನ್ಸಂಟ್ರೇಟೆಡ್ ಬಿಡ್ರಿ. ಇಲ್ಲಿ ನೋಡ್ರಿ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಏನ್ ಕೊಟ್ಟಾರ ಅವ್ರ ಹೈಡ್ರೋಕ್ಲೋರಿಕ್ ಆಸಿಡ್ 1 ಭಾಗ ಕೊಟ್ಟಾರ. ಆಮೇಲೆ ಇಲ್ಲಿ ಏನ್ ಕೊಟ್ಟಾರು ನೈಟ್ರಿಕ್ ಆಸಿಡ್ ಏನ್ ಕೊಟ್ಟಾರು 3 ಭಾಗ ಕೊಟ್ಟಾರ. ಆದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಎಷ್ಟು ಭಾಗ ಇರತ್ತಿ 3 ಭಾಗ ಇರ್ತೈತಿ. ಅದ ನೈಟ್ರಿಕ್ ಆಸಿಡ್ ಎಷ್ಟೈತ್ರಿ 1 ಭಾಗ ಐತಿ. ಸೊ ಆನ್ಸರ್ ಏನಾಗತ್ರಿ ಬಿ ಆಗತ್ತೆ. ಮೂರನೇ ಆಪ್ಷನ್ ನೋಡ್ರಿ ಸಲ್ಫೂರಿಕ್ ಆಸಿಡ್ ಕೊಟ್ಟಾರ. ಈ ಸಲ್ಫೂರಿಕ್ ಆಸಿಡ್ ಎಷ್ಟು ಕೊಟ್ಟಾರು 1. ಆಮೇಲೆ ಹೈಡ್ರೋಕ್ಲೋರಿಕ್ ಆಸಿಡ್ 1 ಅನುಪಾತ 1 ಕೊಟ್ಟಾರ. ಇದು ತಪ್ಪಾಗತ್ತ. ಆಮೇಲೆ ಕಾನ್ಸಂಟ್ರೇಟೆಡ್ ಸಲ್ಫೂರಿಕ್ ಆಸಿಡ್ ಮತ್ತು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಕೊಟ್ಟಾರ. ಪ್ರಮಾಣ ಎಷ್ಟು ಕೊಟ್ಟಾರು 1 ಅನುಪಾತ 1 ಕೊಟ್ಟಾರ. ಅದ್ರ ನಿಮಗೆ ಏನ್ ಎಷ್ಟು ಗೊತ್ತಿರ್ಬೇಕದ ನಿಮ್ಗೆ ಅನುಪಾತದಾಗ ಗೊತ್ತಿತ್ತಪ್ಪ ಅಂತಂದ್ರೆ ಕರೆಕ್ಟ್ ಆಗಿ ನೀವ್ ಏನ್ ಮಾಡ್ಬೋದು ಅಂದ್ರೆ ಕ್ವಶನ್ ಸಾಲ್ವ್ ಮಾಡ್ಬೋದು. ಅದ ಅನುಪಾತದಾಗ ಗೊತ್ತಿದ್ದಂತಂದ್ರೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಯಾವ್ದು ಹೆಚ್ಚಿಗೆ ಇರತಿ HCl ನೆನಪಿಟ್ಕೊಂಡ್ಬಿಡ್ರಿ. HCl ಎಷ್ಟಿರತಿ ಜಾಸ್ತಿ ಇರತಿ. ಅನುಪಾತ ಎಷ್ಟಿರತಿ 1 ಅನುಪಾತ 3 ಇರ್ತೈತ್ರಿ. ನೆನಪಿಟ್ಕೋರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ನೆಕ್ಸ್ಟ್ ಕ್ವಶನ್ ಏನಂದ್ರ ಇಲ್ಲಿ ನೋಡ್ರಿ ಇನ್ಸೆಕ್ಟಿವೋರಸ್ ಏನಿದೆ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಗ್ರೋ ಇನ್ ಸ್ವಾಂಪಿ ಸಾಯಿಲ್ಸ್ ವಿಚ್ ಆರ್ ಡೆಫಿಸಿಯಂಟ್ ಇನ್. ನೋಡ್ರಿ ಇದು ನೀವು ಕನ್ನಡದ ಕ್ವಶನ್ ನೋಡ್ರಿ ಏನ್ ಕೇಳಿದಾರ ಇಲ್ಲ ನೋಡ್ರಿ ಕೀಟಾಹಾರಿ ಸಸ್ಯಗಳು ಜೌಗು ಪ್ರದೇಶಗಳಲ್ಲಿ ಕಂಡು ಬರುತ್ತವೆ. ಸ್ವಾಂಪಿ ಏರಿಯಾ ಅಂತಂದ್ರೆ ಏನ್ರಿ ಜೌಗು ಪ್ರದೇಶದಲ್ಲಿ ಕಂಡು ಬರುತ್ತವೆ. ಇವುಗಳಲ್ಲಿ ಕೊರತೆಯಾಗಿರುವಂತಹ ಅಂಶ ಯಾವುದು? ಕೀಟಾಹಾರಿ ಸಸ್ಯಗಳು ಯಾಕಪ್ಪ ಅಂತಂದ್ರ ಇಲ್ಲಿ ನೋಡ್ರಿ ಮೇನ್ ಇಂಪಾರ್ಟೆಂಟ್. ಈ ಸಸ್ಯಗಳಿಗೆ ಕೀಟಾಹಾರಿ ಸಸ್ಯಗಳು ಯಾಕಂತಾರಪ್ಪ ಅಂತಂದ್ರ ಇವುಗಳು ಏನ್ ಮಾಡ್ತಾವಪ್ಪ ಅಂದ್ರ ತಮ್ಮ ಪೋಷಕಾಂಶಗಳನ್ನ ಆ ಕೀಟಾಹಾರಿ ಪ್ರಾಣಿಗಳನ್ನ ಸೇವಿಸುವುದರ ಮೂಲಕ ಪಡೆದುಕೊಳ್ತಾರ ಇವು ಸಸ್ಯಗಳು. ಅದಕ್ಕೆ ಇವಕ್ಕೆ ಏನಂತಾರಪ್ಪ ಅಂದ್ರೆ ಕೀಟಾಹಾರಿ ಸಸ್ಯಗಳು ಅಂತ ಕರೀತಾರ. ಇವುಗಳು ಜೌಗು ಪ್ರದೇಶಗಳನ್ನ ಯಾಕೆ ಕಂಡು ಬರ್ತಾವು, ಈ ನಾರ್ಮಲ್ ಪ್ರದೇಶದಾಗ ಯಾಕೆ ಕಂಡು ಬರಂಗಿಲ್ಲ ಅಂತಂತಂದ್ರ ಜೌಗು ಪ್ರದೇಶದಲ್ಲಿ ಏನ್ ಕೊರತೆ ಇರ್ತದಪ್ಪ ಅಂತಂದ್ರ ನೈಟ್ರೋಜನ್ ಕೊರತೆ ಇರುತ್ತದೆ. ಯಾವ ಅಂಶದ ಕೊರತೆ ಇರುತ್ತದೆ? ನೈಟ್ರೋಜನ್ ಅಂಶದ ಕೊರತೆ ಇರುತ್ತದೆ. ಈ ನೈಟ್ರೋಜನ್ ಅಂಶ ಯಾಕೆ ಕೊರತೆ ಇರ್ತದಪ್ಪ ಅಂತಂದ್ರ ಕಂಟಿನ್ಯೂಸ್ ಆಗಿ ಏನಾಗಿರತ್ತಪ್ಪ ಅಂತಂದ್ರ ಅಲ್ಲಿ ನೀರು ನಿರಂತರವಾಗಿ ನಿಲ್ಲತ್ತಿರತ್ರಿ. ಅಲ್ಲಿನ ಮಣ್ಣಿನ ಪ್ರಮಾಣ ಏನಾಗತ್ತಂದ್ರ ಸಾರಜನಕವನ್ನ ಕಳೆದುಕೊಂಡಿರ್ತತಿ.
ಅದಕ್ಕಾಗಿ ಏನಪ್ಪಾ ಅಂತಂದ್ರ ಅಲ್ಲಿರುವಂತಹ ಸಸ್ಯಗಳಿಗೆ ಈಗ ಬೆಳವಣಿಗೆ ಹೊಂದಬೇಕಂದ್ರ ಸಸ್ಯಗಳ ಬೆಳವಣಿಗೆಗೆ ಪ್ರಮುಖವಾದ ಯಾವ್ದ್ರಿ ನೈಟ್ರೋಜನ್ ಬೇಕಾ ನೈಟ್ರೋಜನ್ ಅನ್ನೋದು ಏನಾಗಬೇಕು ಬೇಕು ಸಸ್ಯಗಳ ಬೆಳವಣಿಗೆಗೆ. ಕರೆಯಲ್ಲಿ ಜೌಗು ಪ್ರದೇಶದಲ್ಲಿ ಏನಾಕಪ್ಪ ಅಂತಂದ್ರೆ ಸಸ್ಯಗಳಿಗೆ ನೈಟ್ರೋಜನ್ ಕೊರತೆ ಉಂಟಾಕತಿ. ಸೊ ನೈಟ್ರೋಜನ್ ಹೆಂಗ್ ಪಡ್ಕೊಳ್ಬೇಕೀಗ, ನೈಟ್ರೋಜನ್ ಹೆಂಗ್ ಪಡ್ಕೋಬೇಕಪ್ಪ ಅಂತಂತಂದ್ರ ಅಲ್ಲಿರುವಂತಹ ಕೀಟಾಹಾರಿ ಪ್ರಾಣಿಗಳೇನಿರ್ತಾವಲ್ಲ ಅವುಗಳನ್ನ ಸೇವಿಸುವುದರ ಮೂಲಕ. ಆ ಕೀಟಾಹಾರಿ ಪ್ರಾಣಿಗಳೊಳಗ ನೈಟ್ರೋಜನ್ ಇರತ್ತೆ. ಆ ಪ್ರಾಣಿಗಳನ್ನ ಸೇವಿಸುವುದರ ಮೂಲಕ ಏನ್ ಮಾಡ್ತಾವಪ್ಪ ಅಂದ್ರೆ ತಮ್ಮ ಬೆಳವಣಿಗೆಗೆ ಅವಶ್ಯಕವಾದ ನೈಟ್ರೋಜನ್ ಅನ್ನ ಏನ್ ಮಾಡ್ತಾವು ಪಡೆದುಕೊಳ್ತಾವ. ಇವುಗಳಿಗೆ ಕೀಟಾಹಾರಿ ಸಸ್ಯಗಳಿಗೆ ಉದಾಹರಣೆ ಯಾವ್ದಪ್ಪ ಅಂತಂದ್ರ ಹೂಜಿ ಗಿಡ ಅಂತ ಬರತ್ರಿ. ಹೂಜಿ ಗಿಡ ಅದಕ್ಕೆ ಏನಂತಾರಪ್ಪ ಇಂಗ್ಲಿಷ್ನಾಗ ಅಂದ್ರೆ ಪಿಚಸ್ ಪ್ಲಾಂಟ್ ಅಂತ ಕರೀತಾರ. ಆಮೇಲೆ ನೆಕ್ಸ್ಟ್ ವೀನಸ್ ಫ್ಲೈಟ್ರಾಪ್ ಅಂತ ಇನ್ನೊಂದು ಬರತ್ತೆ ಸಸ್ಯ. ಅದಕ್ಕೆ ಏನಪ್ಪಾ ಐತ್ರಿ ಆನ್ಸರ್ ಏನಾಗತ್ತಂದ್ರ ನೈಟ್ರೋಜನ್. ಯಾವ ಕೊರತೆಯಿಂದ ಅವು ಕೀಟಗಳನ್ನು ಸೇವಿಸ್ತಾವಪ್ಪ ಅಂದ್ರ ನೈಟ್ರೋಜನ್ ಕೊರತೆ ಇರೋದ್ರಿಂದ ಏನ್ ಮಾಡ್ತಾವು ಆ ನೈಟ್ರೋಜನ್ ಅನ್ನ ಪಡೆದುಕೊಳ್ಳಬೇಕಂತ ಹೇಳಿ. ಯಾಕಂದ್ರೆ ಸಸ್ಯಗಳ ಬೆಳವಣಿಗೆಗೆ ನೈಟ್ರೋಜನ್ ಅವಶ್ಯಕ. ಅದಕ್ಕಾಗಿ ಏನ್ ಮಾಡ್ತಾವ ಅಂದ್ರೆ ನೈಟ್ರೋಜನ್ ನ ಪಡ್ಕೋತಾವ್. ಆಲ್ಮೋಸ್ಟ್ ಹೆಂಗ್ ಪಡ್ಕೋತಾವಪ್ಪ ಅಂತಂದ್ರ ಅವ ಕೀಟಾರಿ ಸಸ್ಯಗಳು ಹೆಂಗಿರ್ತಾವ ಅಂತಂದ್ರ ಅವು ಎಲೆಗಳು ಏನಿರ್ತಾವಪ್ಪ ಅಂದ್ರೆ ಫುಲ್ ಕಲರ್ಫುಲ್ ಇರೋದು, ಅಂದ್ರೆ ಡಿಸೈನ್ ಇರೋದು ಇರ್ತಾವ ಸಸ್ಯಗಳು, ಇವು ಎಲೆಗಳು. ಅದರಿಂದ ಏನಾಕಪ್ಪ ಅಂತಂದ್ರೆ ಇವು ಆಕರ್ಷಣೆ ಒಳಗಕ್ಕವ್ರು ಯಾವ ಕೀಟಾಹಾರಿ ಪ್ರಾಣಿಗಳು. ಆ ಆಕರ್ಷಣೆ ಹೊಂದಿ ಏನಾಕಪ್ಪ ಅಂದ್ರೆ ಅದ್ರ ಮೇಲೆ ಬಂದ್ ಕುಂತ್ ಬಿಡ್ತಾರೆ. ಅವಾಗ ಏನ್ ಮಾಡ್ತಾವಪ್ಪ ಅಂದ್ರೆ ಅವಾಗ ಬಡಕ ಏನ್ ಮಾಡ್ಕೊಂಡ್ಬಿಡ್ತಾವ ಅಂದ್ರ ಒಳಗ್ ತಕೊಂಡ್ಬಿಡ್ತಾವ. ಅದರಿಂದ ಏನ್ ಮಾಡ್ತಾವ ಅಂದ್ರ ನೈಟ್ರೋಜನ್ ಅನ್ನ ಪಡೆದುಕೊಳ್ತಾವ. ಉದಾಹರಣೆ ನೋಡ್ರಿ ಇಲ್ಲಿ ಎಕ್ಸಾಂಪಲ್ ಅದಾವು. ಇಲ್ಲಿ ನೋಡ್ರಿ, ಇದು ಒಂದು ಕೀಟಾಹಾರಿ ಸಸ್ಯನಾರಿದು. ಇಲ್ಲಿ ನೋಡ್ರಿ ಕಲರ್ಫುಲ್ ಇರ್ತತಿಲ್ಲ. ಇಲ್ಲಿ ಏನಾಕಪ್ಪ ಅಂದ್ರ ಇಲ್ಲಿ ಏನಾರ ಕೀಟಗಳು ಅಥವಾ ಯಾವಾರ ಹಾರ್ಕೊಂತ ಬಂದ್ ಇಲ್ಲಿ ಕುಂತು ಅಂತಂದ್ರೆ ಏನ್ ಮಾಡ್ಬಿಡ್ತಾವ್ರಿ ಹಿಂಗ್ ಮುಚ್ಚಿ ಬಿಡ್ತಾವ್ರ. ಹಿಂಗ್ ಎರಡು ಮುಚ್ಚಿದು ಅಂತಂದ್ರೆ ಏನಾಕಪ್ಪ ಅಂದ್ರೆ ಆ ಸಸ್ಯಗಳನ್ನ ಇವು ಕೀಟಾಹಾರಿ ಪ್ರಾಣಿಗಳನ್ನ ಬಗ್ಸಿಸ್ಕೊಂಡ್ ಬಿಡ್ತಾವ. ಅಲ್ಲಿರುವಂತ ಏನಂದ್ರ ನೈಟ್ರೋಜನ್ ನ ಪಡೆದುಕೊಳ್ತಾವ. ನೆಕ್ಸ್ಟ್ ಇನ್ನೊಂದು ಉದಾಹರಣೆ, ಇಲ್ಲಿ ಐತ್ ನೋಡ್ರಿ, ಇದು ಹೂಜಿ ಗಿಡ ಇದು ಏನಕ್ಕಪ್ಪ ಅಂತಂದ್ರ ಸಸ್ಯಗಳು ಹಿಂಗಿದ್ರು ಎಲಿ ಹಿಂಗ್ ಮಾರ್ಪಾಡಾಗಿರುತ್ತೆ. ಅಲ್ಲಿ ಬಂದ ಮೇಲೆ ಕುಂತು ಅಂತಂದ್ರ ಬಡಕ್ನ ಒಳಗ್ ತಗೊಂಡ್ಬಿಡ್ತಾರ. ಇವೆಲ್ಲ ಎದಕ್ಕಪ್ಪ ಅಂತಂದ್ರ ಕೀಟಾಹಾರಿ ಸಸ್ಯಗಳಿಗೆ ಉದಾಹರಣೆಗಳು. ನೆಕ್ಸ್ಟ್ ಕ್ವಶನ್ ಕೇಳಿದ ನೋಡ್ರಿ, ಅರ್ಥಾತ್ ಕೀಟಾಹಾರಿ ಸಸ್ಯಗಳು ಜೌಗು ಪ್ರದೇಶದಲ್ಲಿ ಕಂಡು ಬರುತ್ತವೆ. ಇವುಗಳಲ್ಲಿ ಕೊರತೆ ಇರುವಂತಹ ಅಂಶ ಯಾವುದು? ಸಾರಜನಕ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರ ನೋಡ್ರಿ, ಉಸಿರಾಟ ಕ್ರಿಯೆಯಲ್ಲಿ ಈ ಕಣದಂಗಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಮತ್ತು ವಿಶೇಷವಾದ ಕ್ರಿಸ್ಟೆ ಎಂದು ಕರೆಯಲ್ಪಡುವಂತಹ ರಚನೆಗಳನ್ನು ಹೊಂದಿವೆ. ಅವು ಯಾವಪ್ಪ ಅಂತ ಕೇಳಿದಾರ ಅವ್ರು. ನೋಡ್ರಿ, ನಿಮ್ಗ ಕ್ರಿಸ್ಟೆ ಅನ್ನುವಂತ ಒಂದು ರಚನೆ ಇತ್ತಪ್ಪ ಅಂತಂದ್ರ ಅದ್ ಎಲ್ಲಿ ಕಂಡು ಬರುತ್ತಂದ್ರ ಮೈಟೋಕಾಂಡ್ರಿಯಾದಲ್ಲಿ ಕಂಡು ಬರುತ್ತೆ. ಕ್ರಿಸ್ಟೆ ಅನ್ನುವಂತ ಭಾಗ ಬಂತಪ್ಪ ಅಂತಂದ್ರ ಇದೊಂದು ನೆನಪಿಟ್ಕೊಂಡ್ಬಿಡ್ರಿ, ಕ್ರಿಸ್ಟೆ ಅನ್ನುವಂತ ಭಾಗ ಬಂತಪ್ಪ ಅಂತಂದ್ರ ಮೈಟೋಕಾಂಡ್ರಿಯಾ. ಏನ್ರಿದ ಮೈಟೋಕಾಂಡ್ರಿಯಾ ಅಂದ್ರೆ ಏನ? ಮೈಟೋಕಾಂಡ್ರಿಯಾ ಅನ್ನೋದು ಜೀವಕೋಶದ ಶಕ್ತಿ ಕೇಂದ್ರ ಇದೆ. ಜೀವಕೋಶದ ಏನಂತಾರೆ ಇದಕ್ಕ? ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರೀತಾರ. ಪವರ್ ಹೌಸ್ ಆಫ್ ದಿ ಸೆಲ್. ಜೀವಕೋಶದ ಉಸಿರಾಟ ಕ್ರಿಯೆಯಲ್ಲೂ ಏನಾಕತ್ತಪ್ಪ ಅಂದ್ರೆ ಇವು ಪ್ರಮುಖ ಪಾತ್ರವನ್ನ ವಹಿಸ್ತಾವ. ಆಮೇಲೆ ಇವು ಶಕ್ತಿಯನ್ನ ಹೆಂಗ್ ಉತ್ಪಾದನೆ ಮಾಡ್ತಾವಪ್ಪ ಅಂದ್ರ ಯಾವ ಫಾರ್ಮ್ದಾಗ ಉತ್ಪಾದನೆ ಮಾಡ್ತಾವಪ್ಪ ಅಂದ್ರ ATP ಫಾರ್ಮ್ದಾಗ. ಯಾವ ಫಾರ್ಮ್ದಾಗ ರೀ? ATP ಫಾರ್ಮ್ದಾಗ. ಮೈಟೋಕಾಂಡ್ರಿಯಾಕ್ ಏನಂತಾರು? ಶಕ್ತಿ ಉತ್ಪಾದನಾ ಕೇಂದ್ರ ಅಂತಾರ. ಪವರ್ ಹೌಸ್ ಆಫ್ ದಿ ಸೆಲ್ ಏನಂತಾರು? ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರೀತಾರ. ಆಮೇಲೆ ಇವು ಶಕ್ತಿಯನ್ನ ಯಾವ ರೂಪದಲ್ಲಿ ಇದ್ ಮಾಡ್ತಾವು? ATP ಅಂದ್ರೆ ಏನ್ರಿ? ಅಡಿನೋಸಿನ್ ಟ್ರೈಫಾಸ್ಫೇಟ್. ಏನ್ರಿ ಹಿಂಗಂದ್ರೆ ಏನಪ್ಪಾ ಅಂತಂದ್ರ ಈಗ ನಮ್ಗೆ ಹೆಂಗ ಆಹಾರ ಅನ್ನೋದು ನಮಗ್ ಮಾನವರಿಗೆ ಹೆಂಗ್ ಒಂದು ಶಕ್ತಿ ರೂಪ ಇರ್ತತ್ಲ, ಹಂಗ ಈ ಜೀವಕೋಶಗಳಿಗೆ ಈ ರೂಪದಾಗ ಈ ATP ಫಾರ್ಮ್ದಾಗ ಏನಿರ್ತಪ್ಪ ಅಂದ್ರೆ ಶಕ್ತಿ ಸಿಗ್ತಿರತ್ತೆ. ಈ ATP ಫಾರ್ಮ್ದಾಗ ಏನಕ್ಕಪ್ಪ ಅಂದ್ರೆ ಶಕ್ತಿಯನ್ನ ಬಿಡುಗಡೆ ಮಾಡ್ತಿರ್ತೈತ್ರಿ. ಇದು ಯಾವ್ದ್ರಿ? ಮೈಟೋಕಾಂಡ್ರಿಯಾ. ನೋಡ್ರಿ, ಇವೆಲ್ಲ ಕೊಟ್ಟಾರ. ಈಗ ಗಾಲ್ಗಿ ಸಂಕೀರ್ಣ ಕೊಟ್ಟಾರು, ಕ್ಲೋರೋಪಾಸ್ಟ್ ಕೊಟ್ಟಾರು, ರಸದಾನಿ ಬರಪದರು ಅಂತ ಕೊಟ್ಟಾರ. ಈ ನೋಡ್ರಿ ಆನ್ಸರ್ ಏನಾಗುತ್ತಾ? ಮೈಟೋಕಾಂಡ್ರಿಯಾ ಒಂದರಿದ್ದ. ಇವೆಲ್ಲ ಏನ್ ಮಾಡಾರ ಅಂದ್ರೆ ನಿಮ್ ಕನ್ಫ್ಯೂಸ್ ಮಾಡಕ್ ಕೊಟ್ಟಾರ. ಆನ್ಸರ್ ನೋಡಿ ಸಿ, ಓನ್ಲಿ ಸಿ ಮಾತ್ರ. ಇವನ್ನೆಲ್ಲಾನು ಏನ್ ಮಾಡೋಣಪ್ಪ ಅಂತಂದ್ರ ಪೂರ್ತಿ ಒಂದು ಸೆಲ್ ಬಗ್ಗೆ, ಜೀವಕೋಶದ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ಕೊಂಡ್ಬಿಡೋಣ. ಅಂದ್ರೆ ನಿಮ್ಗೆ ಈ ಸೆಲ್ ಬಗ್ಗೆ ಏನಾಗತ್ತಿ ಕಂಪ್ಲೀಟ್ ಆಗಿ ಕ್ವಶನ್ ಸಾಲ್ವ್ ಆಗ್ಬಿಡ್ತಾವ. ಯಾವ್ದೇ ಅಕಸ್ಮಾತ್ ನೆಕ್ಸ್ಟ್ ಕೇರ್ ಅಂತಂದ್ರು. ನೋಡ್ರಿ, ಜೀವಕೋಶವನ್ನ ಕಂಡು ಹಿಡಿದ ವಿಜ್ಞಾನಿ ಯಾರಪ್ಪ ಅಂತಂದ್ರ ರಾಬರ್ಟ್ ಹುಕ್ ರೀ. ಜೀವಕೋಶವನ್ನು ಕಂಡು ಹಿಡಿದ ವಿಜ್ಞಾನಿ ಯಾರ? ರಾಬರ್ಟ್ ಹುಕ್. ಎಷ್ಟಾಗ 1665 ಕಂಡು ಹಿಡಿದಾನ.
ಇವ ಎಂತಹ ಜೀವಕೋಶವನ್ನು ಕಂಡುಹಿಡಿತಾನಪ್ಪ ಅಂದ್ರ ನಿರ್ಜೀವ ಜೀವಕೋಶವನ್ನ, ಅಂದ್ರ ನಿರ್ಜೀವ ಒಂದು ಕಾರ್ಕ್ ಅಂತ ಇರತ್ತೆ ಅದ್ರ ಏನ್ ಮಾಡ್ತಾನಂದ್ರ ಕಂಡುಹಿಡಿತಾನೆ ಅಂದ್ರ ಸತ್ತಿರತ್ರ ಅದ ಅದ್ರ ಏನ್ ಮಾಡ್ತಾನಂದ್ರ ಜೀವಕೋಶವನ್ನು ಕಂಡುಹಿಡಿತಾನೆ. ನಿಮ್ಗ ಎಕ್ಸಾಮ್ ದ ಕ್ವಶನ್ ಕೇಳಬಹುದು, ನಿರ್ಜೀವ ಜೀವಕೋಶವನ್ನು ಕಂಡುಹಿಡಿದ ವಿಜ್ಞಾನಿ ರಾಬರ್ಟ್ ಹುಕ್. ಅದೇ ಜೀವಂತವಾಗಿರೋದು ಕಂಡುಹಿಡಿದವ ಯಾರಪ್ಪ ಅಂತಂದ್ರ ಲಿವೆನ್ ಹಾಕ್. ಯಾರ್ರಿ? ಲಿವೆನ್ ಹಾಕ್. ಇವ ಜೀವಂತ ಜೀವಕೋಶವನ್ನ ಕಂಡುಹಿಡಿದ. ಎತ್ರೊಳಗೆ ಕಂಡುಹಿಡಿದಪ್ಪ ಅಂತಂದ್ರ ಬ್ಯಾಕ್ಟೀರಿಯಾ ಒಳಗ. ಎತ್ರೊಳಗೆ ಕಂಡುಹಿಡಿದ ಬ್ಯಾಕ್ಟೀರಿಯಾ ಒಳಗ ಕಂಡುಹಿಡಿದ. ಆಮೇಲೆ ಈ ಜೀವಕೋಶ ಒಳಗ ಅತಿ ಚಿಕ್ಕ ಜೀವಕೋಶ ಯಾವ್ದಪ್ಪ ಅಂತಂದ್ರ ಮೈಕೋಪ್ಲಾಸಮ್. ಇದನ್ನು ಎಕ್ಸಾಮ್ ದಾಗ ಕೇಳಿದರು. ಮೈಕೋಪ್ಲಾಸಮ್ ಅತ್ಯಂತ ಚಿಕ್ಕ ಜೀವಕೋಶ ಯಾವ್ದಪ್ಪ ಅಂತಂದ್ರ ಮೈಕೋಪ್ಲಾಸ್ಮಾ. ಮೈಕೋಪ್ಲಾಸ್ಮಾ. ಅತ್ಯಂತ ದೊಡ್ಡ ಜೀವಕೋಶ ಯಾವ್ದಪ್ಪ ಅಂತಂತಂದ್ರ ಉಷ್ಟ್ರಪಕ್ಷಿಯ ಮೊಟ್ಟೆ. ಯಾವ್ದ್ರಿ? ಉಷ್ಟ್ರಪಕ್ಷಿಯ ಮೊಟ್ಟೆ ಅತ್ಯಂತ ದೊಡ್ಡ ಜೀವಕೋಶ ಇದು. ಆಸ್ಟ್ರಿಚ್ ಅಂತಾರ ನೋಡಿ, ಆಸ್ಟ್ರಿಚ್ ಎಗ್. ಆಮೇಲೆ ಮಾನವನ ದೇಹದಲ್ಲಿ ಅತ್ಯಂತ ಉದ್ದವಾದ ಜೀವಕೋಶ. ಇವೆಲ್ಲ ಎಕ್ಸಾಮ್ ದಾಗ ಕೇಳಿದಂತ ಕ್ವಶನ್ಗಳು. ಮಾನವನ ದೇಹದಲ್ಲಿ ಅತ್ಯಂತ ಉದ್ದವಾದ ಜೀವಕೋಶ ಯಾವಪ್ಪ ಅಂದ್ರ ನರಕೋಶ ಅಥವಾ ನ್ಯೂರಾನ್ ಅಂತ ಕರೀತಾರೆ ಇಂಗ್ಲಿಷ್ನಾಗ. ಆತಾತ್ರಿ ಜೀವಕೋಶ. ಈ ಜೀವಕೋಶವನ್ನು ಕಂಡುಹಿಡಿದವ ರಾಬರ್ಟ್ ಹುಕ್. ರಾಬರ್ಟ್ ಹುಕ್ ಎತ್ರ ಕಂಡುಹಿಡ್ದ? ನಿರ್ಜೀವದಾಗ ಕಂಡುಹಿಡಿದೋ ಜೀವದಾಗ ಕಂಡುಹಿಡಿದೋ. ನೀವು ಮೆಮರೈಸ್ ಮಾಡ್ಕೊಂತ ಬಂದ್ರೆ ನಿಮ್ಗೆ ಸೈನ್ಸ್ ಜಲ್ದಿ ನೆನಪು ಸ್ಟಾರ್ಟ್ ಆಗುತ್ತೆ. ನಿರ್ಜೀವದಾಗೋ ಜೀವದಾಗೋ? ನಿರ್ಜೀವ ಒಳಗ. ಲಿವೆನ್ ಹಾಕ್ ಎತ್ರ ಕಂಡುಹಿಡ್ದ? ಜೀವಂತದಾಗ. ಆಮೇಲೆ ಅತ್ಯಂತ ಚಿಕ್ಕ ಜೀವಕೋಶ ಯಾವುದು? ಮೈಕೋಪ್ಲಾಸಮ್. ಆಮೇಲೆ ಅತ್ಯಂತ ದೊಡ್ಡ ಜೀವಕೋಶ ಯಾವುದು? ಉಷ್ಟ್ರಪಕ್ಷಿಯ ಮೊಟ್ಟೆ. ಆಮೇಲೆ ಮಾನವನ ದೇಹದಲ್ಲಿ ಅತ್ಯಂತ ಉದ್ದವಾದಂತ ಜೀವಕೋಶ ಯಾವ್ದ್ರಿ? ನರಕೋಶ ಅಥವಾ ನ್ಯೂರಾನ್ ಅಂತ ಕರೀತಾರ. ಮೈಟೋಕಾಂಡ್ರಿಯಾ ಅಂತಂದ್ರೆ ಏನ? ಶಕ್ತಿ ಉತ್ಪಾದನಾ ಕೇಂದ್ರ, ಅಂದ್ರೆ ಶಕ್ತಿ ಕೇಂದ್ರ, ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರೀತಾರ. ಇದು ಜೀವಕೋಶದ ಉಸಿರಾಟ ಕ್ರಿಯೆಯಲ್ಲಿ ಏನಾಗತ್ತೆ? ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆಮೇಲೆ ಶಕ್ತಿ ಎತ್ತರ ಉತ್ಪಾದನೆ ಮಾಡುತ್ತಿದ್ದ ATP ಫಾರ್ಮ್ದಾಗ ಉತ್ಪಾದನೆ ಮಾಡುತ್ತದೆ. ಆಮೇಲೆ ಏನಪ್ಪಾ ಅಂತಂದ್ರ ಈ ಜೀವಕೋಶದ ಅಧ್ಯಯನಕ್ಕೆ, ಇದನ್ನು ಕೇಳಿದಾರು, ಜೀವಕೋಶದ ಅಧ್ಯಯನಕ್ಕೆ ಸೈಟಾಲಜಿ ಎಂದು ಕರೆಯುತ್ತಾರೆ. ಇದನ್ನ ಹಿಂಗೆ ಹೆಂಗ್ ಕೊಡ್ತಾರಪ್ಪ ಅಂದ್ರೆ ಕನ್ನಡದಾಗ ಕೊಡ್ತಾರ, ಸೈಟಾಲಜಿ. ನೆನಪಿಟ್ಕೋರಿ, ಜೀವಕೋಶದ ಅಧ್ಯಯನಕ್ಕೆ ಏನ್ ಕರೀತಾರ್ರಿ? ಸೈಟಾಲಜಿ ಅಂತ ಕರೀತಾರೋ. ನೆಕ್ಸ್ಟ್ ಏನ್ ಮಾಡೋದಪ್ಪ ಅಂದ್ರ ಇವು ಅಷ್ಟು ಜೀವಕೋಶದ ಭಾಗಗಳು ಯಾವ್ದಲ್ಲ ಅವನು ಅಷ್ಟು ಏನ್ ಮಾಡೋದಪ್ಪ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ಕೊಂತ ನೋಡೋಣ. ನೋಡ್ರಿ, ಜೀವಕೋಶದಲ್ಲಿ ಎರಡು ಭಾಗ ಬರ್ತಾವ್ರಿ. ಒಂದು ಎನಿಮಲ್ ಸೆಲ್ ಅಂತಂದ್ರ ಪ್ರಾಣಿ ಜೀವಕೋಶ, ಇನ್ನೊಂದ್ ಏನಪ್ಪಾ ಅಂದ್ರ ಸಸ್ಯ ಜೀವಕೋಶ. ನಿಮ್ ಬರೇ ಒಂದ್ ಸಣ್ಣ ಉಗುರೊಳಗೆ ಎಷ್ಟು ಸಾವಿರಾರು ಜೀವಕೋಶ ಇರ್ತಾವ. ಆ ಜೀವಕೋಶ ಒಳಗೆ ಎಷ್ಟಪ್ಪ ಅಂದ್ರೆ ಇಷ್ಟೆಲ್ಲಾ ಭಾಗ ಇರ್ತಾವ. ನೋಡ್ರಿ, ಎನಿಮಲ್ ಜೀವಕೋಶ, ಪ್ರಾಣಿ ಜೀವಕೋಶ ಯಾವಾಗಿದ್ದು ಏನಿರತಿ? ರೌಂಡ್ ಆಕಾರದಾಗ ಇರತ್ತೆ. ಪ್ಲಾಂಟ್ ಸೆಲ್ ಯಾವಾಗಿದ್ದು ಏನಿರತಿ? ಚಪ್ಪಟೆ ಆಕಾರದಾಗ ಇರತ್ತೆ. ಡಿಫರೆನ್ಸ್ ಇರುತ್ತೆ. ಚಪ್ಪಟೆ ಆಕಾರದಾಗ ಇರತ್ತೆ ಪ್ಲಾಂಟ್ ಜೀವಕೋಶ. ಈ ಹೊರಗಿನ ಭಾಗಕ್ಕೆ ಏನಂತ ಕರೀತಾರಪ್ಪ ಅಂದ್ರ ಸೆಲ್ ಮೆಂಬ್ರೇನ್. ಏನಂತಾರ್ರಿ? ಸೆಲ್ ಮೆಂಬ್ರೇನ್ ಅಂತ ಕರೀತಾರ. ಅಂದ್ರ ಕೋಶ ಪೊರೆ. ಇದಕ್ಕೇನಂತಾರು? ಕೋಶ ಪೊರೆ ಅಂತ ಕರೀತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇದಕ್ಕ ಸೆಲ್ ಮೆಂಬ್ರೇನ್ ಆತ. ಈ ಕೋಶ ಪೊರೆಯಲ್ಲಿರುವಂತಹ ಒಂದು ಲಿಕ್ವಿಡ್ ಆಕಾರದ ಇರತ್ರಿ, ಲಿಕ್ವಿಡ್ ಇರತ್ತೆ. ಆ ಲಿಕ್ವಿಡ್ ಏನಂತಾರಪ್ಪ ಅಂದ್ರ ಸೈಟೋಪ್ಲಾಸಮ್ ಅಂತ ಕರೀತಾರ. ಆ ಲಿಕ್ವಿಡ್ ಏನಂತಾರ್ರಿ? ಸೈಟೋಪ್ಲಾಸಮ್ ಅಂತ ಕರೀತಾರ. ನೆಕ್ಸ್ಟ್, ಈ ಕೋಶ ಕೇಂದ್ರವನ್ನ ನ್ಯೂಕ್ಲಿಯಸ್ ಅಂತ ಕರೀತಾರ. ಕೋಶ ಕೇಂದ್ರವನ್ನ ನ್ಯೂಕ್ಲಿಯಸ್ ಅಂತ ಕರೀತಾರ. ಆಮೇಲೆ ಇಲ್ಲಿ ನೋಡ್ರಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಬರ್ತಾವ. ಅವನ್ನೆಲ್ಲ ಹೇಳ್ತಾರ ನಿಮಗೀಗ. ಇವು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ. ಆಮೇಲೆ ಗಾಲ್ಗಿ ಬಾಡಿ, ಆಮೇಲೆ ರೈಬೋಸೋಮ್, ಆಮೇಲೆ ಮೈಟೋಕಾಂಡ್ರಿಯಾ, ಆಮೇಲೆ ವ್ಯಾಕ್ಯೂಲ್. ಇಲ್ಲಿ ನೋಡ್ರಿ, ಒಂದೊಂದು ಭಾಗಗಳನ್ನ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗೋನು. ಈ ಸೆಲ್ ಮೆಂಬ್ರೇನ್ ಏನ್ ಮಾಡ್ತದಪ್ಪ ಅಂತಂದ್ರ ಜೀವಕೋಶದ ಒಳಗೆ ಮತ್ತು ಹೊರಗೆ ಹೋಗುವ ವಸ್ತುಗಳನ್ನ ನಿಯಂತ್ರಿಸುತ್ತದೆ. ಅಂದ್ರ ಈ ಜೀವಕೋಶಕ್ಕೆ ಯಾವ ಬೇಕು, ಆಮೇಲೆ ಯಾವ್ಯಾವ ಪ್ರೋಟೀನ್ಗಳು ಬೇಕು, ಏನಾರ ಬೇಕು ಅಂದ್ರ ಅವತ್ರ ಅವಶ್ಯಕ ಇರುವಂತಹ ವಸ್ತುಗಳನ್ನ ಒಳಗ್ ಕಳ್ಸತಿ. ಅದಕ್ಕೆ ಬೇಡಾಗಿರುವಂತಹ ವಸ್ತುಗಳನ್ನ ಏನ್ ಮಾಡ್ತತಿ? ಹೊರಗ್ ಕಳ್ಸದ್ರಿ ಇದು. ಆಮೇಲೆ ಏನಪ್ಪಾ ಅಂದ್ರೆ ಸೈಟೋಪ್ಲಾಸಮ್ ಅನ್ನೋದು ಲಿಕ್ವಿಡ್ ಇರೋದು, ಅದ್ರದ್ದು ಏನೋ ಕೆಲಸ ಇಲ್ಲ, ಅದು ಲಿಕ್ವಿಡ್ ಇರತಿ. ಆಮೇಲೆ ನ್ಯೂಕ್ಲಿಯಸ್ ಏನಪ್ಪಾ ಅಂತಂದ್ರ ಇದು ಕೋಶ ಕೇಂದ್ರ. ಇದ್ರೊಳಗ ಏನ ಇರತ್ತಪ್ಪ ಅಂತಂದ್ರ ಇದ್ರೊಳಗ ಕ್ರೋಮೋಸೋಮ್ ಇರತ್ರಿ. ಈ ಕೋಶ ಕೇಂದ್ರ ಏನಿರತ್ರಿ? ಕ್ರೋಮೋಸೋಮ್ ಇರತ್ತೆ. ಕ್ರೋಮೋಸೋಮ್ ಅಂದ್ರೆ ಏನಪ್ಪಾ ಅಂತಂದ್ರ ಅದು ನೆಕ್ಸ್ಟ್ ಹೇಳ್ತಾನೆ ನಿಮ್ಗೆ. ಈ ಕ್ರೋಮೋಸೋಮ್ ಏನ್ ಮಾಡ್ತಂತಂದ್ರ ನಮ್ಮ ಅಂದ್ರ ಈಗ ತಂದೆಯಿಂದ ಮಕ್ಕಳಿಗೆ ಅಂದ್ರ ತಾಯಿಯಿಂದ ಮಗುವಿಗೆ ಏನ್ ಮಾಡ್ತಪ್ಪ ಅಂತಂದ್ರ ಅನುವಂಶೀಯತೆಯನ್ನ ಕಳಿಸುವಂತ ಒಂದು ಭಾಗ ಯಾವ್ದ್ರಿ? ಕ್ರೋಮೋಸೋಮ್. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಯಾವ್ದು ಬರತ್ತಿ? ಇದು ನೋಡೋಣ, ನ್ಯೂಕ್ಲಿಯೋಲಸ್ ಅಂತಂದ್ರ ಕಿರುಕೋಶ ಕೇಂದ್ರ. ಕೋಶ ಕೇಂದ್ರ ಒಳಗಿರುವಂತ ಒಂದು ಭಾಗವಕ್ಕ ಕಿರುಕೋಶ ಕೇಂದ್ರ ಅಂತ ಕರೀತಾರ. ಆಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂತಂದ್ರ
ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಯಾವ್ದು ಬರುತ್ತೆ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದೇನ್ ಮಾಡ್ತದಪ್ಪ ಅಂತಂದ್ರ ಜೀವಕೋಶದ ಹೆದ್ದಾರಿ ಇದ್ದಂಗಿದೆ, ಹೈವೇ ಇದ್ದಂಗಿದೆ. ಯಾವುದು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೈವೇ ಇದ್ದಂಗಿದೆ. ಇದೇನ್ ಮಾಡ್ತದಪ್ಪ ಅಂತಂದ್ರ ಲಿಪಿಡ್ ಮತ್ತು ಪ್ರೋಟೀನ್ ಸಾಗಾಣಿಕೆಗೆ ಸಹಾಯವಾಗುತ್ತದೆ. ಅಂದ್ರೆ ಇಲ್ಲಿ ಜೀವಕೋಶಕ್ಕೆ ದಾರಿ ಇದ್ದಂಗಿದೆ, ಪೂರ್ತಿ ಹೈವೇ ಇದ್ದಂಗೆ. ಇಲ್ಲಿ ಏನು ಪ್ರೋಟೀನ್ಗಳು ಮತ್ತ ಇವು ಲಿಪಿಡ್ಗಳು ಬರ್ತಾವಲ್ಲ, ಅವಕ್ಕೆ ಏನ್ ಮಾಡತ್ತಂದ್ರ ದಾರಿ ಮಾಡಿಕೊಡ್ತೈತಿ. ಯಾವ್ದ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದು ದಾರಿ ಮಾಡಿಕೊಡ್ತೈತಿ. ಆಮೇಲೆ ಏನಪ್ಪಾ ಅಂತಂದ್ರ ನೆಕ್ಸ್ಟ್ ಯಾವ್ದು ಬರುತ್ತೆ? ಈ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಬರುತ್ತೆ. ರಫ್ ಅಂತಂದ್ರ ಯಾವ ರೈಬೋಸೋಮ್ಗಳನ್ನ ಹೊಂದಿರ್ತಾವಲ್ಲ ಅವಕ್ಕೆ ರಫ್ ಅಂತ ಕರೀತಾರ. ಯಾವ ಭಾಗದಲ್ಲಿ ರೈಬೋಸೋಮ್ ಇರಂಗಿಲ್ಲ ಅವಕ್ಕೆ ಏನಂತಾರ? ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತಾರ. ಅದೇನಷ್ಟು ಇದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಗಾಲ್ಗಿ ಬಾಡಿ. ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂತಂದ್ರ ಗಾಲ್ಗಿ ಬಾಡಿ. ಇದೇನ್ ಮಾಡ್ತದಪ್ಪ ಅಂತಂದ್ರ ಗಾಲ್ಗಿ ಸಂಕೇತ ಅಂತ ಕರೀತಾರು. ಇದೇನ್ ಮಾಡ್ತಂತಂದ್ರ ಜೀವಕೋಶದ ಪೋಸ್ಟ್ ಆಫೀಸ್ ಇದ್ದಂಗ್ರಿ. ಪೋಸ್ಟ್ ಆಫೀಸ್ ಅಥವಾ ಏನಂದ್ರೆ ಟ್ರಾಫಿಕ್ ಕಂಟ್ರೋಲ್ ಇದ್ದಂಗಿದೆ ಗಾಲ್ಗಿ ಅಪಾರಟಸ್. ಪೋಸ್ಟ್ ಆಫೀಸ್ ಅಥವಾ ಏನ್ರಿ ಟ್ರಾಫಿಕ್ ಕಂಟ್ರೋಲ್ ಇದ್ದಂಗೆ. ಇದೇನ್ ಮಾಡ್ತತಿ? ಪ್ರೋಟೀನ್ಗಳನ್ನ ಪ್ಯಾಕ್ ಮಾಡತ್ರಿ. ಪ್ಯಾಕ್ ಮಾಡಿ ಏನ್ ಮಾಡತ್ತಂದ್ರ ಬೇರೆ ಅಡಿಗೆ ಎಲ್ಲಿ ಅವಶ್ಯಕತೆ ಐತ್ಲಾ ಅಲ್ಲಿ ಏನ್ ಮಾಡತ್ತಂದ್ರ ರವಾನಿಸುತ್ತದೆ. ಯಾವ್ದ್ರಿ? ಗಾಲ್ಗಿ ಅಪಾರಟಸ್. ನೋಡ್ರಿ, ಒಂದನೇದಿನ ಸೆಲ್ ಮೆಂಬ್ರೇನ್. ಸೆಲ್ ಮೆಂಬ್ರೇನ್ ಏನ್ರಿ? ಹೊರಗ ಒಳಗ ಬರುವಂತ ವಸ್ತುಗಳನ್ನ ನಿಯಂತ್ರಿಸುತ್ತದೆ. ಸೈಟೋಪ್ಲಾಸಮ್ ಅನ್ನೋದು ಅದ್ರೊಳಗಿರುವಂತ ಒಂದು ಲಿಕ್ವಿಡ್. ಯಾಕೆ ಲಿಕ್ವಿಡ್ ಇರ್ತದಪ್ಪ ಅಂತಂದ್ರ ಇವಕ್ಕೆಲ್ಲ ಹಾನಿ ಆಗ್ಬಾರ್ದಲ್ರಿ. ಅಕಸ್ಮಾತ್ ಈ ಸೆಲ್ ಅದು ಇಲ್ಲಿ ಬಡದಿತ್ತು ಅಂತ ಹೇಳಿ ತಿಳ್ಕೊರಿ. ಬಡಿತಂತಂದ್ರ ಇಲ್ಲಿ ಸೆಲ್ಲಿಗೆ ಅಕಸ್ಮಾತ್ ಪೆಟ್ ಆತಪ್ಪ ಅಂತಂದ್ರೆ ಒಮ್ಮೆ ಡೈರೆಕ್ಟ್ ಇದಕ್ಕೆ ಬಿಡಂಗಿಲ್ಲ. ಆ ಲಿಕ್ವಿಡ್ ಏನಾಕತಿ ಅದನ್ನ ಕಂಟ್ರೋಲ್ ಮಾಡತ್ರಿ. ಆ ಪೆಟ್ಟನ್ನು ಒಂದ್ ಸ್ವಲ್ಪ ಏನ್ ಮಾಡತ್ತಿ? ಕಡಿಮೆ ಮಾಡತ್ತದ. ಅದಕ್ಕೆ ಸೈಟೋಪ್ಲಾಸಮ್. ನ್ಯೂಕ್ಲಿಯಸ್ ಅಂದ್ರೆ ಏನ್ರಿ? ಕೋಶ ಕೇಂದ್ರ. ಆ ಕೋಶ ಕೇಂದ್ರ ಒಳಗೆ ಏನಿರ್ತತಿ? DNA ಇರ್ತತಿ ಮತ್ತ ಕ್ರೋಮೋಸೋಮ್ ಇರ್ತತಿ. ಆ ಕ್ರೋಮೋಸೋಮ್ಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ತಂದೆ ತಾಯಿ ಅಂತ ಅನುವಂಶಿಗಳನ್ನ ಮಕ್ಕಳಿಗೆ ಸಾಗಾಣಿಕೆ ಮಾಡಲು ಸಹಾಯ ಮಾಡ್ತಾವ. ಆಮೇಲೆ ನ್ಯೂಕ್ಲಿಯೋಲಸ್ ಅಂದ್ರೆ ಕಿರು ಕೋಶ ಕೇಂದ್ರ. ಕೋಶ ಕೇಂದ್ರ ಒಳಗಿರುವಂತ ಒಂದು ಸಣ್ಣ ಭಾಗ ಅದ. ಆಮೇಲೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಬರ್ತಾವ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನ್ ಮಾಡ್ತಾವ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳು ಇವು ಇದ್ದಂಗ್ರಿ, ಏನ ಹೈವೇ ಇದ್ದಂಗೆ. ಇವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ರೋಟೀನ್ಗಳನ್ನ ಮತ್ತು ಲಿಪಿಡ್ಗಳನ್ನ ಕರೆಕ್ಟ್ ಆಗಿ ದಾರಿ, ಅದಕ್ಕೆ ಅವುಗಳಿಗೆ ಸಾಗಾಣಿಕೆಗೆ ದಾರಿಯನ್ನ ಒದಗಿಸುತ್ತವೆ. ಯಾವ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಆಮೇಲೆ ಗಾಲ್ಗಿ ಸಂಕೀರ್ಣ ಅಥವಾ ಗಾಲ್ಗಿ ಅಪಾರಟಸ್ ಅಂತ ಕರೀತಾರ. ಇವೇನ್ ಮಾಡ್ತಾವಪ್ಪ ಅಂತಂದ್ರ ಜೀವಕೋಶದ ಪೋಸ್ಟ್ ಆಫೀಸ್ ಅಥವಾ ಟ್ರಾಫಿಕ್ ಕಂಟ್ರೋಲ್ ಇದ್ದಂಗೆ. ಇವೇನ್ ಮಾಡ್ತಾವ ಅಂದ್ರೆ ಪ್ರೋಟೀನ್ಗಳನ್ನ ಪ್ಯಾಕ್ ಮಾಡ್ತಾವ್ರಿ. ಪ್ರೋಟೀನ್ಗಳನ್ನ ಪ್ಯಾಕ್ ಮಾಡಿ ಏನ್ ಮಾಡ್ತಾವ? ಎಲ್ಲಿ ಅವಶ್ಯಕತೆ ಐತ್ಲಾ ಅಲ್ಲಿ ಏನ್ ಮಾಡ್ತಾವ ಅಂದ್ರ ಕಳಿಸ್ತಾವ. ಎಲ್ಲಿ ಅವಶ್ಯಕತೆ ಐತ್ಲಾ ಅಲ್ಲಿ ಕಳಿಸ್ತಾವ. ಆಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ರೈಬೋಸೋಮ್ ಬರತ್ರಿ. ನೆಕ್ಸ್ಟ್ ಯಾವ್ದು ಬರತ್ತಿ? ರೈಬೋಸೋಮ್ ಬರತ್ತೆ. ಇವುಗಳನ್ನ ಜೀವಕೋಶದ ರೈಬೋಸೋಮ್ ಅನ್ನ ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಎಂದು ಕರೆಯುತ್ತಾರೆ. ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಎಂದು ಕರೆಯುತ್ತಾರೆ. ನಾನು ನಿಮಗೆ ನೆಕ್ಸ್ಟ್ ಒಂದು ಕ್ವಶನ್ ಬರುತ್ತೆ ಅಥವಾ ಹೇಳ್ತೀನಿ. ನಿಮ್ಗೆ ಪ್ರೋಟೀನ್ ಅಂದ್ರೆ ಏನ, ಯಾವ ಟೈಪ್ ಪ್ರೋಟೀನ್ ಅದಾವು, ಆಮೇಲೆ ಯಾವ ಅದ್ರ ಯೂಸಸ್ಗಳು ಏನಾವದೆಲ್ಲ ಹೇಳ್ತೀನಿ. ಈಗ ನೋಡಿ ನೆನಪಿಟ್ಕೋರಿ, ರೈಬೋಸೋಮ್ ಅಂತಂದ್ರೆ ಪ್ರೋಟೀನ್ ಕಾರ್ಖಾನೆ, ಮೈಟೋಕಾಂಡ್ರಿಯಾ ಅಂದ್ರೆ ಶಕ್ತಿ ಉತ್ಪಾದನಾ ಕೇಂದ್ರ. ಆಮೇಲೆ ಈ ಪ್ರೋಟೀನ್ ಸಂಶ್ಲೇಷಣೆ ಮಾಡಲ್ಲ ಇದು ಮಾಡತ್ತಿದ್ದು ಯಾವ್ದ? ರೈಬೋಸೋಮ್. ಈ ರೈಬೋಸೋಮ್ ಇನ್ನೊಂದೇನ್ ಕ್ವಶನ್ ಕೇಳ್ತಾರಪ್ಪ ಅಂತಂದ್ರ ಜೀವಕೋಶದ ಅತ್ಯಂತ ಸಣ್ಣ ಅಂಗರಿದು. ಇದೇನ್ರಿ? ಜೀವಕೋಶದ, ನಿಮಗೆ ಎಕ್ಸಾಮ್ದಾಗ ಕ್ವಶನ್ ಕೇಳ್ತಾರ, ಸ್ಟೇಟ್ಮೆಂಟ್ ಕೊಡ್ಬೋದು. ಜೀವಕೋಶದ ಅತ್ಯಂತ ಸಣ್ಣ ಅಂಗ ಯಾವ್ದ್ರಿ? ರೈಬೋಸೋಮ್. ರೈಬೋಸೋಮ್. ಆಮೇಲೆ ಇದಕ್ಕ ಯಾವುದೇ ರೀತಿಯಾದಂತಹ ಪೊರೆ ಇರಂಗಿಲ್ಲ. ರೈಬೋಸೋಮಿಗೆ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯಾದಂತಹ ಪೊರೆ ಇರಂಗಿಲ್ಲ. ಇವಕ್ಕೆಲ್ಲಕ್ಕೂ ಉಳುಕಿದ ಬಾಡಿ ಏನಿರ್ತಾವಲ್ರಿ ಆರ್ಗನಲ್ಸ್ ಗಳಿಗೆ ಎಲ್ಲಕ್ಕೂ ಏನಿರ್ತಾವ ಅಂದ್ರ ಪೊರೆಗಳು ಇರುತ್ತವೆ. ಆಮೇಲೆ ಏನಪ್ಪಾ ಅಂತಂದ್ರ ನೆಕ್ಸ್ಟ್ ಯಾವ್ದು ಬರುತ್ತೆ? ಲೈಸೋಸೋಮ್. ಇದು ವೆರಿ ಇಂಪಾರ್ಟೆಂಟ್, ಇದನ್ನ ಎಕ್ಸಾಮ್ದಾಗ ಕೇಳಿದಾರು. ಲೈಸೋಸೋಮ್ ಅಂದ್ರೆ ಏನ್ರಿ? ಜೀವಕೋಶದ ಆತ್ಮಹತ್ಯಾ ಚೀಲಗಳು. ಏನ್ರಿ? ಜೀವಕೋಶದ ಆತ್ಮಹತ್ಯಾ ಚೀಲಗಳು. ಇವಕ್ಕೆ ಇಂಗ್ಲಿಷ್ನಾಗ ಏನಂತಾರು? ಸೂಸೈಡಲ್ ಬ್ಯಾಗ್ಸ್ ಆಫ್ ದಿ ಸೆಲ್ ಅಂತ ಕರೀತಾರ. ಇವ್ ಏನ್ ಮಾಡ್ತಾವಪ್ಪ ಅಂತಂದ್ರ ಹಳೆಯ ಮತ್ತು ಹಾನಿಗೊಳಗಾದಂತಹ ಜೀವಕೋಶಗಳನ್ನ, ಏನು ವೇಸ್ಟ್ ಇರ್ತಾವಲ್ರಿ ಜೀವಕೋಶಗಳನ್ನ, ಅವುಗಳನ್ನ ಏನ್ ಮಾಡ್ತಾವಪ್ಪ ಅಂತಂದ್ರ ಹೊರ ಹಾಕಲ್ ಏನ್ ಮಾಡ್ತಾವ ಅಂದ್ರ ತನ್ನಂತ ಏನ್ ಮಾಡ್ಕೋತಾವ? ಇವ ಬ್ಲಾಸ್ಟ್ ಮಾಡ್ಕೊಂಡ್ಬಿಡ್ತಾರ ಲೈಸೋಸೋಮ್. ಈಗ ನೋಡ್ರಿ, ನಿಮ್ಗೆ ಏನೋ ಒಂದು ಪೆಟ್ ಆಗೈತಿ, ಏನೋ ಒಂದು ಹಾನಿ ಆಗೈತಿ ನಿಮ್ ಇದಕ್ಕೆ ಜೀವಕೋಶಕ್ಕೆ, ಅಲ್ಲಿ ಏನಾಗೈತಿಪ್ಪ ಅಂತಂದ್ರ ಅಲ್ಲಿ ಅದ ಜೀವಕೋಶ ಏನ್ ಮಾಡ್ತಂದ್ರೆ ಈ ಲೈಸೋಸೋಮ್ ಏನ್ ಮಾಡ್ತತಿ? ಅವುಗಳನ್ನ ಸೆಲ್ ದಿಂದ ಹೊರ ಹಾಕ್ಬೇಕ್ರಿ. ಹೊರಗೆ ಹಾಕ್ಬೇಕನ್ನೋ ಕಾರಣಕ್ಕೆ ಏನ್ ಮಾಡತ್ತಂದ್ರ ಈ ಲೈಸೋಸೋಮ್ ಏನ್ ಮಾಡ್ತತಿ? ತನ್ನನ್ ತಾನ ಸುಟ್ಕೊಂಡ್ಬಿಡತ್ತೆ. ಅಂದ್ರ ಸುಸೈಡಲ್ ಬ್ಯಾಗ್, ಆತ್ಮಹತ್ಯಾ ಚೀಲ, ತನ್ನನ್ ತಾನ ಸುಟ್ಕೊಂಡ್ ಏನ್ ಮಾಡ್ತತಿ? ಅದನ್ನ ಜೀವಕೋಶದಿಂದ ಏನ್ ಮಾಡ್ತತಿ? ಕಳಿಸ್ಬಿಡದ್ರ. ಅದು ಜೀವಕೋಶಗಳ ಭಾಗಗಳನ್ನ ಏನ್ ಮಾಡ್ತತಿ? ಅದು ಕಳಿಸ್ಬಿಡತ್ತೆ. ಅದಕ್ಕೆ ಏನಂತಾರೆ? ಇದಕ್ಕೆ ಸುಸೈಡಲ್ ಬ್ಯಾಗ್ ಅಂತ ಕರೀತಾರು. ನೆಕ್ಸ್ಟ್ ಅದು ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂತಂದ್ರ ಮೈಟೋಕಾಂಡ್ರಿಯಾ ನೋಡಿದ್ವು, ಲೈಸೋಸೋಮ್ ನೋಡಿದ್ವು, ರೈಬೋಸೋಮ್ ನೋಡಿದ್ವು, ನ್ಯೂಕ್ಲಿಯಸ್ ನೋಡಿದ್ವು. ಇವೆಲ್ಲ ಏನಪ್ಪಾ ಅಂತಂದ್ರೆ ಎಕ್ಸಾಮ್ದಾಗ ಕೇಳಿದಂತ ಕ್ವಶನ್. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರ ಈ ಪ್ಲಾಂಟ್ ಸೆಲ್ಲಿಗೆ ಸೆಲ್ ವಾಲ್ ಇರ್ತತ್ರಿ. ಪ್ಲಾಂಟ್ ಸೆಲ್ಲಿಗೆ ಸೆಲ್ ವಾಲ್ ಇರ್ತತಿ. ಎನಿಮಲ್ ಸೆಲ್ಲಿಗೆ ಏನಿರಂಗಿಲ್ಲ, ಸೆಲ್ ವಾಲ್ ಇರಂಗಿಲ್ಲ. ಎನಿಮಲ್ ಸೆಲ್ಲಿಗೆ ಪ್ಲಾಂಟ್ ಸೆಲ್ಲಿಗೆ ಡಿಫ್ರೆನ್ಸ್ ಏನ? ಇದು ರೌಂಡ್ ಇರ್ತತಿ, ಇದು ಚಪ್ಪಟೆ ಆಕಾರದಾಗಿರತ್ತೆ. ಆಮೇಲೆ ಇದಕ್ಕೆ ಸೆಲ್ ವಾಲ್ ಇರ್ತತಿ, ಇದಕ್ಕೆ ಸೆಲ್ ವಾಲ್ ಇರಂಗಿಲ್ಲ.
ಆಮೇಲೆ ಇಲ್ಲಿ ಕ್ಲೋರೋಪ್ಲಾಸ್ಟ್ ಐತಿ ನೋಡ್ರದ, ಸಸ್ಯದಲ್ಲಿ ಆಹಾರವನ್ನು ಉತ್ಪಾದಿಸುವಂತ ಅಂಗರಿದ ಇದು ಯಾವ್ದ ಕ್ಲೋರೋಪ್ಲಾಸ್ಟ್. ಇದ್ರೊಳಗೆ ಇರ್ತತಿ, ಆಮೇಲೆ ಇದ್ರೊಳಗೆ ಇರಂಗಿಲ್ಲ. ಇವು ಏನಪ್ಪಾ ಅಂದ್ರ ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳು ಇರುವಂತ ಡಿಫ್ರೆನ್ಸ್. ಆಮೇಲೆ ಈಗ ನೋಡ್ರಿ ಮೈಟೋಕಾಂಡ್ರಿಯಾ ಬಗ್ಗೆ ಕೇಳಿದಾರ ಅವರು. ಈ ಮೈಟೋಕಾಂಡ್ರಿಯಾದಾಗ ಏನಿರತ್ತಪ್ಪ ಅಂದ್ರೆ ಕ್ರಿಸ್ಟಿ ಅನ್ನುವಂತ ಭಾಗ ಇರ್ತತಿ. ಏನಿರತ್ರಿ ಕ್ರಿಸ್ಟಿ ಅನ್ನುವಂತ ಭಾಗ. ಅವ್ರಿಗೆ ಮೈಟೋಕಾಂಡ್ರಿಯಾ ಬಗ್ಗೆ ನಮ್ಗೆ ಕ್ವಶನ್ ಕೇಳಿದಾರ. ಇದ್ರ ನೋಡಿದ್ರಿ ಇದು ಮೈಟೋಕಾಂಡ್ರಿಯಾ ಚಿತ್ರ, ಇದು ಮೈಟೋಕಾಂಡ್ರಿಯಾ ಚಿತ್ರ. ಇದ್ರೊಳಗೆ ಏನಪ್ಪಾ ಅಂದ್ರೆ ಕ್ರಿಸ್ಟಿ ಅನ್ನುವಂತಹ ಭಾಗ ಇರ್ತಾವ. ಈ ಮೈಟೋಕಾಂಡ್ರಿಯಾದ ಒಳಗಿನ ಪೊರೆಯಲ್ಲಿ ಅಂತ ಅಂದ್ರ ಕ್ರಿಸ್ಟಿ ಅನ್ನುವಂತ ಭಾಗ ಇರ್ತಾವ. ಇವೇನಿದಾವಲ್ರಿ ಇವ ಕ್ರಿಸ್ಟಿ ಅನ್ನುವಂತ ಭಾಗ. ಇವೇನಪ್ಪಾ ಅಂದ್ರೆ ಮಡಿಕೆಗಳಾಗಿ ಚಾಚಿಕೊಂಡಿರುತ್ತವೆ. ಇವೇನ್ ಮಾಡ್ತಾವ ಅಂದ್ರೆ ಶಕ್ತಿ ಉತ್ಪಾದನೆಗೆ ಅಗತ್ಯವಾಗಿರುವಂತಹ ಮೇಲ್ಮೈಯನ್ನ ಒದಗಿಸುತ್ತವೆ. ಶಕ್ತಿ ಉತ್ಪಾದನೆಗೆ ಅವಶ್ಯಕವಾಗಿರುವಂತಹ ಸರ್ಫೇಸ್ ಏರಿಯಾನ ಒದಗಿಸುತ್ತವೆ. ಇಲ್ಲ ನೋಡ್ರದ ಕ್ರಿಸ್ಟೆ ಎಲ್ಲಿರ್ತಾವ ಅಂದ್ರೆ ಇನ್ನರ್ ಮೆಂಬ್ರೇನ್ ಆಗಿರ್ತಾವ, ಒಳ ಇದ್ರೊಳಗೆ ಇರ್ತಾವ. ನೆಕ್ಸ್ಟ್ ನೋಡ್ರಿ, ನೋಡ್ರಿ ಕ್ವಶನ್ ಕೇಳಿದರೆ ಉಸಿರಾಟ ಕ್ರಿಯೆಯಲ್ಲಿ ಈ ಕಣಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಮತ್ತು ವಿಶಿಷ್ಟವಾದ ಕ್ರಿಸ್ಟೆ ಎಂದು ಕರೆಯಲ್ಪಡುವ ರಚನೆಗಳನ್ನ ಹೊಂದಿವೆ. ಯಾವ್ದಾಕತ್ರಿ ಮೈಟೋಕಾಂಡ್ರಿಯಾದ ಒಳಪದರು. ನಿಮ್ ಡೈಗ್ರಾಮ್ ತೋರ್ಸಿನ. ಇದೇನಪ್ಪಾ ಅಂದ್ರೆ ಸೆಲ್ ಬಗ್ಗೆ ಆಲ್ಮೋಸ್ಟ್ ಎಲ್ಲಾನು ಕ್ವಶನ್ ಅಂದ್ರೆ ಕವರ್ ಅದು. ಸೆಲ್ ಅಧ್ಯಯನಿಕ ಸೈಟಾಲಜಿ, ಆಮೇಲೆ ಅತಿ ದೊಡ್ಡ ಸೆಲ್ ಯಾವ್ದ, ಅತಿ ಚಿಕ್ಕ ಸೆಲ್ ಯಾವ್ದ, ಆಮೇಲೆ ಸೆಲ್ಗಳನ್ನ ಕಂಡಿಡಿದ ಜೀವಕೋಶಗಳನ್ನ, ಜೀವಂತ ಜೀವಕೋಶವನ್ನು ಕಂಡಿಡಿದವ್ಯಾರ, ಆಮೇಲೆ ನಿರ್ಜೀವ ಜೀವಕೋಶಗಳನ್ನು ಕಂಡಿಡಿದವ್ಯಾರ, ಆಮೇಲೆ ಗಾಲ್ಗಿ ಸಂಕೀರ್ಣ ಅಂದ್ರೆ ಏನ, ಕ್ಲೋರೋಪ್ಲಾಸ್ಟ್ ಅಂದ್ರೆ ಏನ, ಮೈಟೋಕಾಂಡ್ರಿಯಾ ಅಂದ್ರೆ ಏನ, ಆಮೇಲೆ ರಸದಾನಿಗಳು ಇವು ಅಂದ್ರೆ ಏನ, ಎಲ್ಲ ಏನ್ ಮಾಡಿದಪ್ಪ ಅಂತಂದ್ರ ಅದ್ರ ಕಾರ್ಯಗಳನ್ನ ಏನ್ ಮಾಡಿದ್ವು ನೋಡ್ಕೊಂತ ಹೋದು. ಇವೇನಪ್ಪಾ ಅಂತಂದ್ರ ಹಿಂದಿನ ಕ್ವಶನ್ ಕೇಳಿದಂತ ಕ್ವಶನ್ಗಳು. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇದ್ರ ಆನ್ಸರ್ ಏನತ್ರಿ ಮೈಟೋಕಾಂಡ್ರಿಯಾದ ಒಳಪದರು. ನೆಕ್ಸ್ಟ್ ಕ್ವಶನ್ ಕೇಳಿದಾರಂದ್ರ ನೋಡ್ರಿ, ಜನಸಂಖ್ಯೆಯಲ್ಲಿ ತಳಿ ಭಿನ್ನತೆಯನ್ನ ಉಂಟು ಮಾಡಲು ಮೈಟೋಸಿಸ್ ಕೋಶ ವಿಭಜನೆ ಅವಶ್ಯಕತೆ ಇರುವುದಿಲ್ಲ. ಜನಸಂಖ್ಯೆಯಲ್ಲಿ ತಳಿ ಭಿನ್ನತೆಯನ್ನ ಉಂಟು ಮಾಡಲು ಮಿಯಾಸಿಸ್ ಕೋಶ ವಿಭಜನೆ ಅವಶ್ಯಕತೆ ಇರುವುದು. ಇದೇನು ಕೇಳಿದಾರಪ್ಪ ಅಂತಂದ್ರ ಸೆಲ್ ಡಿವಿಷನ್ ಅಂತ ಹೇಳಿ ಬರತ್ರಿ. ಇದು ಸೆಲ್ ಡಿವಿಷನ್ ಅನ್ನುವಂತ ಕಾನ್ಸೆಪ್ಟ್ ಬರತ್ತಿ. ಅದ್ರೊಳಗೆ ಏನಪ್ಪಾ ಅಂತಂದ್ರ ಮೈಟೋಸಿಸ್ ಮತ್ ಮಿಯಾಸಿಸ್ ಅನ್ನುವಂತ ಒಂದ್ ಎರಡು ಬರ್ತಾವ. ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ನಾನು ನಿಮ್ಗೆ ಹೇಳಿದ್ನಿ, ಜೀವಕೋಶ ಒಳಗ ಏನಿರ್ತಾವ್ರಿ ನ್ಯೂಕ್ಲಿಯಸ್ ಇರತ್ತೆ ಅಂತ ಹೇಳಿದ್ನ. ಜೀವಕೋಶ ಒಳಗ ಏನಿರತ್ತಿ ನ್ಯೂಕ್ಲಿಯಸ್ ಇರತ್ತೆ ಅಂತ ಹೇಳಿದ್ನಿ. ನೋಡ್ರಿ ಅದ್ರದ್ದೊಂದು ಕಾನ್ಸೆಪ್ಟ್ ನೋಡಿ ಅಂದ್ರೆ ನಿಮ್ಗೆ ಮತ್ತ ಇನ್ನ ಕ್ವಶನ್ಗಳು ಕ್ಲಿಯರ್ ಆಕಾವು. ನೋಡ್ರಿ ಇದು ಪ್ರಾಣಿ ಜೀವಕೋಶ ಅಂತ ತಿಳ್ಕೊರಿ. ಇದ್ರೊಳಗ ಕೋಶ ಕೇಂದ್ರ ಇತ್ರಿ. ಈ ಕೋಶ ಕೇಂದ್ರದಾಗ ಏನಿರ್ತಾವಪ್ಪ ಅಂತಂದ್ರ ಕ್ರೋಮೋಸೋಮ್ ಇರ್ತಾವ ಅಂತ ಹೇಳಿದ್ನ. DNA ಮತ್ತು ಏನಿರ್ತಾವ್ರಿ ಕ್ರೋಮೋಸೋಮ್ ಇರ್ತಾವ ಅಂತ ಹೇಳಿದ್ನ. ಈ ಕ್ರೋಮೋಸೋಮ್ ಅಂದ್ರ ಏನಪ್ಪಾ ಅಂತಂದ್ರ ಮಾನವನ ಪ್ರತಿಯೊಂದು ದೈಹಿಕ, ಈಗ ಕ್ರೋಮೋಸೋಮ್ ಅಂದ್ರೆ ಏನ್ ನೋಡ್ರಿ, ಇವೇನ್ ಮಾಡ್ತಾವಪ್ಪ ಅಂದ್ರೆ ನೋಡ್ರಿ ತಂದೆಯಿಂದ ಒಂದಷ್ಟು ಗುಣಗಳು, ತಾಯಿಯಿಂದ ಒಂದಷ್ಟು ಗುಣಗಳು ಏನಾಗಿರ್ತಾವ ಅಂದ್ರೆ ಮಕ್ಕಳಲ್ಲಿ ಬಂದಿರ್ತಾವ. ಅವು ಹೆಂಗ್ ಬರ್ತಾವಪ್ಪ ಅಂತಂದ್ರ ಈ ಕ್ರೋಮೋಸೋಮ್ಗಳು ಏನ್ ಮಾಡ್ತಾವ ಅಂದ್ರ ಅವುಗಳನ್ನ ಸಾಗಾಣಿಕೆ, ಆ ಗುಣಗಳನ್ನ ತಂದೆಯಿಂದ ಒಂದಷ್ಟು ಗುಣಗಳನ್ನ, ತಾಯಿಯಿಂದ ಒಂದಷ್ಟು ಗುಣಗಳನ್ನ ಏನ್ ಮಾಡ್ತಾವಪ್ಪ ಅಂತಂದ್ರ ಅವ ತೆಗೆದುಕೊಂಡು ಹೋಗಿ ಏನಾಕಾವ ಅಂದ್ರ ಮಕ್ಕಳಲ್ಲಿ ಇಡ್ತಾವ. ಅದಕ್ಕೆ ಏನ್ ಇಂಪಾರ್ಟೆಂಟ್ ಅಂದ್ರ ಕ್ರೋಮೋಸೋಮ್ಗಳನ್ನ ಇಂಪಾರ್ಟೆಂಟ್. ಈ ಮಾನವನ ದೇಹದಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟಿರ್ತಾವಪ್ಪ ಅಂತಂದ್ರ 46 ಇರ್ತಾವ. ನೆನಪಿಟ್ಕೋರಿ, ಇದನ್ನ ಎಕ್ಸಾಮ್ ದಾಗ ಕೇಳಿದಾರು. ಕ್ರೋಮೋಸೋಮ್ಗಳ ಸಂಖ್ಯೆ, ಕ್ರೋಮೋಸೋಮ್ ಎಲ್ಲಿ ಇರ್ತಾವು ಜೀವಕೋಶದ DNA ಒಳಗಿರ್ತಾವ. ಎಷ್ಟಿರ್ತಾವ ಟೋಟಲ್ 46 ಇರ್ತಾವ. ಅಥವಾ ಇವಕ್ಕೆ ಏನಂತಾರಂದ್ರೆ 23 ಜೊತೆ ಪೇರ್ ಅಂತ ಕರೀತಾರೆ. 23 ಪೇರ್ ಅಂತ ಕರೀತಾರ. ಇದನ್ನು ಕೊಡ್ಬೋದು ಜೊತೆ ಐತಿ ಅಂತ ಹೇಳಿ ಅಲ್ಲಿ ಆಪ್ಷನ್ ದಾಗ ನೋಡ್ಬೇಕು ನೀವು. ಜೊತೆ ಐತಂದ್ರ 23 ಪೇರ್, ಇಲ್ಲಾಂದ್ರ ಟೋಟಲ್ ಹಂಗೈತಂದ್ರ 46. ಆಮೇಲೆ ಈ ಕ್ರೋಮೋಸೋಮ್ ಒಳಗೆ ಏನಪ್ಪಾ ಅಂತಂದ್ರ 2 ಟೈಪ್ ಇರ್ತಾವ್ರು. ಯಾವ್ಯಾವಪ್ಪ ಅಂತಂದ್ರ ಆಟೋಸೋಮ್, ಕನ್ನಡದಾಗೂ ಆಟೋಸೋಮ್ ಅಂತ ಕರೀತಾರೆ. ಆಮೇಲೆ ಅಲೋಸೋಮ್ ಅಂತ ಇರ್ತಾವ. ನಾ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡತ್ತಂದ್ರೆ ಈಗ ಕ್ರೋಮೋಸೋಮ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡತಾನ. ಆಟೋಸೋಮ್ ಅಂತಂದ್ರೆ ಏನ್ರಿ, ಈ ಕ್ರೋಮೋಸೋಮ್ಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಕ್ರೋಮೋಸೋಮ್ಗಳು ಈಗ ತಂದೆಯಿಂದ ಮಕ್ಕಳಿಗೆ ಹೋದ್ಮೇಲೆ ಏನಾಕಪ್ಪ ಅಂದ್ರ ದೇಹದ ಗುಣಲಕ್ಷಣಗಳನ್ನ ನಿರ್ಧರಿಸುತ್ತವೆ. ಯಾವ್ರಿ ಆಟೋಸೋಮ್ಗಳು. ಆಟೋಸೋಮ್ ಅಂದ್ರೆ ಏನ, ಈ ಕ್ರೋಮೋಸೋಮ್ಗಳು ಇರುವಂತ ಟೈಪ್ಗಳು. ಇವು ಎಷ್ಟು ಸಂಖ್ಯೆದಾಗ ಇರ್ತಾವಪ್ಪ ಅಂದ್ರ 44 ಅಥವಾ 22 ಜೊತೆ. 22 ಜೊತೆ. ಈಗ ನೋಡ್ರಿ ತಂದೆ ಒಳಗ ತಾಯಿ ಒಳಗ ಇರ್ತಾರು.
ದೇಹದ ಗುಣಲಕ್ಷಣಗಳು ಅಂತಂದ್ರೆ ಏನ್ರಿ, ನಮ್ಮ ಬಾಡಿ ಒಳಗೆ ಏನೇನು ನಿರ್ಧಾರ ಆಕತ್ಲ ಅವು ಯಾವಪ್ಪ ಅಂದ್ರ ನಿರ್ಧರಿಸುವಂತ ಕ್ರೋಮೋಸೋಮ್ ಯಾವ್ರಿ, ಅಟೋಸೋಮ್. ಆಮೇಲೆ ಈ ಅಲೋಸೋಮ್ ಅಂತಂದ್ರೆ ಏನ್ರಿ, ಇವಕ್ಕ ಸೆಕ್ಸ್ ಕ್ರೋಮೋಸೋಮ್ ಅಂತ ಹೇಳಿ ಕರೀತಾರ. ಸೆಕ್ಸ್ ಕ್ರೋಮೋಸೋಮ್ ಅಂತ ಹೇಳಿ ಕರೀತಾರ. ಅಂದ್ರ ಲಿಂಗವನ್ನು ನಿರ್ಧರಿಸುತ್ತದೆ. ಇವೇನ್ ಮಾಡ್ತಾವಪ್ಪ ಅಂದ್ರ ಲಿಂಗವನ್ನು ನಿರ್ಧರಿಸುತ್ತವೆ. ಅಂದ್ರ ಗಂಡ ಐತೋ ಹೆಣ್ಣೈತೋ ಅಂತ ಹೇಳಿ ನಿರ್ಧರಿಸುವಂತ ಕ್ರೋಮೋಸೋಮ್ ಯಾವಂತ ಕೇರ್ ಏನ್ ಹೇಳ್ಬೇಕು ನೀವು, ಅಲೋಸೋಮ್ ಅಂತ ಹೇಳಿ ಹೇಳ್ಬೇಕು. ಇವ್ ಎಷ್ಟಿರ್ತಾವಪ್ಪ ಅಂದ್ರ ಇಲ್ಲಿ ನೋಡ್ರಿ 44, ಅದು ಉಳಿದ ಎಷ್ಟು ಟೋಟಲ್ 46ದಾಗ 2 ಅಥವಾ 1 ಜೊತೆ. ಲಿಂಗವನ್ನು ನಿರ್ಧರಿಸುವುದು ಅಲೋಸೋಮ. ಆಮೇಲೆ ದೇಹದ ಗುಣಲಕ್ಷಣಗಳನ್ನ ನಿರ್ಧರಿಸುವುದು ಯಾವ್ದ್ರಿ, ಅಟೋಸೋಮ. ಆಮೇಲೆ ಗಂಡು ಈ ನೋಡ್ರಿ ಟೋಟಲ್ ಇವು ಅಲೋಸೋಮ್ ಏನ್ ಇರ್ತಾವಪ್ಪ ಅಂದ್ರ ಗಂಡಿನಲ್ಲಿಯೂ ಸೇಮ್ ಇರ್ತಾವ, ಹೆಣ್ಣಿನಲ್ಲಿಯೂ ಸೇಮ್ ಇರ್ತಾವ. ಅರ್ಥ ಆತ್ರಿ? ಯಾಕಂದ್ರ ಅವು ದೇಹದ ಗುಣಲಕ್ಷಣಗಳನ್ನ ನಿರ್ಧರಿಸಿರ್ತಾವ. ದೇಹದ ಗುಣಲಕ್ಷಣಗಳು ಅಂದ್ರೆ ನಿಮ್ ಕೈಯ ಕಾಲ ಆಮೇಲೆ ಏನೇನ್ ಇರ್ತಾವಲ್ಲ ಅವನ್ನೆಲ್ಲ ನಿರ್ಧರಿಸುವ. ಹೆಣ್ಣೊಳಗೂ ಅವು ಇರಬೇಕ, ಗಂಡೊಳಗೂ ಇರಬೇಕ. ಅಂದ್ರ ಇವೆರಡು 22 ಜೊತೆನೂ ಗಂಡೊಳಗೂ ಸೇಮ್ ಇರ್ತಾವು, ಹೆಣ್ಣೊಳಗೂ ಸೇಮ್ ಇರ್ತಾವ. ಆದ್ರ ಗಂಡ ಹೆಣ್ಣ ಅನ್ನುವಂತ ಡಿಫ್ರೆನ್ಸ್ ಬರುವನ ಎದಕ್ಕಪ್ಪ ಅಂದ್ರ ಇವೇನ್ 2 ಇರ್ತಾವಲ್ರಿ ಕ್ರೋಮೋಸೋಮ್ಗಳು, ಅವ ಏನ್ ಮಾಡ್ತಾವಪ್ಪ ಅಂದ್ರೆ ಡಿಸೈಡ್ ಮಾಡ್ತಾವ. ಈಗ ಉದಾಹರಣೆ ಗಂಡು ಇತ್ತಂತಂದ್ರ ಅವನಲ್ಲಿರುವಂತ 22 ಕ್ರೋಮೋಸೋಮ್ ಅಟೋಸೋಮ್ಗಳು ಸೇಮ್ ಇರ್ತಾವ. ಆದ್ರ ಅಲೋಸೋಮ್ಗಳು ಏನಿರ್ತಾವಪ್ಪ ಅಂತಂದ್ರ XY ಅನ್ನುವಂತ ಇರ್ತಾವ ಕ್ರೋಮೋಸೋಮ್ಗಳು. ಇವೇನ್ ಇರ್ತಾವ್ರಿ ಸೆಕ್ಸ್ ಕ್ರೋಮೋಸೋಮ್ ಅಥವಾ ಅಲೋಸೋಮ್ಗಳು ಯಾವ ಇರ್ತಾವ, XY ಇರ್ತಾವ. ಅದ ಹೆಣ್ಣು ಇತ್ತಂತಂದ್ರ ಅವರಲ್ಲಿ ಯಾವ್ದು ಇರ್ತಾವಪ್ಪ ಅಂತಂದ್ರ XX ಕ್ರೋಮೋಸೋಮ್ಗಳು ಇರ್ತಾವ. ನೆನಪಿಟ್ಕೋರಿ, ಗಂಡು ಹೆಣ್ಣು ಅಂತ ನಿರ್ಧಾರ ಆಗುವಂತ ಕ್ರೋಮೋಸೋಮ್ಗಳು ಯಾವಪ್ಪ ಅಂದ್ರ ಅವು ಕ್ರೋಮೋಸೋಮ್ ಕನ್ನಡದಾಗ ಏನಂತಾರಂದ್ರ ವರ್ಣತಂತು ಅಂತ ಕರೀತಾರ. ಗಂಡು ಹೆಣ್ಣು ಅಂತ ನಿರ್ಧಾರ ಆಗುವಂತ ಕ್ರೋಮೋಸೋಮ್ ಯಾವ ಅಂತಂದ್ರ ಆಪ್ಷನ್ದಾಗ ಅಲೋಸೋಮ್ ಕೊಡ್ತಾರೋ ಅಟೋಸೋಮ್ ಕೊಡ್ತಾರೋ. ಯಾವ್ದು ಹಾಕ್ಬೇಕು ನೀವು, ಅಲೋಸೋಮ್ ಅಥವಾ ಸೆಕ್ಸ್ ಹಾರ್ಮೋನ್ ಅಂತ ಕೊಡಂಗಿಲ್ಲ ಅವ್ರು, ಯಾಕಂದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತೆ. ಅಲೋಸೋಮ್ ಅಂತ ಕೊಡ್ತಾರ. ಗಂಡ್ ಇತ್ತಂತಂದ್ರ ಅವ್ರಲ್ಲಿ ಯಾವ್ದು ಇರ್ತಾವ್ರಿ ಎಕ್ಸ ಮತ್ ವಾಯ್ ಅನ್ನೋದು ಇರ್ತತಿ. ಅಂದ್ರೆ ಒಂದೇ ಜೊತೆ ಇರತ್ತಿಲ್ವ. ಆಮೇಲೆ ಹೆಣ್ಣೊಳಗ ಎಕ್ಸ ಮತ್ ಎಕ್ಸ, ಯಾಕಂದ್ರೆ ಸೆಕ್ಸ್ ಕ್ರೋಮೋಸೋಮ್ಗಳು ಒಂದೇ ಜೊತೆ ಇರ್ತಾವ. ನೋಡ್ರಿ ಇವಕ್ ಏನಂತಾರಪ್ಪ ಅಂದ್ರೆ ಕ್ರೋಮೋಸೋಮ್ ಅಂತ ಕರೀತಾರ. ಆಮೇಲೆ ಈಗ ನೋಡ್ರಿ ಈ ಕ್ರೋಮೋಸೋಮ್ಗಳ ಕೊರತೆಯಿಂದ ಉಂಟಾಗುವಂತ ರೋಗಗಳು ಬರ್ತಾವ. ನೋಡ್ರಿ ಕ್ರೋಮೋಸೋಮ್ಗಳ ಕೊರತೆಯಿಂದ. ಈಗ ಒಂದೇದ್ ಯಾವ್ದಪ್ಪ ಅಂತಂದ್ರ ಡೌನ್ ಸಿಂಡ್ರೋಮ್. ಒಂದೇದ್ ಯಾವ್ದ, ಕ್ರೋಮೋಸೋಮ್ಗಳ ಕೊರತೆಯಿಂದ. ಕ್ರೋಮೋಸೋಮ್ಗಳ ಕೊರತೆ ಇವನು ಎಕ್ಸಾಮ್ದಾಗ ಕೇಳಿದಾರೆ ಕ್ವಶನ್ಗಳ ಬರುವಂತ ರೋಗಗಳು. ಒಂದೇದ್ ಯಾವ್ದ, ಡೌನ್ ಸಿಂಡ್ರೋಮ್. ಏನಪ್ಪಾ ಹಿಂಗಂತ ಅಂದ್ರ ಈಗ ನೋಡ್ರಿ ಮಾನವನ ಜೊತೆಯಲ್ಲಿ 23 ಜೋಡಿ ಏನಿರ್ತಾವು ಕ್ರೋಮೋಸೋಮ್ ಇರ್ತಾವ. ಈಗ 21ನೇ ಜೊತೆ ಒಳಗ 21ನೇ ಜೋಡಿ ಇರತ್ತಲ್ರಿ, ಅದ್ರೊಳಗ ಕ್ರೋಮೋಸೋಮ್ಗಳನ್ನ ಇರ್ಬೇಕು, XXR ಇರ್ಬೇಕು ಇಲ್ಲ XYR ಇರ್ಬೇಕು. ಅಲ್ಲಿ ಏನಕ್ಕಪ್ಪ ಅಂತಂತಂದ್ರ 2 ಬದ್ಲಿ ಈ ಒಂದು ಜೋಡಿ 21ನೇ ಜೋಡಿ ಒಳಗ 2 ಇರ್ಬೇಕವು, ಯಾಕಂದ್ರೆ ಜೋಡಿದಾಗ ಇರ್ತಾವ 2 ಇರ್ಬೇಕ. ಅಲ್ಲೇ 2 ಇರೋ ಬದ್ಲಿ ಏನಿರ್ತಾವಪ್ಪ ಅಂತಂದ್ರ 3 ಇರ್ತಾವ್ರಿ. ಏನಿರ್ತಾವು, 3 ಇರ್ತಾವ. ಆ ಜೋಡಿ ಒಳಗ ಆಕ್ಚುಲಿ ಇಟ್ಟಿರ್ಬೇಕಾಗಿತ್ತು 21ನೇ ಸೀರಿಯಲ್ ನಂಬರ್. ಕ್ರೋಮೋಸೋಮ್ ಒಳಗ ಸೀರಿಯಲ್ ನಂಬರ್ 21ನೇ ಸಂಖ್ಯೆಯಲ್ಲಿ 21ನೇ ಕ್ರೋಮೋಸೋಮ್ದಲ್ಲಿ ಆಕ್ಚುಲಿ ನಾರ್ಮಲ್ ಆಗಿದ್ರೆ ಏನಿರ್ತಾವ್ರಿ 2 ಇರ್ತಾವ. ಆದ್ರ ಈ ಸಿಂಡ್ರೋಮ್ ಈ ರೋಗ ಇರುವಂತಹ ವ್ಯಕ್ತಿಗಳಲ್ಲಿ ಏನಿರ್ತಾವಪ್ಪ ಅಂತಂದ್ರ 2 ಬದ್ಲಿ ಏನಿರ್ತಾವ್ರಿ 3 ಇರ್ತಾವ ಕ್ರೋಮೋಸೋಮ್ಗಳು. ಇದರಿಂದ ಏನಾಕತ್ತಪ್ಪ ಅಂತಂದ್ರ ಈ ಡೌನ್ ಸಿಂಡ್ರೋಮ್ ಬರ್ತತಿ. ಇದನ್ನ ಹೆಂಗ್ ನೆನ್ಪಿಡ್ಬೇಕಂದ್ರ ಡೌನ್ ಅಂದ್ರೆ ಏನ್ರಿ ಕಡಿಮೆ ಅಥವಾ ವಿರುದ್ಧ ಅಂತ ಹೇಳಿ ನೆನ್ಪಿಡ್ಬೇಕು ನೀವು. ಡೌನ್ ಅಂದ್ರೆ ಏನ್ರಿ ಕಡಿಮೆ, ಡೌನ್ ಆಕತ್ತಂತ ಇರ್ತಾರಲ್ಲ ಅದು ಕಡಿಮೆ. ಆದ್ರ ಅಥವಾ ಡೌನ್ ಕಿಂತ ಉಲ್ಟಾ ನೆನ್ಪಿಟ್ಕೊಂಡ್ಬಿಡ್ಬೇಕು. ಅಂದ್ರೆ ಡೌನ್ ಅಂದ್ರೆ ಏನ ಉಲ್ಟಾ, ಒಂದ್ ಕ್ರೋಮೋಸೋಮ್ ಹೆಚ್ಚಿಗೆ ಆಕತಿ ಅಂದಂಗ. ಅಂದ್ರ ಅಲ್ಲಿ ಇರ್ತೈತ್ರಿ 21ನೇ ಜೋಡಿ ಒಳಗೆ ಇಟ್ಟಿರತ್ರಿ 2 ಬದ್ಲಿ 3 ಇರ್ತಾವ. ಅಂದ್ರೆ ಟೋಟಲ್ ಎಷ್ಟಕ್ಕ ಕ್ರೋಮೋಸೋಮ್ಗಳ ಸಂಖ್ಯೆ 47. ಇವನ ಸ್ಟೇಟ್ಮೆಂಟ್ ದಾಗ ಕೊಡ್ತಾರೆ ನಿಮ್ಗೆ. ಡೌನ್ ಸಿಂಡ್ರೋಮ್ ದಲ್ಲಿ 21ನೇ ಜೋಡಿಯಲ್ಲಿ 1 ಕ್ರೋಮೋಸೋಮ್ ಕಡಿಮೆ ಇರ್ತದೆ ಕೊಟ್ಟಾರ, 1 ಕ್ರೋಮೋಸೋಮ್ ಹೆಚ್ಚಿಗೆ ಇರ್ತದೆ ಅಂತ ಕೊಟ್ಟಾರ. ಒಟ್ಟು ಕ್ರೋಮೋಸೋಮ್ಗಳ ಸಂಖ್ಯೆ ಕಡಿಮೆ ಆಗುತ್ತದೆ ಅಂತ ಕೊಟ್ಟಾರ, ಒಟ್ಟು ಕ್ರೋಮೋಸೋಮ್ಗಳ ಸಂಖ್ಯೆ ಹೆಚ್ಚಾಗುತ್ತೆ ಅಂತ ಕೊಟ್ಟಾರ. ಒಟ್ಟು ಕ್ರೋಮೋಸೋಮ್ಗಳ ಸಂಖ್ಯೆ 46 ಬದ್ಲಿ ಎಷ್ಟಾಗಿರತಿ 47 ಆಕತಿ. ನೆನಪಿಟ್ಕೋರಿ 46 ಬದ್ಲಿ 47 ಆಕತಿ. ಇಲ್ಲೇ 2 ಬದ್ಲಿ 3 ಆತ್ಲೋರಿ, ಅದಕ್ಕೆ ಏನಪ್ಪಾ ಅಂದ್ರೆ ಇದಕ್ಕೆ ಟ್ರೈಸೋಮಿ ಸಿಂಡ್ರೋಮ್ ಅಂತ ಹೇಳಿ ಕರೀತಾರ. ಯಾಕೆ ಟ್ರೈ ಅಂದ್ರೆ ಏನ್ರಿ 3, ಟ್ರೈ ಅಂದ್ರೆ ಏನ 3, ಸೊ ಟ್ರೈಸೋಮಿ ಸಿಂಡ್ರೋಮ್ ಅಂತ ಹೇಳಿ ಕರೀತಾರ. ನೋಡ್ರಿ ಡೌನ್ ಸಿಂಡ್ರೋಮ್ ಅಂದ್ರ 21ನೇ ಜೋಡಿ ಒಳಗ 2 ಬದ್ಲಿ 3 ಇರ್ತಾವ. ಟೋಟಲ್ ಸಂಖ್ಯೆ ಎಷ್ಟಾಕತಿ 47 ಆಕತಿ. ಆ 21ನೇ ಜೋಡಿ ಒಳಗ 2 ಬದ್ಲಿ 3 ಇರೋದಕ್ಕೆ ಏನಂತ ಕರೀತಾರ, ಟ್ರೈಸೋಮ್ ಅಂತ ಕರೀತಾರ, ಟ್ರೈಸೋಮಿ ಅಂತ ಕರೀತಾರ. ಇದೇನಕ್ಕಪ್ಪ ಅಂದ್ರ ಮಗು ಏನಕತ್ತಂದ್ರ ಇಲ್ಲೇ ಬುದ್ಧಿಮಾಂದ್ಯತೆ ಆಕತಿ. ಬುದ್ಧಿಮಾಂದ್ಯತೆ ಡೌನ್ ಸಿಂಡ್ರೋಮ್ ಇತ್ತಂತಂದ್ರ ಬುದ್ಧಿಮಾಂದ್ಯತೆ ಆಕತಿ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಟರ್ನರ್ ಸಿಂಡ್ರೋಮ್ ಅಂತ ಬರ್ತತಿ.
ಟರ್ನರ್ ಸಿಂಡ್ರೋಮ್. ಇದಕ್ಕೇನಂತಾರಪ್ಪ ಇದಕ್ಕೆ ಇದು ಹೆಂಗ್ ಹುಟ್ಟಾಕತ್ತಂತಂದ್ರ ಟರ್ನರ್ ಸಿಂಡ್ರೋಮ್ ಅಂತ ಕರೀತಾರು. ಇದು ಆಕ್ಚುಲಿ ಹೆಣ್ಣು ಮಕ್ಕಳಲ್ಲಿ ಮಾತ್ರ ಕಂಡು ಬರುತ್ತದೆ. ನಿಮ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಟರ್ನರ್ ಸಿಂಡ್ರೋಮ್ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳಲ್ಲಿ ಕಂಡು ಬರುತ್ತದೆ, ಹೆಣ್ಣು ಮಕ್ಕಳಲ್ಲಿ ಮಾತ್ರ ಕಂಡು ಬರುತ್ತೆ ಅಂತ ಹೇಳಿ. ಹೆಣ್ಣು ಮಕ್ಕಳಲ್ಲಿ ಮಾತ್ರ ಕಂಡು ಬರುತ್ತದೆ ಯಾವ್ದ್ರಿ? ಟರ್ನರ್ ಸಿಂಡ್ರೋಮ್. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರ ಒಂದ್ ಎಕ್ಸ್ ಕ್ರೋಮೋಸೋಮ ಕಡಿಮೆ ಆಗುತ್ತದೆ. ಅದು ಎಷ್ಟೇ ಸಂಖ್ಯೆ ಅಂತ ಕೊಟ್ಟಿಲ್ಲ ಅವ್ರ. ಒಟ್ಟು ಟೋಟಲ್ ಎಷ್ಟಿರ್ಬೇಕು? 46 ಇರ್ಬೇಕು. ಆಮೇಲೆ ಈ ಅಲೋಸೋಮ್ಗಳ ನಿರ್ಧಾರ ಆಕವಲ್ಲ ಇವು. ಇಲ್ಲಿ ಏನಾಕತ್ತಪ್ಪ ಅಂತಂದ್ರ ಒಂದ್ ಎಕ್ಸ್ ಏನಾಕತ್ತಂದ್ರ ಇಲ್ಲಿ ಕಡಿಮೆ ಆಗಿಬಿಡ್ತತಿ. ಹೆಣ್ಣು ಮಕ್ಕಳಲ್ಲಿ ಅಂತಂದ್ರೆ ಏನಾಗತ್ರಿ, ಎಕ್ಸ್ ಅನ್ನೋದು ಡಿಸೈಡ್ ಆಗಿರತ್ತೆ. ಆದ್ರೆ ಏನಾಕತಿ ಇಲ್ಲೇ ಒಂದ್ ಎಕ್ಸ್ ಕ್ರೋಮೋಸೋಮ್ ಮಿಸ್ ಆಗಿಬಿಡತ್ರಿ. ಎಕ್ಸ್ ಕ್ರೋಮೋಸೋಮ್ ಏನಾಗತ್ರಿ ಮಿಸ್ ಆಗತ್ತ. ಅಂದ್ರೆ ಇಲ್ಲಿ ಟೋಟಲ್ ಕ್ರೋಮೋಸೋಮ್ ಸಂಖ್ಯೆ ಏನಾಗತ್ರಿ ಒಂದ್ ಕಡಿಮೆ ಆಗಿ 45 ಆಗತ್ತ. ಇದರ ಲಕ್ಷಣಗಳು ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳಲ್ಲಿ ಮಾತ್ರ ಕಂಡು ಬರುತ್ತದೆ, ಒಂದು ಎಕ್ಸ್ ಕ್ರೋಮೋಸೋಮ್ ಕಡಿಮೆ ಆಗುತ್ತದೆ, ಟೋಟಲ್ ಸಂಖ್ಯೆ ಎಷ್ಟಾಗತ್ರಿ 45 ಆಗತ್ತ. ಈ ಒಂದ್ ಕಡಿಮೆ ಆಗೋದಕ್ಕೆ ಏನಂತ ಕರಿತಾರಪ್ಪ ಅಂತಂದ್ರ, ಈಗ ನೋಡ್ರಿ ಜೋಡಿ ಜೋಡಿ ಆಗಿರ್ಬೇಕಾಗಿತ್ತಲ್ಲ ಅವು, ಹಿಂಗ್ ಜೋಡಿ ಜೋಡಿ ಆಗಿರ್ಬೇಕ. ಒಂದ್ ಎಕ್ಸ್ ಕಡಿಮೆ ಆಗಿಬಿಡ್ತೀಗ ಅಂದ್ರ ಎಕ್ಸ್ ಇಲ್ಲಿ ಏನೂ ಇಲ್ಲ, ಇಲ್ಲಿ 0 ಇದ್ದಂಗ ಆಗ್ಬಿಡ್ತಾರ. ಅಂದ್ರೆ ಒಂದ ಉಳಿತ. ಅದಕ್ಕೆ ಏನಂತಾರಪ್ಪ ಅಂದ್ರೆ ಇದಕ್ಕ ಮೋನೋಸೋಮಿ. ಅದಕ್ಕೇನಂತಿರು ಟ್ರೈಸೋಮಿ. ಟ್ರೈ ಅಂತಂದ್ರೆ ಏನ್ರಿ 3, ಒಂದ್ ಹೆಚ್ಚಿಗೆ ಆಗಿತ್ತು, 2 ಬದ್ಲಿ ಒಂದ್ ಹೆಚ್ಚಿಗೆ ಆಗಿದ್ದಕ್ಕ ಟ್ರೈಸೋಮಿ ಅಂತ ಕರೀತಾರ. ಇಲ್ಲಿ 2 ಬದ್ಲಿ ಒಂದ್ ಕಡಿಮೆ ಆತ, ಸೊ ಅದಕ್ಕೆ ಏನಂತಾರ ಮೋನೋಸೋಮಿ ಅಂತಂದ್ರೆ ಟರ್ನರ್ ಸಿಂಡ್ರೋಮ, ಟ್ರೈಸೋಮಿ ಅಂತಂದ್ರೆ ಡೌನ್ ಸಿಂಡ್ರೋಮ. ಟರ್ನರ್ ಸಿಂಡ್ರೋಮ್ ಹೆಣ್ಣು ಮಕ್ಕಳಲ್ಲಿ ಮಾತ್ರ ಕಂಡು ಬರುತ್ತದೆ. ಡೌನ್ ಸಿಂಡ್ರೋಮ್ ಏನಪ್ಪಾ ಅಂತಂದ್ರೆ ಇಬ್ಬರಲ್ಲೂ ಕಂಡು ಬರುತ್ತದೆ. ಅಂದ್ರೆ 21ನೇ ಜೋಡಿ ಒಳಗೆ ಒಂದ್ ಏನಾಗಿರತ್ರಿ ಹೆಚ್ಚಿಗೆ ಇರ್ತತಿ. ಆಮೇಲೆ ಮೂರನೇದು ಏನಪ್ಪಾ ಅಂತಂದ್ರ ಇನ್ನೊಂದು ರೋಗ ಬರ್ತತಿ, ಕ್ಲೇನೋಪೆಲ್ಟರ್ ಸಿಂಡ್ರೋಮ್. ಕ್ಲೇನ್ಪೆಲ್ಟರ್ ಸಿಂಡ್ರೋಮ್. ಕ್ಲೇನ್ಪೆಲ್ಟರ್ಸ್ ಸಿಂಡ್ರೋಮ್ ಅಂತ ಕರೀತಾರೆ. ಇದನ್ನ ವಿಜ್ಞಾನಿ ಕಂಡುಹಿಡಿದಕ್ಕೆ ಅವನ ಹೆಸರಿಟ್ಟಾರಿ ಕ್ಲೇನ್ಪೆಲ್ಟರ್ ಸಿಂಡ್ರೋಮ. ಇದೇನಪ್ಪಾ ಅಂತಂದ್ರ ಗಂಡು ಮಕ್ಕಳಲ್ಲಿ ಮಾತ್ರ, ಗಂಡು ಮಕ್ಕಳಲ್ಲಿ ಮಾತ್ರ. ಟರ್ನರ್ ಅಂದ್ರೆ ಏನ್ರಿ ಹೆಣ್ಣು ಮಕ್ಕಳಲ್ಲಿ ಮಾತ್ರ. ಇದು ಕ್ಲೇನೋಪೆಲ್ಟರ್, ಆ ವಿಜ್ಞಾನ ನೆನಪಿಟ್ಬಿಟ್ಟು ಕ್ಲೇನೋ ಅಂತಂದ್ರೆ ಏನ್ರಿ ಗಂಡು ಮಕ್ಕಳಲ್ಲಿ ಮಾತ್ರ ಕಂಡು ಬರುತ್ತೆ. ಇಲ್ಲಿ ಏನಾಗತ್ತಪ್ಪ ಅಂತಂದ್ರ ಒಂದು ಕ್ರೋಮೋಸೋಮ್ ಸಂಖ್ಯೆ ಹೆಚ್ಚಾಗುತ್ತದೆ. ಒಂದು ಕ್ರೋಮೋಸೋಮ್ ಸಂಖ್ಯೆ ಹೆಚ್ಚಾಗುತ್ತದೆ. ಅದು ಯಾವ್ದಪ್ಪ ಅಂತಂದ್ರ ಎಕ್ಸ್ ಅನ್ನೋದನ್ನ. ಗಂಡು ಮಕ್ಕಳಲ್ಲಿ ಯಾವ್ದಿರತ್ರಿ ಎಕ್ಸ್ ವೈ ಇರತ್ತಿಲ್ಲೋ, ಅದಕ್ಕಿಂತ ಎಕ್ಸ್ ವೈ ಬದ್ಲಿ ಏನಾಗುತ್ತೆ ಮತ್ತೆ ಇನ್ನೊಂದು ಎಕ್ಸ್ ಜಾಸ್ತಿ ಆಗಿಬಿಡುತ್ತೆ. ಅಂದ್ರ ಒಂದ್ ಹೆಚ್ಚಿಗೆ ಎಕ್ಸ್ ಆತಲರಿ. ಎಕ್ಸ್ ಅನ್ನೋದೇನು ಹೆಣ್ಣು ಮಕ್ಕಳ ನಿರ್ಧಾರ ಆಕೈತಿಲ್ರಿ, ಹೆಣ್ಣು ಅನ್ನೋ ನಿರ್ಧರಿಸುವುದು ಎಕ್ಸ್ ಕ್ರೋಮೋಸೋಮ್ ಆಕಿತ್ತು. ಅಂದ್ರೆ ಇಲ್ಲಿ ಒಂದ್ ಎಕ್ಸ್ ಜಾಸ್ತಿ ಆತ. ಅದಕ್ಕೆ ಏನಪ್ಪಾ ಅಂದ್ರ ಆ ಗಂಡಿನಲ್ಲಿ ಏನಾಕತ್ತಂದ್ರ ಹೆಣ್ಣಿನ ಲಕ್ಷಣ ಏನಕ್ಕ ಅಂದ್ರೆ ಜಾಸ್ತಿ ಕನಕ್ ಸ್ಟಾರ್ಟ್ ಆಕವ್. ಆ ಪುರುಷರಲ್ಲಿ ಸ್ತ್ರೀ ಲಕ್ಷಣ ಜಾಸ್ತಿ ಕನಕ್ ಸ್ಟಾರ್ಟ್ ಆಕವ್. ಯಾಕೆ ಕನಕ್ ಸ್ಟಾರ್ಟ್ ಆಕವಪ್ಪ ಅಂತಂದ್ರೆ ಒಂದ್ ಎಕ್ಸ್ ಕ್ರೋಮೋಸೋಮ್ ಜಾಸ್ತಿ ಆಗುತ್ತೆ. ಆ ಎಕ್ಸ್ ಕ್ರೋಮೋಸೋಮ್ ಅನ್ನೋದಿನ ಹೆಣ್ಣು ಅಂತ ನಿರ್ಧಾರ ಮಾಡುವಂತ ಕ್ರೋಮೋಸೋಮ್ ಅದ ಹೆಚ್ಚಿಗೆ ಆಗೋದ್ರಿಂದ ಏನಾಗತ್ರಿ ಆ ಗಂಡು ಪುರುಷರಲ್ಲಿ ಏನಾಗತ್ತ ಸ್ತ್ರೀ ಲಕ್ಷಣಗಳು ಜಾಸ್ತಿ ಆಕವು. ಆದ್ರೆ ಇಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟಾಕವು 47. ನೋಡ್ರಿ, ಡೌನ್ ಸಿಂಡ್ರೋಮ್ ಅಂದ್ರೆ ಆಕ್ಚುಲಿ ನಿಮ್ಗೆ ಏನ್ ಅನ್ಸತಿ, ಡೌನ್ ಅಂತಂದ್ರೆ ಕಡಿಮೆ ಆಗ್ಬೋದು ಅಂತ ಅನ್ಸತಿ. ಆದ್ರೆ ಕಡಿಮೆ ಆಗಲ್ಲ, ನೆನಪಿಟ್ಕೊಂಡ್ಬಿಡಿ, ತದ್ವಿರುದ್ಧ ಇರತ್ತದ. ಒಂದು ಕ್ರೋಮೋಸೋಮ್ ಸಂಖ್ಯೆ ಹೆಚ್ಚಾಗತ್ತ. ಎಷ್ಟನೇದ್ರಾಗ? 21ನೇ ನಂಬರ್ದಾಗ. ಆಮೇಲೆ ಎಷ್ಟಾಕವ್ ಟೋಟಲ್ ಸಂಖ್ಯೆ 47 ಆಕವ್. ಟರ್ನರ್ ಸಿಂಡ್ರೋಮ್ ಅಂದ್ರೆ ಏನ್ರಿ ಒಂದ್ ಹೆಣ್ಣು ಮಕ್ಕಳಲ್ಲಿ ಮಾತ್ರ ಕಂಡು ಬರುತ್ತೆ. ಅಲ್ಲಿ ಏನಾಗುತ್ತೆ ಒಂದ್ ಎಕ್ಸ್ ಕ್ರೋಮೋಸೋಮ್ ಕಡಿಮೆ ಆಗುತ್ತೆ. ಅದಕ್ಕೆ ಏನಂತಾರ ಮೋನೋಸೋಮ್ ಅಂತ ಕರೀತಾರೆ. ಇದಕ್ಕೆ ಟ್ರೈಸೋಮಿ, ಇದಕ್ಕೆ ಮೋನೋಸೋಮಿ. ಕ್ಲೀನೋಫಿಲ್ಟರ್ ಒಳಗೆ ಏನಾಗತ್ರಿ ಒಂದ್ ಎಕ್ಸ್ ಎಕ್ಸ್ಟ್ರಾ ಆಗುತ್ತೆ. ಎಕ್ಸ್ ಎಕ್ಸ್ಟ್ರಾ ಆಗೋದ್ರಿಂದ ಏನಾಗತ್ತಿ ಆ ಪುರುಷ ಸ್ತ್ರೀಯ ಲಕ್ಷಣಗಳು ಜಾಸ್ತಿ ಇರ್ತಾವ. ಅದಕ್ಕೆ ಏನಂತಾರು ಕ್ರೋಮೋಸೋಮ್ ಸಂಖ್ಯೆ ಎಷ್ಟಕ್ಕವು 47 ಆಕವು. ಇವೆಲ್ಲ ಏನಪ್ಪಾ ಅಂತಂದ್ರೆ ಕ್ರೋಮೋಸೋಮ್ಗಳಿಗೆ ಸಂಬಂಧಪಟ್ಟಿದ್ದು. ಇದೇನಪ್ಪಾ ಅಂದ್ರೆ ಆಲ್ಮೋಸ್ಟ್ ಸೆಲ್ಗಳ ಬಗ್ಗೆ ಏನೋ ಕ್ವಶನ್ ಕೇಳೋ ನೀವು ಏನ್ ಮಾಡ್ಬೋದು ಅಂದ್ರೆ ಸಾಲ್ವ್ ಮಾಡ್ಬೋದು. ನೋಡ್ರಿ ನೆಕ್ಸ್ಟ್ ಕ್ವಶನ್ ಕೇಳಿದಾರು. ಇಲ್ಲ ಐತ್ ನೋಡ್ರಿ. ಈಗ ಸೆಲ್ ಬಗ್ಗೆ ನೋಡಿದ್ವು. ಮತ್ತೇನ್ ಮಾಡಿದ ನೆಕ್ಸ್ಟ್ ಕ್ವಶನ್ ಸೆಲ್ ಬಗ್ಗೆನೇ ಕೇಳಿದಾನ. ಮೈಟೋಸಿಸ್ ಮತ್ತ ಮಿಯೋಸಿಸ್ ಬಗ್ಗೆ ಅಂತೇಳಿ ಕೇಳಿದಾನ. ಈಗ ನೋಡ್ರಿ, ಮೈಟೋಸಿಸ್ ಅಂದ್ರೆ ಏನಪ್ಪಾ, ಅದನ್ನು ಏನ್ ಮಾಡೋಣ ಅಂದ್ರೆ ಕಂಪ್ಲೀಟ್ ಆಗಿ ಏನ್ ಮಾಡೋಣ ಡಿಸ್ಕಸ್ ಮಾಡೋಣ. ಮೈಟೋಸಿಸ್ ಅಂದ್ರೆ ಏನ, ಮಿಯೋಸಿಸ್ ಅಂದ್ರೆ ಏನ, ಅದ್ ಎಲ್ಲಿ ಆಕ್ಕವು, ಯಾವ ಭಾಗದಲ್ಲಿ ಉಂಟಾಗ್ತಾವ ಅನ್ನೋದನ್ನ ಏನ್ ಮಾಡೋಣ ಅಂದ್ರೆ ಪೂರ್ತಿ ಡಿಸ್ಕಸ್ ಮಾಡ್ಬಿಡೋಣ. ಈಗ ನೋಡ್ರಿ, ಸೆಲ್ ಡಿವಿಷನ್ ಕಾನ್ಸೆಪ್ಟ್ ಏನ್ ಬರತ್ತಂದ್ರೆ ಸೆಲ್ ಡಿವಿಷನ್.
ನೋಡ್ರಿ ಸೆಲ್ ಡಿವಿಷನ್. ಇದ್ರೊಳಗ ಅಂದ್ರ ಜೀವಕೋಶ ಏನಾಕತ್ರಿ ಡಿವೈಡ್ ಆಗತ್ತೆ. ಇಲ್ಲಿ ಜೀವಕೋಶ ಏನಾಕತ್ತಪ್ಪ ಅಂತಂದ್ರ ವಿಭಜನೆ ಹೊಂದುತ್ತದೆ. ಯಾಕೆ ವಿಭಜನೆ ಹೊಂದತ್ತಪ್ಪ ಅಂತಂದ್ರ ಈಗ ನೋಡ್ರಿ ಜೀವಕೋಶ ಏನಿರ್ತಪ್ಪ ಅಂದ್ರೆ ನಮ್ಮ ದೇಹದ ಎಲ್ಲಾ ಭಾಗಗಳು ಜೀವಕೋಶಗಳು ಇದ್ದೇ ಇರ್ತಾವ. ಈಗ ನೀವು ಉದಾಹರಣೆಗೆ ಏನೋ ಒಂದು ಕೈ ಏನೋ ಪೆಟ್ಟಾಗೈತಿ ಅಂತ ಹೇಳಿ ತಿಳ್ಕೊರಿ. ಕೈಗೆ ಪೆಟ್ಟಾಗಂತ ಏನಾಕತ್ತಪ್ಪ ಅಂತಂದ್ರ ನೋಡ್ರಿ ತಡ್ರಿ ನೋಡ್ರಿ ನಾ ಕ್ರೋಮೋಸೋಮ್ ಬಗ್ಗೆ ಹೇಳ್ತಿದ್ದಿಲ್ಲ. ಹಿಂಗೆ ಇರತ್ತೆ ನೋಡ್ರಿ ಕ್ರೋಮೋಸೋಮ್ ಇದೇನಪ್ಪಾ ಅಂದ್ರೆ ಕ್ರೋಮೋಸೋಮ್. ಈ ಕ್ರೋಮೋಸೋಮ್ದ ಒಂದು ಭಾಗನ ಏನಪ್ಪಾ ಅಂತಂದ್ರೆ DNA ಕಟ್ ಮಾಡಿದಂತ ಒಂದು ಭಾಗನ ಏನಂತಂದ್ರೆ DNA ನೆನಪಿಟ್ಕೋರಿ. ನೋಡ್ರಿ ಸೆಲ್ ಡಿವಿಷನ್ ಇಲ್ಲಿ ಏನಾಗತ್ತಪ್ಪ ಅಂತಂದ್ರ ಜೀವಕೋಶ ವಿಭಜನೆ ಆಗತ್ತ. ಜೀವಕೋಶ ಯಾಕೆ ವಿಭಜನೆ ಆಗ್ಬೇಕಪ್ಪ ಅಂತಂದ್ರ ಈಗ ನಿಮ್ಗ ಎಲ್ಲೋ ಹೋಗಿ ಕೈಯದು ಪೆಟ್ಟಾಗಿರತ್ತೆ ತಿಳ್ಕೋರಿ. ಅಲ್ಲಿ ಏನಕ್ಕಪ್ಪ ಅಂತಂದ್ರ ಆ ಕೈಯಲ್ಲಿರುವಂತ ಜೀವಕೋಶಗಳು ಏನಕ್ಕವ್ರಿ ಎಲ್ಲಾ ಸತ್ತೋಗ್ಬಿಡ್ತಾವ. ಜೀವಕೋಶಗಳು ಏನಕ್ಕವ್ರಿ ಸತ್ತೋಗ್ಬಿಡ್ತಾವ. ಅಕಸ್ಮಾತ್ ಈ ಸೆಲ್ ಡಿವಿಷನ್ ಅನ್ನುವಂತ ನಿಮ್ ಕಾನ್ಸೆಪ್ಟ್ ನಮ್ ದೇಹದೊಳಗೆ ಇರಾಕಿಲ್ಲಪ್ಪ ಅಂತಂದ್ರ ಆ ಭಾಗದಲ್ಲಿ ಸೆಲ್ಗಳು ಮರು ಉತ್ಪತ್ತಿನ ಹಾಕಿರ್ಕಿಲ್ಲ. ಆ ಭಾಗಗಳು ಏನಾಕಿದ್ದು ಅಂತಾರ ಹಂಗ ಉಳಿದ್ಬಿಡುತ್ತ. ಅದ ಆ ಭಾಗ ಏನಾಕಿತ್ರಿ ಬೆಳವಣಿಗೆನ ಹಾಕಿರ್ಕಿಲ್ಲ. ಅದ್ ಹೆಂಗಿರ್ಬೇಕು ಹಂಗ ಈಗೇನು ಪೆಟ್ಟಾದ್ಮೇಲೆ ಏನಾಕಿತ್ತಲ್ಲ ಅದಕ್ಕೆ ಜೀವನ ಇದ್ದಂಗಿಲ್ಲ ಬಿಡ್ತಿತ್ತು ಆ ಭಾಗಕ್ಕೆ. ಅಕಸ್ಮಾತ್ ಅದ್ ಮತ್ತೆ ಕಾರ್ಯನಿರ್ವಹಿಸ್ಬೇಕಂತಂದ್ರೆ ಜೀವಕೋಶಗಳು ಅವಶ್ಯಕ ಆಗ್ಬೇಕು. ಆ ಜೀವಕೋಶಗಳು ಹೆಂಗ್ ಪ್ರೊಡ್ಯೂಸ್ ಹಾಕಪ್ಪ ಅಂತಂದ್ರ ಏನ್ ಜೀವಂತ ಇರುವಂತ ಜೀವಕೋಶಗಳು ಇರ್ತಾವಲ್ರಿ ಅವೇನಕ್ಕಾವು ಡಿವೈಡ್ ಆಗಿ ಸ್ಟಾರ್ಟ್ ಆಗಿಬಿಡ್ತಾವ. ಅದರಿಂದ ಏನಕ್ಕಪ್ಪ ಅಂದ್ರೆ ಮತ್ತೆ ಜೀವಕೋಶಗಳು ಹುಟ್ಟಾಕ್ ಸ್ಟಾರ್ಟ್ ಆಕಾವ. ಅದರಿಂದ ಏನಾಕತಿ ಮತ್ತ ಕೈ ನಾರ್ಮಲ್ ಆಗಿ ಇರುವಂಗ ಆಕತಿ. ಅದಕ್ಕೇನಪ್ಪಾ ಅಂದ್ರೆ ಜೀವಕೋಶಗಳ ವಿಭಜನೆ ಅತ್ಯಂತ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಈ ಜೀವಕೋಶಗಳ ವಿಭಜನೆ ಏನಪ್ಪಾ ಅಂತಂದ್ರೆ ಎರಡು ಟೈಪ್ ದ ಆಕತಿ. ಒಂದೇನಪ್ಪಾ ಅಂತಂದ್ರ ಮೈಟೋಸಿಸ್, ಒಂದೇನಂತಾರು ಮೈಟೋಸಿಸ್. ಇನ್ನೊಂದ್ ಯಾವ್ದಪ್ಪ ಅಂತಂದ್ರ ಮಿಯೋಸಿಸ್. ಒಂದ್ ಯಾವ್ದ್ರಿ ಮೈಟೋಸಿಸ್, ಇನ್ನೊಂದ್ ಯಾವ್ದಪ್ಪ ಅಂತಂದ್ರ ಮಿಯೋಸಿಸ್. ಈ ಮೈಟೋಸಿಸ್ ಅಂದ್ರೆ ಹೆಂಗ್ ನೆನಪಿಟ್ಕೋಬೇಕಂದ್ರೆ ನೀವು ಇದು ಜೆರಾಕ್ಸ್ ಕಾಪಿ. ಅಂದ್ರ ಸೆಲ್ ಜೀವಕೋಶ ಅಕಸ್ಮಾತ್ ಮೈಟೋಸಿಸ್ ಡಿವಿಷನ್ ಒಳಪಟ್ಟಪ್ಪ ಅಂತಂದ್ರ ತದ್ವಿರುದ್ಧವಾದ ಅದೇ ರೀತಿಯಾದಂತಹ ತದ್ವಿರುದ್ಧವಾದನ ಏನ್ ಮಾಡ್ತಂದ್ರ ಪ್ರೊಡ್ಯೂಸ್ ಮಾಡತ್ತೆ. ಈಗ ಉದಾಹರಣೆ ಕೈಯಲ್ಲಿ ಒಂದು ಜೀವಕೋಶ ಐತಿ ಅಂತ ಹೇಳ್ತಿಕೋರಿ, ಅದು ಸತ್ಯಪ್ಪ, ಅದು ಸತ್ಯ. ಕೈಯಲ್ಲಿರುವಂತ ಇನ್ನೊಂದು ಜೀವಕೋಶ ಜೀವಂತ ಇರುತ್ತಿಲ್ಲರಿ, ಅದೇನಕತ್ತಪ್ಪ ಅಂದ್ರ ಡಿವೈಡ್ ಆಗತ್ತ. ಅದು ಡಿವೈಡ್ ಆಗಿ ಮೊದಲು ಯಾವ್ದು ಡಿವೈಡ್ ಆಗೋಕ್ಕಿಂತ ಮೊದಲು ಎದರಿಂದ ಡಿವೈಡ್ ಆಗಿರತ್ತಲ್ರ ಅದ ಸೇಮ್ ಹಂಗ ತದ್ರೂಪಿನ ಇದ್ ಬಿಡತ್ತದ. ಹೊಸ ಸೆಲ್ ಏನ್ ಪ್ರೊಡ್ಯೂಸ್ ಆಗುತ್ತಲ್ರಿ ಅದೇನ್ರಿ ಹಳಿ ಸೆಲ್ ಅದನ್ನ ತದ್ರೂಪಿ ಇರತ್ತದ. ಯಾವ್ದು ಎತ್ತರೊಳಗಿದ ಮೈಟೋಸಿಸ್ ಒಳಗ. ಆಮೇಲೆ ಇದು ಎಲ್ಲಿ ನಡೀತಿತ್ತಪ್ಪ ಅಂತಂದ್ರ ನಮ್ಮ ದೇಹದ ಬೆಳವಣಿಗೆ ಮತ್ತು ಗಾಯವಾಸಿಯಾಗಲು, ದೇಹದ ಬೆಳವಣಿಗೆ ಮತ್ತು ಗಾಯವಾಸಿಯಾಗಲು ಈ ಸೆಲ್ ಡಿವಿಷನ್ ಆಗತ್ತ. ಕೇಳ್ತಾರ ಮೈಟೋಸಿಸ್ ಅನ್ನುವಂತ ಸೆಲ್ ಡಿವಿಷನ್ ಏನಾಗತ್ತ ದೇಹದ ಬೆಳವಣಿಗೆ ಆಗುವಲ್ಲಿ ಮತ್ತ ಗಾಯವಾಸಿ ಆಗುವಲ್ಲಿ ಏನಾಗತ್ರಿ ಮೈಟೋಸಿಸ್ ಆಗತ್ತ. ಆಮೇಲೆ ಇಲ್ಲಿ ಏನಾಕತಿ ಸೆಲ್ಗಳು ಹೆಂಗ್ ಪ್ರೊಡ್ಯೂಸ್ ಆಕಿದ್ದಪ್ಪ ಅಂದ್ರ ಏನ್ ಡಿವೈಡ್ ಆಗಿ ಹೊಸ ಸೆಲ್ಗಳು ಪ್ರೊಡ್ಯೂಸ್ ಆಕಿದ್ದಲ್ರಿ ಅವು ಏನಾಕಿದ್ದು ಹಳಿ ಸೆಲ್ದ ತದ್ರೂಪಿನೇ ಇರ್ತಿದ್ವು. ಹಳಿ ಸೆಲ್ ಏನಿರ್ತಪ್ಪ ಅಂದ್ರ ತದ್ರೂಪಿನೇ ಇರ್ತಿದ್ವು. ಅಂದ್ರೆ ಇಲ್ಲಿ ಯಾವ್ದ ಅನುವಂಶೀಯತೆ ವ್ಯತ್ಯಾಸ ಇರ್ತಿರ್ಕಿಲ್ಲ. ಹಳಿ ಸೆಲ್ ಹೆಂಗಿತ್ತಲ್ಲ ಜೆರಾಕ್ಸ್ ಕಾಪಿ, ಈಗ ಹೆಂಗ್ ನೀವು ಪುಸ್ತಕ ಜೆರಾಕ್ಸ್ ಮಾಡ್ತಿರಲ್ಲ ಅದೇ ರೀತಿ ಪ್ರಿಂಟ್ ಮುಟ್ಟಿರ್ತಲ್ರಿ. ಇದೇನು ಹಳಿ ಸೆಲ್ ಏನ್ ಡಿವೈಡ್ ಆಗಿರತ್ತಲ್ರಿ ಅದೇ ರೀತಿನ ಹೊಸ ಸೆಲ್ ಏನಾಗಿರತ್ರಿ ಸೇಮ್ ಇರತ್ತೆ. ಏನೂ ಡಿಫ್ರೆನ್ಸ್ ಇರಂಗಿಲ್ಲ. ನೆನ್ಪಿಟ್ಕೋರಿ, ಏನೂ ಏನಾಗಂಗಿಲ್ಲ, ಡಿಫ್ರೆನ್ಸ್ ಇರಂಗಿಲ್ಲ. ಆದ್ರ ಮತ್ತೇನಪ್ಪಾ ಅಂತಂದ್ರ ಮಿಯಾಸಿಸ್ ಒಳಗ ಏಲಕತ್ತಪ್ಪ ಅಂತಂದ್ರ ಇದು ಸಂತಾನೋತ್ಪತ್ತಿಯ ಜೀವಕೋಶಗಳಲ್ಲಿ, ನಾ ಆಗಲೇ ಹೇಳಿದ್ ನಿಮ್ಗ ಸಂತಾನೋತ್ಪತ್ತಿಯ ಜೀವಕೋಶಗಳಲ್ಲಿ ನಡೆಯುತ್ತದೆ. ಯಾವ್ದ್ರಿ ಮಿಯೋಸಿಸ್. ಸಂತಾನೋತ್ಪತ್ತಿಯ ಜೀವಕೋಶಗಳು ಅಂತಂದ್ರೆ ಯಾವ್ರಿ ಓವರಿ, ಹೆಣ್ಣು ಮಕ್ಕಳಲ್ಲಿರುವಂತ ಓವರಿ ಮತ್ತು ಗಂಡಸಲ್ಲಿರುವಂತ ಸ್ಪರ್ಮ್. ಇವುಗಳಲ್ಲಿ ಏನಕ್ಕಪ್ಪ ಅಂದ್ರೆ ಈ ಸೆಲ್ ಡಿವಿಷನ್ ಈ ರೀತಿ ಹಾಕವ್. ಯಾತ್ರೋಗ ಮಿಯಾಸಿಸ್ ಒಳಗ ದೇಹದ ಬೆಳವಣಿಗೆ ಮತ್ತು ಗಾಯ ಅಂತ ಹೇಳಿ ಬಂತಂತಂದ್ರ ಮೈಟೋಸಿಸ್. ಆಮೇಲೆ ಸೆಲ್ಗಳು ಏನಿರ್ತಾವು ಜೆರಾಕ್ಸ್ ಕಾಪಿ ನೆನ್ಪಿಟ್ಕೊಂಡ್ಬಿಡಕ್ ಮೈಟೋಸಿಸ್ ಅಂದ್ರ. ಮಿಯಾಸಿಸ್ ಅಂತಂದ್ರೆ ಏನ್ರಿ ಸಂತಾನೋತ್ಪತ್ತಿಯ ಜೀವಕೋಶಗಳಲ್ಲಿ ಈ ರೀತಿಯಾದಂತ ಸೆಲ್ ಡಿವಿಷನ್ ಆಗುತ್ತೆ. ಆಮೇಲೆ ಇಲ್ಲೇನಪ್ಪಾ ಅಂತಂದ್ರ ತದ್ರೂಪಿ ಇರಂಗಿಲ್ಲ, ಜೆರಾಕ್ಸ್ ಕಾಪಿ ಇರಂಗಿಲ್ಲ. ಈಗ ಉದಾಹರಣೆ ನೋಡ್ರಿ,
ತಂದೆ ತಾಯಿ, ತಂದೆಯೊಳಗ ತಾಯಿಯೊಳಗ ಏನಿರ್ತಪ್ಪ ಅಂದ್ರೆ ಜೀವಕೋಶಗಳು ಇರ್ತಾವ ಅಂತ ಹೇಳ್ತಿಕೋರಿ. ಸ್ಪರ್ಮ್ ಇರ್ತತಿ, ಆಮೇಲೆ ತಾಯಿಯೊಳಗ ಓರಿ ಇರ್ತತಿ. ಆಮೇಲೆ ಏನ್ ಮಗು ಹುಡ್ತತಲ್ಪ ಅವಾಗ ಏನಾಗತ್ತೆ ಅಂತಂದ್ರ ತಂದೆಯಲ್ಲಿರುವಂತ ಒಂದಷ್ಟು ಲಕ್ಷಣಗಳನ್ನ ತೆಗೆದುಕೊಂಡಿರತ್ರಿ, ಅದು ತಾಯಿಯಲ್ಲಿರುವಂತ ಒಂದಷ್ಟು ಲಕ್ಷಣಗಳನ್ನ ತೆಗೆದುಕೊಂಡಿರತ್ತೆ. ಎರಡು ಮಿಕ್ಸ್ ಆಗಿ ಏನಿರ್ತಾವಪ್ಪ ಅಂತಂದ್ರ ಆ ಮಗುವಿಗೆ ಗುಣಲಕ್ಷಣಗಳು ಹೊಂದಿರ್ತಾವ. ಅದೇನ ಇರಂಗಿಲ್ಲ ಅಂದ್ರೆ ಎಕ್ಸಾಕ್ಟ್ ಕಾಪಿ ಆಫ್ ತಂದೆ ಇರಂಗಿಲ್ಲ, ಎಕ್ಸಾಕ್ಟ್ ಕಾಪಿ ಆಫ್ ತಾಯಿನೂ ಇರಂಗಿಲ್ಲ. ನೆನ್ಪಿಟ್ಕೋರಿ, ಯಾವುದೇ ಮಗು ಇತ್ತಂತಂದ್ರು ಎಕ್ಸಾಕ್ಟ್ ಕಾಪಿ ಆಫ್ ತಂದೆನೂ ಇರಂಗಿಲ್ಲ, ತಾಯಿನೂ ಇರಂಗಿಲ್ಲ. ಎರಡೂ ಏನ್ ಇರತ್ತಂದ್ರ ಮಿಕ್ಸ್ ಇರತ್ರಿ. ಯಾವ್ದ್ರಿ? ಈ ಮಗು ಅಲ್ಲಿ ನಡೆಯುವಂತ ಈ ಸಹಿ ಯಾವಪ್ಪ ಅಂತಂದ್ರ ಸೆಲ್ ಡಿವಿಷನ್ ಯಾವಪ್ಪ ಅಂತಂದ್ರ ಮಿಯೋಸಿಸ್. ಏನಪ್ಪಾ ಯಾವ ಇದಕ್ಕತಿ? ಮಿಯೋಸಿಸ್ ಆಕತಿ. ಆಮೇಲೆ ಈ ಒಂದು ಸೆಲ್ ಡಿವಿಷನ್ ಮೈಟೋಸಿಸ್ ಒಳಪಡಿತಪ್ಪ ಅಂತಂದ್ರ, ಮೈಟೋಸಿಸ್ ಒಳಪಡಿತಪ್ಪ ಅಂದ್ರ ಮೈಟೋಸಿಸ್ ಡಿವಿಷನ್ ಆತಂತಂದ್ರ ಎಷ್ಟು ಜೀವಕೋಶಗಳು ಒಂದ್ ಟೈಮ್ದಾಗ ಎಷ್ಟು ಪ್ರೊಡ್ಯೂಸ್ ಮಾಡತ್ತಪ್ಪ ಅಂದ್ರೆ 2. ಈಗ ಯಾವ್ದೋ ಒಂದು ಜೀವಕೋಶ ಹಾನಿ ಆತ್ರೆ, ಏನೋ ಪೆಟ್ಟಾದಾಗ ಅಕಸ್ಮಾತ್ ಅದ್ ಡಿವಿಷನ್ ಆತ ಅಂತ ಹೇಳ್ತೀವಿ, ಹೊಸ ಜೀವಕೋಶ ಡಿವಿಷನ್ ಆತಂತಂದ್ರ ಅಲ್ಲಿ ಒಂದ ಟೈಮಿಗೆ ಎಷ್ಟು ಪ್ರೊಡ್ಯೂಸ್ ಆಕಾವ್? 2 ಪ್ರೊಡ್ಯೂಸ್ ಆಕಾವ್. ಆದ್ರ ಮಿಯೋಸಿಸ್ ಒಳಗೆ ಹೆಂಗಪ್ಪ ಅಂತಂದ್ರ 4 ಡಾಟರ್ ಸೆಲ್ ಪ್ರೊಡ್ಯೂಸ್ ಆಕಾವ್. 4 ಡಾಟರ್ ಸೆಲ್ ಅಂದ್ರ ಒಂದು ಸೆಲ್ ಡಿವಿಷನ್ ಆತ ಅಂತ ಹೇಳ್ತೀವಿ. ಈ ಸ್ಪರ್ಮ್ ಒಳಗಿಂದ ಆಗಿರ್ಬೋದು ಅಥವಾ ಓರಿಯಿಂದ ಆಗಿರ್ಬೋದು ಒಂದು ಸೆಲ್ ಡಿವೈಡ್ ಮಿಯೋಸಿಸ್ ಒಳಗೆ ಡಿವೈಡ್ ಆತಂತಂದ್ರ ಒಟ್ಟು 4 ಡಾಟರ್ ಸೆಲ್ ಪ್ರೊಡ್ಯೂಸ್ ಆಕಾವ್. ಇಲ್ಲಿ ಎಷ್ಟು ಆಕಾವ್ರಿ? 2. ನೆನಪಿಟ್ಕೋರಿ, ಇವೆಲ್ಲ ಡಿಫರೆನ್ಸ್ ಎಕ್ಸಾಮ್ ದಾಗ ಕೇಳ್ಯಾರು. ಮೈಟೋಸಿಸ್ ಅಂತಂತಂದ್ರ ತದ್ರೂಪಿ, ಜೆರಾಕ್ಸ್ ಕಾಪಿ. ಇದೇಂತಂದ್ರೆ ತದ್ರೂಪಿ ಇರಂಗಿಲ್ಲ. ಆಮೇಲೆ ಇಲ್ಲೇ 2 ಇದಾಕಾವು ಡಿವೈಡ್ ಆಕಾವು, ಇಲ್ಲಿ 4 ಡಿವೈಡ್ ಆಕಾವು. ಆಮೇಲೆ ಕ್ರೋಮೋಸೋಮ್ಗಳ ಸಂಖ್ಯೆ ಇಲ್ಲೇನು ಏನಿರ್ತಾವಲ್ಲ ಯಾವ್ದ್ರ ಎತ್ತರಲ್ಲೇ ಡಿವೈಡ್ ಆಗಿರ್ತಾವಲ್ರಿ ಅಷ್ಟೇ ಇರ್ತಾವ. ಅಂದ್ರ 46 ಬರ್ತಾವ. ಇಲ್ಲಿ ಈಗ ಒಂದ್ ಸೆಲ್ ಐತೆ, ಇದರಿಂದ ಹಿಂಗ್ 2 ಡಿವೈಡ್ ಅದು ಅಂತ ಹೇಳ್ತೀವಿ. ಈಗ 2 ಸೆಲ್ ಡಿವೈಡ್ ಅದು. ಈ ಸೆಲ್ ಒಳಗೆ ಎಷ್ಟಿತ್ತು? 46 ಕ್ರೋಮೋಸೋಮ್ ಇರ್ತಾವ. ನಾ ಹೇಳಿದ್ನಾಗಲೇ ನಿಮ್ಗೆ ಕ್ರೋಮೋಸೋಮ್ ಸಂಖ್ಯೆ ಎಷ್ಟಿರ್ತಾವ? 46 ಇರ್ತಾವ ಒಂದ್ ಸೆಲ್ ಒಳಗೆ. ಇದೇನಕಪ್ಪ ಅಂತಂದ್ರೆ ಇದಕ್ಕೂ 46 ಕಳ್ಸತ್ತೆ, ಇದಕ್ಕೂ 46 ಕಳ್ಸತ್ತೆ. ಈ ಹೊಸ ಏನ್ ಪ್ರೊಡ್ಯೂಸ್ ಆಗಿರ್ತಾವಲ್ರಿ ಆ ಸೆಲ್ ಒಳಗೂ 46 ಇರ್ತಾವ, ಈ ಇದ್ರೊಳಗೆ ಇರ್ತಾವ 46 ಇರ್ತಾವ. ಯಾಕಂದ್ರೆ ಒಂದ್ ಟೈಮ್ನಾಗ 2 ಪ್ರೊಡ್ಯೂಸ್ ಆಗಿರ್ತಾವ. ಎರಡದ್ರೊಳಗೆ ಏನ್ ಇರ್ತಾವ ಅಂದ್ರೆ 46 ಇರ್ತಾವ. ಆದ್ರೆ ಇಲ್ಲಿ ಹಂಗಿರಂಗಿಲ್ಲ. ಒಂದ್ ಪ್ರೊಡ್ಯೂಸ್ ಆತ್ಪ ಅಂತಂದ್ರೆ ಎಷ್ಟ್ ಆಕಾವ್ರಿ? 4 ಆಕಾವ್. ಎಷ್ಟ್ ಆಕಾವು? 4 ಆಕಾವ್. 4 ಆಗ ಅಂತಂದ್ರ ಇಲ್ಲಿ ಏನಾಕತ್ತಂತಂದ್ರ ಇಲ್ಲಿ ನೋಡ್ರಿ ತಂದೆ ತಾಯಿ 2 ಇದರಿಂದ ಇರುತ್ತೆ. ಅವಾಗ ಏನಾಕತ್ತಪ್ಪ ಅಂತಂದ್ರ ಇಲ್ಲಿ ತಂದೆಯಿಂದ ಎಷ್ಟಿರ್ತಾವ? 46 ಇರ್ತಾವ. ಅವಾಗ ಏನಾಕತ್ತಂದ್ರ ಡಿವೈಡ್ ಆಗತ್ತ. ಇಲ್ಲಿ 23 ಹೋಗತ್ರಿ, ಇಲ್ಲಿ 23 ಹೋಗುತ್ತ. ತಾಯಿ ಒಳಗ್ 46 ಇರ್ತಾವ, ಇಲ್ಲಿ 23 ಹೋಗುತ್ತ, ಇಲ್ಲಿ 23 ಹೋಗುತ್ತ. ಅಂದ್ರ ಒಂದು ಜೀವಕೋಶದಲ್ಲಿರುವಂತ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟಾದವು? 46 ಇದ್ದುಲ್ರಿ, ಅವು ಡಿವೈಡ್ ಆಗಿ ಎಷ್ಟಾಕಾವ ಅಂದ್ರ 23 ಅಂದ್ರ ಅರ್ಧ ಆಕಾವು. ನೆನ್ಪಿಟ್ಕೋರಿ, ಇಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆ ಅರ್ಧ ಆಕಾವು, ಇಲ್ಲಿ ಹಂಗಾಗಲ್ಲ. ಕ್ರೋಮೋಸೋಮ್ ಸಂಖ್ಯೆ ಏನಾಕಾವ್ರಿ? ಸೇಮ್ ಬರ್ತಾವ. ಇಲ್ಲಿ ಟೋಟಲ್ 4 ಪ್ರೊಡ್ಯೂಸ್ ಆಕಾವು. ಅದರಿಂದ ಏನಕ್ಕಪ್ಪ ಅಂದ್ರ ತಂದೆ ತಾಯಿಯವರು ಕ್ರೋಮೋಸೋಮ್ಗಳ ಸಂಖ್ಯೆ ಏನಕ್ಕಾವು? ಡಿವೈಡ್ ಹಾಕೊಂತ ಹೋಗ್ಬಿಡ್ತಾವ. ಒಂದ್ರೋಗ 23 ಹಾಕೊಂತಕ್ಕಾವ್. ಆದ್ರೆ ಇಲ್ಲಿ ಪ್ರತಿಯೊಂದು ಸೆಲ್ದಾಗ ಎಷ್ಟಿರ್ತಾವು? 46 ಇರ್ತಾವ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರ ಮಾನವನ ದೇಹದಲ್ಲಿ ಯಾವ ಜೀವಕೋಶಗಳು ವಿಭಜನೆ ಆಗುವುದಿಲ್ಲ ಅಂತ ಕೊಡ್ತಾರೆ. ಎತ್ತರೊಳಗಪ್ಪ ಅಂತಂದ್ರೆ ಯಾವ ಅಂತಂದ್ರ ನರಕೋಶಗಳು. ಇದೊಂದು ನೆನಪಿಟ್ಕೋರಿ ಪಾಯಿಂಟ್. ನರಕೋಶ ಅಥವಾ ಇಂಗ್ಲಿಷ್ನಾಗ ಏನಂತಾರ್ರಿ? ನ್ಯೂರಾನ್ಸ್. ನೋಡ್ರಿ, ದೇಹದಲ್ಲಿರುವಂತ ಎಲ್ಲಾ ಜೀವಕೋಶಗಳು ಡಿವಿಷನ್ ಆಕಾವ, ಸೆಲ್ ಡಿವೈಡ್ ಆಕಾವ. ಆದ್ರ ಒಂದಾಗುಲ್ ಯಾವ್ದಂತಂದ್ರ ನ್ಯೂರಾನ್ ಅಥವಾ ನರಕೋಶ. ನಿಮ್ಗೆ ಅರ್ಥ ಆತ್ರಿ? ಈಗ ನೋಡ್ರಿ, ಓವರಿ ಮತ್ತ ಸ್ಪರ್ಮ್ ಒಳಗಿರುವಂತಹ ಸೆಲ್ ಆಗುವಂತಹ ಡಿವಿಷನ್ ಯಾವ್ದ? ಮಿಯೋಸಿಸ್. ಅದ್ರೊಳಗೆ ಎಷ್ಟು ಪ್ರೊಡ್ಯೂಸ್ ಆಕಾವು? 4 ಪ್ರೊಡ್ಯೂಸ್ ಆಕಾವು. ಅವ್ನ್ ಬಿಟ್ಟು ಉಳ್ಕಿದಿರುವಂತ ದೇಹದ ಭಾಗಗಳು ನಡೆಯುವಂತ ಸೆಲ್ ಡಿವಿಷನ್ ಯಾವ್ದ್ರಿ? ಮೈಟೋಸಿಸ್. ಅಲ್ಲಿ ಏನಪ್ಪಾ ಅಂದ್ರೆ ಜೆರಾಕ್ಸ್ ಕಾಪಿ. ದೇಹದ ಬೆಳವಣಿಗೆ ಮತ್ತು ಗಾಯವಾದಾಗ ಕ್ರೋಮೋಸೋಮ್ಗಳ ಸಂಖ್ಯೆಯಲ್ಲಿ ಏನಾಗಲ್ರಿ? ಯಾವುದೇ ರೀತಿಯಾದಂತಹ ಕ್ರೋಮೋಸೋಮ್ಗಳ ಸಂಖ್ಯೆ ಬದಲಾವಣೆ ಆಗುವುದಿಲ್ಲ. 46 ಇರ್ತಾವ. ಆದ್ರೆ ಇಲ್ಲಿ ಏನಾಕಿರ್ತಿ? ಕ್ರೋಮೋಸೋಮ್ಗಳ ಸಂಖ್ಯೆ ಏನಕ್ಕಾವ್ರಿ? ತಂದೆಯಲ್ಲಿ ಅರ್ಧ ಆಕಾವು, ತಾಯಿಯಲ್ಲಿ ಏನಕ್ಕಾವು? ಅರ್ಧ ಆಕಾವು. ಅಂದ್ರ ಅರ್ಧ ಆಕಾವು. ನೆನ್ಪಿಟ್ಕೋಬೇಕು. ಕ್ವಶನ್ ನೋಡ್ರಿ ಏನ್ ಕೇಳ್ಯಾರಂತವ್ರ. ಜನಸಂಖ್ಯೆಯಲ್ಲಿ ತಳಿ ಭಿನ್ನತೆಯನ್ನು ಉಂಟು ಮಾಡಲು ಮೈಟೋಸಿಸ್ ಕೋಶ ವಿಭಜನೆ ಅವಶ್ಯಕತೆ ಇರುವುದಿಲ್ಲ. ನೋಡ್ರಿ, ಮೈಟೋಸಿಸ್ ಅಂತಂದ್ರೆ ಏನ್ರಿ? ತದ್ರೂಪಿ, ಜೆರಾಕ್ಸ್ ಕಾಪಿ ಅಂತೇಳಿ ಹೇಳಿದ್ನ್ಯಾ. ಇಲ್ಲಿ ಏನ್ ಕೊಟ್ಟಾರ ಅವ್ರ? ತಳಿ ಭಿನ್ನತೆ. ತಳಿ ಭಿನ್ನತೆ ಅಂತಂದ್ರೆ ಏನ್ರಿ? ಜೆನೆಟಿಕ್ ಚೇಂಜ್ ಆಗುದು. ಅಂದ್ರೆ ಜೆನೆಟಿಕ್ ಚೇಂಜ್ ಅಂದ್ರೆ ಏನ್ರಿ? ಕ್ರೋಮೋಸೋಮ್ಗಳು ಬೇರೆ ಬೇರೆ ಆಗೋದು. ಇಲ್ಲಿ ಏನಕ್ಕಾವು? ತಳಿ ಭಿನ್ನತೆಯನ್ನು ಉಂಟು ಮಾಡಲು ಮೈಟೋಸಿಸ್ ಕೋಶ ವಿಭಜನೆ ಅವಶ್ಯಕತೆ ಇರುವುದಿಲ್ಲ ಅಂತ ಕೊಟ್ಟ. ನಾವು ಕರೆಕ್ಟ್ ಐತಿದ ಒಂದೇ ಆಪ್ಷನ್. ಯಾಕಪ್ಪ ಅಂತಂದ್ರ ಮೈಟೋಸಿಸ್ ವಿಭಜನೆ ಅಂತಂದ್ರೆ ಏನಾಕಿತ್ತು? ತಳಿ ಭಿನ್ನತೆ ಇರಂಗಿಲ್ಲ, ಜೆರಾಕ್ಸ್ ಕಾಪಿ ಇರ್ತಿತ್ತ. ಇಲ್ಲಿ ಏನೈತಿ? ಅವ ಮೈಟೋಸಿಸ್ ಅವಶ್ಯಕತೆ ಇಲ್ಲ ಅಂತ ಕೊಟ್ಟಾನ. ಅವಶ್ಯಕತೆ ಇಲ್ಲ ಅನ್ನೋದು ಕೊಟ್ಟಿದ್ದಕ್ಕೆ ಏನಾಕತ್ತಿದ? ಆಪ್ಷನ್ ಕರೆಕ್ಟ್ ಆಗತ್ತ. ಯಾಕಪ್ಪ ಅಂತಂದ್ರ ಮೈಟೋಸಿಸ್ ಒಳಗ ಜೆರಾಕ್ಸ್ ಕಾಪಿ ಆಕತಿ. ಇಲ್ಲಿ ಏನ್ ಕೊಟ್ಟಾನವ? ಜನಸಂಖ್ಯೆಯಲ್ಲಿ ಭಿನ್ನತೆಯನ್ನು ಉಂಟು ಮಾಡಲು ಮೈಟೋಸಿಸ್ ಅವಶ್ಯಕತೆ ಇಲ್ಲ ಅಂತ ಕೊಟ್ಟಾನ. ಕರೆಕ್ಟ್ ಐತಿ. ಏನ್ ಅವಶ್ಯಕತೆ ಐತಿ? ಮಿಯೋಸಿಸ್ ಅವಶ್ಯಕತೆ ಐತಿ. ಯಾಕಂತಂದ್ರ ತಂದೆಯಿಂದ ಅರ್ಧ ಗುಣಲಕ್ಷಣ, ತಾಯಿಯಿಂದ ಅರ್ಧ ಗುಣಲಕ್ಷಣ. ಅಂದ್ರ ಅಲ್ಲಿ ಏನಾಕಿತ್ತು? ಭಿನ್ನತೆ ಉಂಟಾಕಿತ್ತು. ನೆಕ್ಸ್ಟ್ ಏನಿದೆ? ಒಂದೇ ಆಪ್ಷನ್ ಐತಿ. ಕರೆಕ್ಟ್ ಐತಿ. ಹೇಳಿಕೆ ಒಂದೇದ್ದ. ಎರಡನೇ ಹೇಳಿಕೆ ನೋಡ್ರಿ,
ಜನಸಂಖ್ಯೆಯಲ್ಲಿ ತಳಿ ಭಿನ್ನತೆಯನ್ನು ಉಂಟು ಮಾಡಲು ಮಿಯಾಸಿಸ್ ಕೋಶ ವಿಭಜನೆ ಅವಶ್ಯಕತೆ ಇದೆ. ನೋಡಿ, ತಳಿ ಭಿನ್ನತೆ ಉಂಟು ಮಾಡಲು ಮಿಯಾಸಿಸ್ ಬೇಕಿಲ್ಲ. ಯಾಕೆ ಮಿಯಾಸಿಸ್ ಬೇಕಪ್ಪ? ಯಾಕಂದ್ರೆ ತಂದೆಯಿಂದ ಅರ್ಧ ಗುಣಲಕ್ಷಣ, ತಾಯಿಯಿಂದ ಅರ್ಧ ಗುಣಲಕ್ಷಣ ಎರಡು ಮಿಕ್ಸ್ ಆಗಿರ್ತಾವ. ತಂದೆನ ತದ್ರೂಪಿಯಾಗಿ ಇದಾಗಲ್ಲ, ಜೀವಕೋಶ ಬರಂಗಿಲ್ಲ, ತಾಯಿಯ ಜೀವಕೋಶ ಬರಂಗಿಲ್ಲ, ಏನಾಕಿರ್ತಿ ಅಲ್ಲಿ ಮಿಕ್ಸ್ ಆಗಿರ್ತಾವ. ಸೊ ಏನಾಕತಿ, ಎರಡು ಹೇಳಿಕೆಗಳು ಸರಿಯಾಗಿವೆ. ನೋಡ್ರಿ, ಎರಡು ಹೇಳಿಕೆಗಳು ಏನಕ್ಕಪ್ಪ ಅಂದ್ರ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಒಂದನೇ ಆಪ್ಷನ್ ಗೊತ್ತಾತ್ರಿ ನಮ್ಗ, ಜನಸಂಖ್ಯೆಯಲ್ಲಿ ತಳಿ ಭಿನ್ನತೆಯನ್ನು ಉಂಟು ಮಾಡಲು ಮೈಟೋಸಿಸ್ ಅವಶ್ಯಕತೆ ಇಲ್ಲ ಅಂದ್ಕೊಟ್ಟ ನಾವು. ಕರೆಕ್ಟ್ ಅದ, ಮೈಟೋಸಿಸ್ ಅವಶ್ಯಕತೆ ಇರಂಗಿಲ್ಲ. ಮೈಟೋಸಿಸ್ ಎದಕ್ಕೆ ಅವಶ್ಯಕತೆ ಇರತ್ತಿ? ತಳಿ ಭಿನ್ನತೆಯನ್ನ ತಳಿಯನ್ನ ಏನಕತಿ ಜೆರಾಕ್ಸ್ ಕಾಪಿ ಸಮರೂಪಿಯನ್ನ ಉಂಟು ಮಾಡಲು ಏನಕತಿ ಅವಶ್ಯಕತೆ ಇರತ್ತೆ. ಯಾವ್ದಾ? ಮೈಟೋಸಿಸ್. ನೆನಪಿಟ್ಕೋರಿ. ಇಲ್ಲಿ ನೋಡ್ರಿ, ನಿಮ್ಗೆ ಇಂಗ್ಲಿಷ್ ನಾವು ಕ್ವಶನ್ ನೋಡುನು. ನೋಡ್ರಿ, ಟು ಪ್ರೊವೈಡ್ ಅ ಜೆನೆಟಿಕ್ ವೇರಿಯೇಷನ್ ಕೊಟ್ಟಾನ. ಟು ಪ್ರೊವೈಡ್ ಅ ಜೆನೆಟಿಕ್ ವೇರಿಯೇಷನ್ ಇನ್ ಪಾಪ್ಯುಲೇಷನ್ ಮೈಟೋಸಿಸ್ ಸೆಲ್ ಡಿವಿಷನ್ ಇಸ್ ನಾಟ್ ಎಸೆನ್ಷಿಯಲ್. ಮೈಟೋಸಿಸ್ ಸೆಲ್ ಡಿವಿಷನ್ ಎದಕ್ಕೆ ಇಂಪಾರ್ಟೆಂಟ್ ಆಗತ್ರಿ? ವೇರಿಯೇಷನ್ ಅನ್ನ, ಜೆನೆಟಿಕ್ ವೇರಿಯೇಷನ್ ಅನ್ನ ಉಂಟು ಮಾಡುವುದಿಲ್ಲ. ಜೆನೆಟಿಕ್ ವೇರಿಯೇಷನ್ ಹೆಂಗಿರ್ತಾವ ಹಂಗ ಇರ್ತತಿ. ಮಿಯಾಸಿಸ್ ಒಳಗೆ ಏನಕತಿ ಜೆನೆಟಿಕ್ ವೇರಿಯೇಷನ್. ಮಿಯಾಸಿಸ್ ಬಂತಂದ್ರೆ ನೆನ್ಪಿಟ್ಕೊಂಡ್ಬಿಡ್ಬೇಕು ನಾವು, ತಂದೆ ತಾಯಿ ಗುಣಲಕ್ಷಣಗಳು ಅರ್ಧಂಬರ್ಧ ಬಂದಿರ್ತಾವ, ಎಲ್ಲ ಬರಂಗಿಲ್ಲ. ಸೊ ಮಿಯಾಸಿಸ್ ಒಳಗೆ ಏನಕತಿ ಜೆನೆಟಿಕ್ ವೇರಿಯೇಷನ್ ಆಕಾವು. ಮೈಟೋಸಿಸ್ ಒಳಗ ಜೆನೆಟಿಕ್ ವೇರಿಯೇಷನ್ ಆಗಂಗಿಲ್ಲ. ಯಾಕಂದ್ರ ಏನಕತಿ ಅಲ್ಲಿ ಜೆರಾಕ್ಸ್ ಕಾಪಿ ಉಂಟಾಕತಿ, ನೆನ್ಪಿಟ್ಕೊಂಡ್ಬಿಡ್ಬೇಕು. ಸೊ ಎರಡು ಹೇಳಿಕೆಗಳು ಏನಾಗ್ಯಾವ್ರಿ? ಸರಿಯಾಗ್ಯಾವ. ನೆಕ್ಸ್ಟ್ ಕ್ವಶನ್ ಕೇಳ್ಯಾರಪ್ಪ ಅಂತಂದ್ರ ಇಂಗ್ಲಿಷ್ನಾಗ ಮೊದಲು ಓದನು. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆರ್ ನಾಟ್ ಎಕ್ಸಾಂಪಲ್ ಆಫ್ ಕರೋಜನ್. ಕರೋಜನ್ ಬಗ್ಗೆ ಕೇಳಿದ ನಾವು. ಸಿಲ್ವರ್ ಲೆಫ್ಟ್ ಫಾರ್ ದಿ ಫ್ಯೂ ಅವರ್ಸ್ ಇನ್ ಏರ್ ಟರ್ನ್ಸ್ ಬ್ಲ್ಯಾಕ್. ಇಲ್ಲಿ ನೋಡ್ರಿ, ಎರಡನೇ ಆಪ್ಷನ್ ಕೊಟ್ಟಾನು, ಕಾಪರ್ ಟರ್ನಿಂಗ್ ಬ್ಲೂ ಆರ್ ಗ್ರೀನ್ ವೆನ್ ಎಕ್ಸ್ಪೋಸ್ ಟು ಏರ್ ಆರ್ H2O ಫಾರ್ ಲಾಂಗ್ ಟೈಮ್. ಐರನ್ ಟರ್ನಿಂಗ್ ಬ್ರೌನ್ ವೆನ್ ಎಕ್ಸ್ಪೋಸ್ ಟು ಮಾಯಿಶ್ಚರ್ ಫಾರ್ ಲಾಂಗ್ ಟೈಮ್. ವೈಟ್ ಕಲರ್ ಆಫ್ ಆನ್ಹೈಡ್ರಸ್ ಕಾಪರ್ ಸಲ್ಫೇಟ್ ಟರ್ನ್ಸ್ ಬ್ಲೂ ಆನ್ ಎಕ್ಸ್ಪೋಸಿಂಗ್ ಟು ವಾಟರ್ ಆರ್ ಮಾಯಿಶ್ಚರ್ ಅಂತ ಕೊಟ್ಟಾನ. ಇದ್ರೊಳಗೆ ಯಾವ ಕರೋಜನ್ ಅಂತ ಕೊಟ್ಟಾನ? ಯಾವ ಕರೋಜನ್ ಅದಾವು ಅಂತ ಕೊಟ್ಟಾನ. ಸಾರಿ, ಯಾವ್ದ? ವಿಚ್ ಆರ್ ದಿ ನಾಟ್ ದಿ ಎಕ್ಸಾಂಪಲ್ ಆಫ್ ಕರೋಜನ್. ಯಾವುದು ಕರೋಜನ್ ಅಲ್ಲ ಅಂತ ಕೊಟ್ಟಾನ. ನಿಮ್ಗೆ ಈ ಕ್ವಶನ್ ಬಗ್ಗೆ ತಿಳ್ಕೊಬೇಕಪ್ಪ ಅಂತಂದ್ರೆ ಏನ್ ಗೊತ್ತಿರ್ಬೇಕು ನಿಮ್ಗ? ಕರೋಜನ್ ಅಂದ್ರೆ ಏನಂತ ಗೊತ್ತಿರ್ಬೇಕು. ಇಲ್ಲಿ ನೋಡ್ರಿ, ಬೆಳ್ಳಿಯನ್ನು ಕೆಲ ತಾಸು ಗಾಳಿಗೆ ತೆರೆದಿಟ್ಟರೆ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ತಾಮ್ರವನ್ನು ಬಹಳ ಸಮಯದವರೆಗೆ ಗಾಳಿಗೆ ತೆರೆದಿಟ್ಟರೆ ನೀಲಿ ಅಥವಾ ಹಸಿರು ಬಣ್ಣ ತಿರುಗುತ್ತದೆ. ಕಬ್ಬಿಣವನ್ನು ಬಹಳ ಸಮಯದವರೆಗೆ ತೇವಾಂಶ ತೆರೆದಿಟ್ಟರೆ ಕಂದು ಬಣ್ಣಕ್ಕೆ ತಿರುಗುತ್ತದೆ. ನೀರು ಅಥವಾ ತೇವಾಂಶಕ್ಕೆ ತೆರೆದಿಟ್ಟರೆ ಜಲರಹಿತ ತಾಮ್ರದ ಸಲ್ಫೇಟ್ ಬಿಳಿಯ ಬಣ್ಣ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಯಾವುದು ಉದಾಹರಣೆ ಅಲ್ಲ ಅಂತ ಕೊಟ್ಟಾನ. ನಿಮಗೆ ಒಂದೇ ಗೊತ್ತಿರತಿ ಕರೋಜನ್ ಅಂತ ಬಂತಂದ್ರ ತಾಮ್ರ, ಇದು ಕಬ್ಬಿಣ ಅನ್ನೋದು ಗೊತ್ತಿರತ್ತೆ ನಿಮಗೆ. ಸೊ ಕಬ್ಬಿಣ ಅನ್ನೋದು ಗೊತ್ತಿರತ್ತೆ. ಕಬ್ಬಿಣ ಏನೈತಿ ಕರೋಜನ್ಗೆ ಉದಾಹರಣೆ ಅದ. ಅದು ಆಪ್ಷನ್ ಕೊಟ್ಟಿದಂತಂದ್ರೆ ನೀವು ಒಂದು ಎಲಿಮಿನೇಟ್ ಮಾಡ್ಬೇಕು. ಇಲ್ಲಿ ನೋಡಿದ್ರೆ ಮೂರು ಕೊಟ್ಟಾನ ನೋಡ್ರಿ, ಎರಡು ಆಪ್ಷನ್ ಎಲಿಮೆಂಟ್ ಆಗ್ತಲ್ಲ ರೀ. ಕಬ್ಬಿಣವನ್ನು ನೀವು ಗಾಳಿ ತೆರೆದಿಟ್ಟಂದ್ರ ಕಪ್ ಆಕೈತಿ ಗೊತ್ತ್ರಿ, ಕಂದು ಬೇರೆ ಕಲರ್ ಬಂದಂಗ ಆಕೈತ ಅದ. ಅದಕ್ಕೇನಂತಾರು ಕರೋಜನ್ ಅಂತ ಕರೀತಾರ. ಇವೇನ್ ಕೊಟ್ಟಾನ ನೀವು? ಯಾವ್ದು ಉದಾಹರಣೆ ಅಲ್ಲ ಅಂತ ಕೊಟ್ಟಾನ. ಇಲ್ಲಿ ಆಪ್ಷನ್ದಾಗ ಏನ್ ಕೊಟ್ಟಾನ್ರಿ? 3 ಕೊಟ್ಟಾನ. ಇಲ್ದ 3 ಮತ್ತು ಇಲ್ಲಿ 3 ಮತ್ತು 4ನೇ ಆಪ್ಷನ್ದಾಗ 3ನೇ ಆಪ್ಷನ್ ಕೊಟ್ಟಾನ. ಸೊ ಎರಡು ಆಪ್ಷನ್ ಏನಕ್ಕವ್ರಿ ಎಲಿಮೆಂಟ್ ಆಗಿಬಿಡ್ತಾವ. ನಿಮಗೆ ಒಂದಾಗ ಬರೀ ಕಬ್ಬಿನ ಬಗ್ಗೆ ಗೊತ್ತಪ್ಪ ಅಂದ್ರೆ 2 ಆಪ್ಷನ್ ಎಲಿಮೆಂಟ್ ಅದು. ಆದ್ರೆ ಇವು 2 ಗೊತ್ತಿರ್ಬೇಕಪ್ಪ ಅಂತಂದ್ರೆ ನಿಮ್ ಪೂರ್ತಿ ಆನ್ಸರ್ ಏನಾರ ನಿಮ್ಗೆ ಪೂರ್ತಿ ಆಪ್ಷನ್ಗಳ ಬಗ್ಗೆ ಗೊತ್ತಿರ್ಬೇಕು. ಇಲ್ಲಿ ನೋಡ್ರಿ, ಮೊದಲ ಕರೋಜನ್ ಅಂದ್ರೆ ಏನ? ಮೊದಲೇನಪ್ಪಾ ಅಂದ್ರೆ ಕರೋಜನ್ ಅಂತಂದ್ರೆ ಏನಂದ್ರ ಇದು ನೋಡ್ರಿ, ಕರೋಜನ್ ಅಂತಂದ್ರೆ ಏನ? ಸವೆತ ಅಂದಂಗ. ಕರೋಜನ್ ಅಂದ್ರೆ ಏನ್ರಿ? ಸವೆತ. ಕನ್ನಡ ಏನಂತಾರು? ಸವೆತ ಅಂತ ಕರೀತಾರ. ಈಗ ಸವೆತ ಅಂದ್ರೆ ಏನ್ರಿ? ಹಾಳಾಗುವುದು. ಸವೆತ ಅಂದ್ರೆ ಏನ್ರಿ? ಹಾಳಾಗುವುದು. ಈಗ ಯಾವುದೇ ಒಂದು ವಸ್ತು ಗಾಳಿಯೊಂದಿಗೆ ಅಥವಾ ನೀರಿನೊಂದಿಗೆ ರಿಯಾಕ್ಟ್ ಆತಪ್ಪ ಅಂತಂದ್ರ ಅದರಲ್ಲಿ ಒಂದಷ್ಟು ಅಂಶ ನಾಶವಾಗಿ ಹೋಗತಿ. ಒಂದಷ್ಟು ಅಂಶ ನಾಶವಾಗಿ ಹೋತಪ್ಪ ಅಂತಂದ್ರ ಅದಕ್ಕೇನಂತಾರು? ಕರೋಜನ್ ಅಥವಾ ಸವೆತ ಅಂತ ಕರೀತಾರೆ. ಅಂದ್ರ ಅದನ್ನ ನೀವು ಮರಳಿ ಪಡೆಯಲು ಸಾಧ್ಯವಿಲ್ಲ. ಯಾವಾಗಿದ್ರು ಕರೋಜನ್ ಅನ್ನೋದು, ಸವೆತ ಅನ್ನೋದು ಎತ್ತರ ಹಾಕೋಪ್ಪ ಅಂತಂದ್ರ ಲೋಹಗಳಲ್ಲಿ ಉಂಟಾಗುತ್ತದೆ. ನೆನಪಿಟ್ಕೊಂಡ್ಬಿಡ್ರಿ, ಕರೋಜನ್ ಆಗತ್ರಿ ಲೋಹಗಳಲ್ಲಿ ಉಂಟಾಗುತ್ತದೆ. ಈಗ ನೋಡ್ರಿ, ಇದೊಂದು ಆಪ್ಷನ್ ಗೊತ್ತಿದ್ರೆ ಏನಾಗತ್ತೆ ನಿಮ್ಗೆ? ಲೋಹಗಳಲ್ಲಿ ಉಂಟಾಗುತ್ತದೆ ಅಂದಾಗ ಇಲ್ಲಿ ನೋಡ್ರಿ, ಬೆಳ್ಳಿ ಇದು ಲೋಹ ಆಗತ್ತ, ತಾಮ್ರ ಲೋಹ, ಕಬ್ಬಿಣ ಲೋಹ, ನೀರು ಅನ್ನೋದು ಲೋಹ ಆಗಲ್ಲ. ಸೊ ಏನಾಗತ್ತೆ ನಿಮ್ಗ? ನೀರು ಅನ್ನೋದು ನೀವೇನ್ ಮಾಡ್ಬೋದು? ಎಲಿಮಿನೇಟ್ ಮಾಡ್ಬೋದು. ಅರ್ಥ ಆತ್ರಿ? ಇದು 4ನೇ ಆಪ್ಷನ್ ಆಗುವುದಿಲ್ಲ. ಇಲ್ಲಿ ಐತಿ ನೋಡ್ರಿ, ಇದು ಆನ್ಸರ್ 4 ಮಾತ್ರ. ಯಾಕಂದ್ರೆ ಇದು ನೀರು ಐತಿ, ನೀರು ಅನ್ನೋದು ಲೋಹ ಅಲ್ಲ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ನೆನ್ಪಿಟ್ಕೋಬೇಕಂತಂದ್ರ ಇಲ್ಲಿ ನೋಡ್ರಿ, ಈ ಬೆಳ್ಳಿ ನೀರಿಗೆ ತೆಗೆದಿಟ್ಟುಪ್ಪ ಅಂತಂದ್ರ ಗಾಳಿಗೆ ತೆರೆದಿಟ್ಟರೆ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಆ ಕಪ್ಪು ಬಣ್ಣಕ್ಕೆ ತಿರುಗಿದಾಗ ಬೆಳ್ಳಿ ಏನಾಗಿತ್ತಪ್ಪ ಅಂತಂದ್ರೆ ಒಂದಷ್ಟು ನಷ್ಟ ಆಗಿರತ್ತೆ. ಅದು ಒಂದಷ್ಟು ಭಾಗ ಏನಾಗಿರತ್ತೆ? ನಷ್ಟವಾಗಿರತ್ತೆ. ಆ ನಷ್ಟವನ್ನು ನೀವು ಮರಳಿ ಏನಾಗಲ್ಲಪ್ಪ ಅಂದ್ರೆ ನಿಮ್ಗ ಪಡ್ಯಾಕ್ ಆಗೋದಿಲ್ಲ. ಮರಳಿ ಏನಪ್ಪಾ ಅಂತಂದ್ರ ಪಡ್ಯಾಕ್ ಆಗುವುದಿಲ್ಲ.
ಅದೇ ರೀತಿ ತಾಮ್ರವನ್ನ ನೋಡ್ರಿ, ತಾಮ್ರವನ್ನ ಬಹಳ ಸಮಯದ ಗಾಳಿಗೆ ಅಥವಾ ನೀರಿಗೆ ತೆರೆದಿಟ್ಟಾಗ ಏನಾಗತ್ರಿ, ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಅವಾಗ ಏನಾಗತ್ತಪ್ಪ, ಅಥವಾ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಅವಾಗ ಏನಾಗಿರತ್ರಿ, ತಾಮ್ರ ಒಂದಷ್ಟು ಭಾಗ ಏನಾಗಿರತ್ರಿ, ನಾಶವಾಗಿ ಹೋಗಿರತ್ತೆ. ಆದ್ರೂ ನೀವು ಮರಳಿ ಪಡೆಯಕ್ ಆಗೋದಿಲ್ಲ. ಈ ಕಬ್ಬಿನೂ ಒಂದ್ ಸ್ವಲ್ಪ ನಾಶ ಸವೆತವಾಗಿ ಹೋಗಿರತ್ತೆ. ಆದ್ರೆ ಇಲ್ಲಿ 4ನೇ ಆಪ್ಷನ್ ಏನಪ್ಪಾ ಅಂತಂದ್ರ, ನೀರು ಅಥವಾ ತೇವಾಂಶಕ್ಕೆ ತೆರೆದಿಟ್ಟ ಜಲರಹಿತ ತಾಮ್ರದ ಸಲ್ಫೇಟ್. ಸಾರಿ, ನಾ ಇದು ನೀರು ಲೋಹ ಅಲ್ಲ. ಈ ತಾಮ್ರದ ಸಲ್ಫೇಟ್ ಅನ್ನೋದು ಇದು ಲೋಹ ಅಲ್ಲ. ಇದು ತಾಮ್ರದ ಸಲ್ಫೇಟ್ ಅನ್ನೋದು ಲೋಹ ಅಲ್ಲ. ಇದನ್ನ ನೀವು ಅಕಸ್ಮಾತ್ ನೀರಿಗೆ ತೆಗೆದಿಟ್ರಪ್ಪ ಅಂತಂದ್ರ ಇದೇನ್ ಮಾಡ್ತತಿ, ನೀರನ್ನ ಅಬ್ಸಾರ್ಬ್ ಮಾಡ್ಕೋದ್ರಿ. ತಾಮ್ರದ ಸಲ್ಫೇಟ್ ಏನ್ ಮಾಡ್ತತಿ, ಅವ್ರು ಬರೀ ತಾಮ್ರ ಕೊಟ್ಟಿದ್ರಂತಂದ್ರೆ ನೀವು ಲೋಹ ಅಂತ ಹೇಳಿ ತಗೊಂಡ್ ಏನ್ ಮಾಡ್ಬೋದಾಗಿತ್ತು, ಅದು ಸವೆತ ಆಕತೆ. ಆದ್ರೆ ಇವ್ರೇನ್ ಕೊಟ್ಟರು, ತಾಮ್ರದ ಸಲ್ಫೇಟ್ ಅನ್ನೋದು ಏನ್ರ ಒಂದು ಸೊಲ್ಯೂಷನ್ ಅದ, ಅದೊಂದು ದ್ರಾವಣ, ಒಂದು ದ್ರಾವಣ ಅದ. ಅದಕ್ಕೆ ನೀವು ನೀರಿಗೆ ತೆಗೆದಿಟ್ರಪ್ಪ ಅಂತಂದ್ರ ನೀರನ್ನ ಅಬ್ಸಾರ್ಬ್ ಮಾಡ್ಕೋತದ. ಅಬ್ಸಾರ್ಬ್ ಮಾಡ್ಕೊಂಡ್ ಏನಾಕತ್ರಿ, ಅದ ಮೊದಲ ನೀಲಿ ಯಾವ್ದು ಇರತಿ, ಬಿಳಿ ಬಣ್ಣ ಇರತ್ತೆ. ಅದು ಅಬ್ಸಾರ್ಬ್ ಮಾಡ್ಕೊಂಡ್ ಏನಾಗತ್ರಿ, ನೀಲಿ ಬಣ್ಣ ಆಗತ್ತ, ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಅದನ್ನ ನೀವು ಮತ್ತೇನಪ್ಪಾ ಅಂದ್ರೆ ಸೊಲ್ಯೂಷನ್ ಅನ್ನ ಹೊಳ್ಳಿ ಬಿಸಿಲಿಗೆ ಕಾಸಿರ ಅಂತ ಹೇಳಿ ತಿಳ್ಕೊರಿ. ಬಿಸಿಲಿಗೆ ಕಾಸಿದಾಗ ಆ ನೀರ್ ಏನಾಗತ್ರಿ, ಅದರಿಂದ ಆ ಸೊಲ್ಯೂಷನ್ ಇಂದ ಹೋಗಿ ಮತ್ತೇನಾಗತ್ತಪ್ಪ ಅಂದ್ರೆ ಮರಳಿ ಬಿಳಿಯ ಬಣ್ಣಕ್ಕೆ ಬರುತ್ತದೆ. ಇದರಿಂದ ಏನಾಗಲ್ಲಪ್ಪ, ಅದ ನಾಶವಾಗಿ ಹೊಂದಂಗಿಲ್ಲ. ಈಗ ನೋಡ್ರಿ, ಇದ ಕಾಪರ್ ಸಲ್ಫೇಟ್ ನೀರಿನ ಜೊತೆ ವರ್ತಿಸಪ್ಪ ಅಂದ್ರೆ ನೀರನ್ನ ಅಬ್ಸಾರ್ಬ್ ಮಾಡ್ಕೋತ್ತೆ. ನೀರನ್ನ ಅಬ್ಸಾರ್ಬ್ ಮಾಡ್ಕೊಂಡ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಅದನ್ನ ನೀವು ಮತ್ತೆ ಹೊಳ್ಳಿ ಬಿಸಿಲಿಗೆ ಕಾಸಿರ ಅಂತ ಹೇಳಿ ತಿಳ್ಕೊರಿ. ಅವಾಗ ಏನಾಗತ್ತಪ್ಪ ಅಂತಂದ್ರ ನೀಲಿ ಬಣ್ಣದಿಂದ ಮತ್ತೆ ಏನಾಕತಿ, ಮರಳಿ ಬಿಳಿ ಬಣ್ಣಕ್ಕೆ ಬಂದ್ಬಿಡತ್ತದ. ಅಂದ್ರೆ ಅಲ್ಲಿ ಮರಳಿ ಬರೋದಕ್ಕೆ ಏನಾಕತಿ, ಅಲ್ಲಿ ನಾಶ ಆಗ್ಲಿಲ್ಲ, ಯಾವುದೋ ಸವೆತ ಆಗ್ಲಿಲ್ಲ. ಸೊ ಆನ್ಸರ್ ಏನಾಗತ್ರಿ, ಸವೆತ. 4ನೇ ಆಪ್ಷನ್. ಇಲ್ಲಿ 1ನೇ ಆಪ್ಷನ್ ಏನ್ ಕೊಟ್ಟಾರ, 1 ಮತ್ತು 4 ಕೊಟ್ಟಾನ. ಆದ್ರೆ ಈ ಬೆಳ್ಳಿಯನ್ನ ಕೆಲ ತಾಸುಗಳಿಗೆ ತೆರೆಟ್ರ ಅಂತ ತಿಳ್ಕೊರಿ, ಅಲ್ಲಿ ಕಪ್ಪು ಬಣ್ಣ ಉಂಟಾಗಿ ಒಂದಷ್ಟು ಭಾಗ ನಾಶವಾಗಿ ಹೋಗಿರತ್ತೆ. ನೋಡ್ರಿ, ನಿಮಗೆ ಕರೋಜನ್ ಅಥವಾ ಸವೆತ ಅಂತ ಹೇಳಿ ಬಂದ್ರೆ ಲೋಹಗಳಲ್ಲಿ ಉಂಟಾಗುತ್ತದೆ. ಇಷ್ಟು ನೆನಪಿಟ್ಕೊಂಡ್ಬಿಡ್ರಿ ನೀವು. ಎಲ್ಲಿ ಉಂಟಾಗುತ್ತದೆ, ಲೋಹಗಳಲ್ಲಿ ಉಂಟಾಗುತ್ತದೆ. ಆಪ್ಷನ್ಗಳು ನೋಡ್ಕೊಂತ ಹೋಗ್ಬೇಕು. ಕಬ್ಬಿನ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ತಾಮ್ರನೂ ಗೊತ್ತಾಗುತ್ತೆ, ಬೆಳ್ಳಿನೂ ಅಂತ ಕೊಟ್ಟಾಗುತ್ತೆ. ಆದ್ರೆ 4ನೇ ಆಪ್ಷನ್ ಏನೈತ್ರಿ, ಇಲ್ಲಿ ತಾಮ್ರದ ಸಲ್ಫೇಟ್ ಅನ್ನೋ ತೆರೆದಿಟ್ಟಾಗ ಅಂತ ಕೊಟ್ಟಾರ ಅವ್ರು. ತಾಮ್ರದ ಸಲ್ಫೇಟ್ ಅನ್ನೋದು ಲೋಹ ಆಗುವುದಿಲ್ಲ, ಅದೊಂದು ಸೊಲ್ಯೂಷನ್ ಆಗುತ್ತೆ. ಇದ್ರ ಮೇಲೆ ಏನ್ ಮಾಡ್ಬೋದು, ನೀವು ಆನ್ಸರ್ನ ಕಂಡುಹಿಡಿಬಹುದು. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ, ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಾರಂದ್ರ, ಕಾರ್ಬೋಹೈಡ್ರೇಟ್ ಬಗ್ಗೆ ಕೊಟ್ಟಾರು, ಪ್ರೋಟೀನ್ಗಳ ಬಗ್ಗೆ ಕೊಟ್ಟಾರು, ಹಾರ್ಮೋನ್ಗಳ ಬಗ್ಗೆ ಕೊಟ್ಟಾರು, ವಿಟಮಿನ್ ಬಗ್ಗೆ ಕೊಟ್ಟಾರ. ನೋಡ್ರಿ, ಇದ್ರೊಳಗೆ ಯಾವ ಕಾರ್ಬೋಹೈಡ್ರೇಟ್ ಅದಾವು, ಯಾವ ಪ್ರೋಟೀನ್ ಅದಾವು, ಯಾವ ಹಾರ್ಮೋನ್ ಅದಾವು, ಯಾವ ವಿಟಮಿನ್ ಅದಾವು ಅಂತ ಹೇಳಿ ಕೇಳಿದಾರ ಅವ್ರ ಆಪ್ಷನ್. ನೋಡ್ರಿ, ಈಗ ನಿಮ್ಗ ಪೂರ್ತಿ ನಾವ್ ಏನ್ ಮಾಡೋಣಪ್ಪ ಅಂತಂದ್ರ, ಕಾರ್ಬೋಹೈಡ್ರೇಟ್ ಅಂದ್ರೆ ಏನ, ಪ್ರೋಟೀನ್ ಅಂದ್ರೆ ಏನ, ಆಮೇಲೆ ಹಾರ್ಮೋನ್ ಅಂತ ನಮ್ಗೆ ಲಾಸ್ಟ್ ಕ್ಲಾಸ್ನಾಗ ಹೇಳಿದೇನೆ. ಗ್ರಂಥಿ, ಎಂಡೋಕ್ರೈನ್ ಗ್ರಂಥಿಯಿಂದ ಉಂಟಾಗುವಂತ ರಸದೂತಗಳು ಏನಂತಾರೆ, ಹಾರ್ಮೋನ್ ಅಂತ ಕರೀತಾರು. ಯಾವ್ಯಾವ ಹಾರ್ಮೋನ್, ಇನ್ಸುಲಿನ್, ಗ್ಲುಕೋಕಾನ್ ನಾವೆಲ್ಲ ನೋಡಿದ್ವಲ್ಲ, ಇವೆಲ್ಲ ಏನಪ್ಪಾ ಅಂದ್ರೆ ಹಾರ್ಮೋನ್ಗಳು. ಆಮೇಲೆ ಈಗ ಏನ್ ಮಾಡೋಣಪ್ಪ ಅಂದ್ರೆ, ಮೂರದ್ರ ಬಗ್ಗೆ ನೋಡೋಣ. ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ವಿಟಮಿನ್ ಬಗ್ಗೆ, ಅವುಗಳ ಬಗ್ಗೆ ನೋಡಿದಪ್ಪ ಅಂತಂದ್ರೆ ನಿಮ್ಗೆ ಏನಾಕತಿ, ಈಸಿಯಾಗಿ ಎಲ್ಲಾನು ಏನಾಕತಿ ಆನ್ಸರ್ನ ನೀವು ಮಾಡ್ಬೋದು. ಈಗ ನೋಡ್ರಿ, ಫಸ್ಟ್ ಏನೈತಪ್ಪ ಅಂತಂದ್ರ ಕಾರ್ಬೋಹೈಡ್ರೇಟ್ ಬಗ್ಗೆ ನೋಡೋಣ್ರಿ. ಫಸ್ಟ್ ಏನಪ್ಪಾ ಅಂತಂದ್ರ ಕಾರ್ಬೋಹೈಡ್ರೇಟ್. ನೀವು ಕಾರ್ಬೋಹೈಡ್ರೇಟ್ ಅಂದ್ರೆ ಏನ, ಕಾರ್ಬೋಹೈಡ್ರೇಟ್ಗಳೆಂದರೇನು? ಇವು ಜೀವಕೋಶಗಳಿಗೆ ಶಕ್ತಿಯನ್ನ ನೀಡುವಂತಹ, ಕಾರ್ಬೋಹೈಡ್ರೇಟ್ ಅಂದ್ರೆ ಏನ್ರಿ, ಜೀವಕೋಶಗಳಿಗೆ ಶಕ್ತಿಯನ್ನ ನೀಡುವಂತಹ ಪ್ರಮುಖ ಕಾರ್ಬೋಹೈಡ್ರೇಟ್ಗಳು ಶಕ್ತಿಯನ್ನ ನೀಡುತ್ತವೆ. ಶಕ್ತಿಯನ್ನ ನೀಡುವಂತಹ ಪ್ರಮುಖ ಜೈವಿಕ ಅಣುಗಳಾಗಿವೆ. ಇವೇನ್ ಮಾಡ್ತಾವಪ್ಪ ಅಂತಂದ್ರ, ಈ ಕಾರ್ಬೋಹೈಡ್ರೇಟ್ಗಳು ಎದರಿಂದ ರಚನೆ ಆಗಿರ್ತಾವ ಅಂತಂದ್ರ, ಕಾರ್ಬನ್ನ, ಹೈಡ್ರೋಜನ್ನ, ಮತ್ತೆ ಯಾವ್ದಪ್ಪ ಅಂತಂದ್ರ ಆಕ್ಸಿಜನ್ನ. ನೆನಪಿಟ್ಕೋರಿ, ಕಾರ್ಬನ್ನ, ಹೈಡ್ರೋಜನ್ನ, ಆಕ್ಸಿಜನ್ನ ಯಾವ ಅನುಪಾತದಲ್ಲಿ ಇರ್ತಾವಪ್ಪ ಅಂತಂದ್ರ 1:2:1. ನೆನಪಿಟ್ಕೋರಿ, ಕಾರ್ಬನ್ 1 ಪ್ರಮಾಣದಾಗಿತ್ತಂದ್ರ ಹೈಡ್ರೋಜನ್ 2 ಪ್ರಮಾಣದಾಗಿರತಿ, ಆಕ್ಸಿಜನ್ 1 ಪ್ರಮಾಣದಾಗಿರತಿ. ಇದೇನ್ರಿದ ಕಾರ್ಬೋಹೈಡ್ರೇಟ್ಗಳು. ಆಮೇಲೆ ಇವು ಏನ್ ಮಾಡ್ತಾವ ಅಂದ್ರ ತಕ್ಷಣಕ್ಕೆ ಶಕ್ತಿಯನ್ನ ನೀಡುತ್ತವೆ, ಇಮಿಡಿಯೇಟ್. ಈಗ ಉದಾಹರಣೆ ತಗೋರಿ, ನೀವು ಈಗ ಗ್ಲೂಕೋಸ್ ಇದ್ರ ಕೋತ್ರಿ, ಏನದ ರನ್ನಿಂಗ್ ಓಡ್ ಬಂದ್ಮೇಲೆ ಗ್ಲೂಕೋಸ್ ಪೌಡರ್ ಕೊಡ್ತಾರಲ್ಲ, ಎದಕ್ ಕೊಡ್ತಾರಪ್ಪ ಅಂದ್ರೆ ನಿಮ್ಗೆ ಎನರ್ಜಿ ಪೂರ್ತಿ ಲಾಸ್ ಆಗಿರುತ್ತೆ, ಅದೊಂದು ಕಾರ್ಬೋಹೈಡ್ರೇಟ್ ಅದ. ಗ್ಲೂಕೋಸ್ ಅನ್ನೋದೇನ್ರಿ, ಅದೊಂದು ಕಾರ್ಬೋಹೈಡ್ರೇಟ್. ಅದು ನಿಮ್ಗೆ ಕೊಟ್ಟರಪ್ಪ ಅಂದ್ರೆ ನಿಮ್ಗೆ ಇಮಿಡಿಯೇಟ್ ಏನಾಗತ್ರಿ, ಇನ್ಸ್ಟಂಟ್ ಎನರ್ಜಿ ಬರುತ್ತೆ. ತಕ್ಷಣಕ್ಕೆ ನಿಮ್ಗೆ ಏನಾಗತ್ರಿ, ಎನರ್ಜಿ ಬಂದಂಗ ಆಗತ್ತ. ಅವಕ್ಕ ಏನಂತಾರಪ್ಪ ಅಂದ್ರೆ ಕಾರ್ಬೋಹೈಡ್ರೇಟ್ ಅಂತ ಕರೀತಾರ. ಈ ಕಾರ್ಬೋಹೈಡ್ರೇಟ್ ಒಳಗೆ ಏನಪ್ಪಾ ಅಂತಂದ್ರ ಎರಡು ವಿಧಗಳು ಬರ್ತಾವ್ರಿ. ಒಂದ್ ಯಾವ್ದಪ್ಪ ಅಂತಂದ್ರ ಮೋನೋಸ್ಯಾಕ್ರೈಡ್, ಕನ್ನಡದಾಗೂ ಮೋನೋಸ್ಯಾಕ್ರೈಡ್ ಅಂತಾರ ಇದಕ್ಕೆ, ಅಥವಾ ಏಕ ಶರ್ಕರ.
ಇದನ್ನ ನೆನಪಿಟ್ಕೋಬೇಡ್ರಿ, ಯಾಕಂದ್ರೆ ಈಗೆಲ್ಲ ಸೈನ್ಸ್ ಕ್ವಶನ್ಗಳನ್ನ ಇದನ್ನೇ ಇಂಗ್ಲೀಷ್ನಾಗ ಕೊಡ್ತಾರೆ. ಮೋನೋಸ್ಯಾಕರೈಡ್. ಇನ್ನೊಂದೇನಪ್ಪಾ ಅಂತಂದ್ರೆ ಡೈಸ್ಯಾಕರೈಡ್. ಮೋನೋಸ್ಯಾಕರೈಡ್, ಡೈಸ್ಯಾಕರೈಡ್, ದ್ವಿಶರ್ಕರ. ಮೋನೋ ಅಂತಂದ್ರೆ ಇದ್ರ ಹೆಸರೊಳಗೆ ಐತಿ ನೋಡ್ರಿ. ಮೋನೋ ಅಂತಂದ್ರೆ ಏನ್ರಿ, ಇವುಗಳು ಒಂದೇ ಸಕ್ಕರೆಯಿಂದ ಅಣುವನ್ನು ಹೊಂದಿರುತ್ತವೆ. ಮೋನೋಸ್ಯಾಕರೈಡ್ ಏನಪ್ಪಾ ಅಂತಂದ್ರೆ ಒಂದೇ ಕಾರ್ಬೋಹೈಡ್ರೇಟ್ ಅನ್ನ ಹೊಂದಿರ್ತವೆ, ಒಂದೇ ಪ್ರಮಾಣದ ಸಕ್ಕರೆಯನ್ನ ಹೊಂದಿರುತ್ತವೆ. ಅಂದ್ರೆ ಇವುಗಳನ್ನ ಮತ್ತೆ ಮರಳಿ ಡಿವಿಷನ್ ಅಂದ್ರೆ ಡಿವೈಡ್ ಮಾಡಕ್ ಬರಲ್ಲ. ಮರಳಿ ಏನಪ್ಪಾ ಅಂತಂದ್ರೆ ಡಿವೈಡ್ ಮಾಡಕ್ ಬರಲ್ಲ ಯಾವ್ದ್ರಿಂದ, ಮೋನೋಸ್ಯಾಕರೈಡ್. ಆಮೇಲೆ ಡೈಸ್ಯಾಕರೈಡ್. ಡೈಸ್ಯಾಕರೈಡ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಎರಡು ಇರ್ತಾವ್ರಿ. ಇಲ್ಲಿ ಸಕ್ಕರೆ ಪ್ರಮಾಣಗಳು ಏನಿರ್ತಾವ್ರಿ, ಎರಡು ಇರ್ತಾವ. ಇಲ್ಲಿ ಸಕ್ಕರೆ ಪ್ರಮಾಣಗಳು ಎರಡು ಇರ್ತಾವ. ಎಲ್ರೊಳಗ ಡೈಸ್ಯಾಕರೈಡ್ ಒಳಗ. ಮೋನೋಸ್ಯಾಕರೈಡ್ ಒಳಗ ಏನಿರ್ತಾವ್ರಿ, ಒಂದ್ ಇರ್ತತಿ. ಈಗ ನೋಡ್ರಿ ಮೋನೋಸ್ಯಾಕರೈಡ್ ಉದಾಹರಣೆ ಯಾವಪ್ಪ ಅಂತಂದ್ರ ಗ್ಲೂಕೋಸ್. ಮೋನೋಸ್ಯಾಕರೈಡ್ ಉದಾಹರಣೆ ಯಾವಪ್ಪ ಅಂದ್ರೆ ಗ್ಲೂಕೋಸ, ಫ್ರಕ್ಟೋಸ, ಆಮೇಲೆ ಗೆಲಾಕ್ಟೋಸ. ಗ್ಲೂಕೋಸ, ಫ್ರಕ್ಟೋಸ, ಗೆಲಾಕ್ಟೋಸ. ನೋಡಿ ಸಪ್ರೇಟ್ ಒಂದು ಪೇಜ್ ತಗೊಂಡ್ಬಿಡ್ತೀನಿ. ನಾವು ಇದ್ರ ಬಗ್ಗೆ ನೋಡತ್ತೇವೆ. ಈಗ ಕಾರ್ಬೋಹೈಡ್ರೇಟ್ ಬಗ್ಗೆ ನೋಡತ್ತೇವೆ. ಇವೇನ್ ಮಾಡ್ತಾವಪ್ಪ ಅಂದ್ರೆ ತಕ್ಷಣ ಶಕ್ತಿಯನ್ನ ನೀಡುತ್ತವೆ. ತಕ್ಷಣ ಶಕ್ತಿಯನ್ನ ನೀಡುತ್ತವೆ. ಇದ್ರೊಳಗೆ ಎರಡು ಟೈಪ್ ಬರ್ತಾವ್ರಿ. ಯಾವಪ್ಪ ಅಂದ್ರ ಮೋನೋಸ್ಯಾಕರೈಡ್, ಆಮೇಲೆ ಯಾವಪ್ಪ ಅಂತಂದ್ರ ಡೈಸ್ಯಾಕರೈಡ್. ಮೋನೋ ಅಂತಂದ್ರೆ ಏನ್ರಿ, ಏಕ ಶರ್ಕರ. ಡೈಸ್ಯಾಕರೈಡ್ ಅಂತಂದ್ರ ದ್ವಿಶರ್ಕರ. ಮೋನೋಸ್ಯಾಕರೈಡ್ ಉದಾಹರಣೆ ಯಾವ ಬರ್ತಂದ್ರ ಗ್ಲೂಕೋಸ, ಆಮೇಲೆ ಫ್ರಕ್ಟೋಸ, ಆಮೇಲೆ ಗೆಲಾಕ್ಟೋಸ. ಗ್ಲೂಕೋಸ್ ಅನ್ನೋದು ಏನಪ್ಪಾ ಅಂತಂದ್ರ ರಕ್ತದ ಸಕ್ಕರೆ, ಬ್ಲಡ್ ಶುಗರ್ ಅಂತ ಕರೀತಾರೆ. ಇದಕ್ಕೆ ವೆರಿ ಇಂಪಾರ್ಟೆಂಟ್ ಇವು, ರಕ್ತದ ಸಕ್ಕರೆ. ಆಮೇಲೆ ಜೀವಕೋಶಗಳ ಪ್ರಮುಖ ಇಂಧನ ಇದು, ಜೀವಕೋಶಗಳ ಪ್ರಮುಖ ಇಂಧನ. ಆಮೇಲೆ ಫ್ರಕ್ಟೋಸ್ ಅಂದ್ರೆ ಏನಪ್ಪಾ ಅಂದ್ರ ಹಣ್ಣಿನ ಸಕ್ಕರೆ. ಹಣ್ಣಿನಲ್ಲಿರುವಂತಹ ಸಕ್ಕರೆ ಯಾವ್ದ್ರಿ, ಫ್ರಕ್ಟೋಸ್. ಹಣ್ಣಿನಲ್ಲಿರುವಂತಹ ಸಕ್ಕರೆ ಫ್ರಕ್ಟೋಸ್. ಆಮೇಲೆ ಇದ್ರ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ಇದು ಪ್ರಕೃತಿಯಲ್ಲಿ ಸಿಗುವಂತಹ ಅತ್ಯಂತ ಸಿಹಿಯಾದ ನೈಸರ್ಗಿಕ ಸಕ್ಕರೆ. ಪ್ರಕೃತಿಯಲ್ಲಿ ಸಿಗುವಂತಹ ಅತ್ಯಂತ ಸಿಹಿಯಾದ ನೈಸರ್ಗಿಕ ಸಕ್ಕರೆ ಯಾವ್ದ್ರಿ, ಫ್ರಕ್ಟೋಸ್. ಆಮೇಲೆ ಗೆಲಾಕ್ಟೋಸ್, ಇದು ಹಾಲಿನಲ್ಲಿ ಕಂಡು ಬರುವಂತದ್ದು. ಹಾಲಿನಲ್ಲಿ ಕಂಡು ಬರುವಂತಹ ಸಕ್ಕರೆ ಯಾವ್ದ್ರಿ, ಗೆಲಾಕ್ಟೋಸ್. ನೋಡ್ರಿ ಮೋನೋಸ್ಯಾಕರೈಡ್ಗಳು ಯಾವ ಬರ್ತಾವು, ಗ್ಲೂಕೋಸ, ಫ್ರಕ್ಟೋಸ, ಗೆಲಾಕ್ಟೋಸ. ಗ್ಲೂಕೋಸ್ ಅಂದ್ರೆ ಏನ್ರಿ, ಸಕ್ಕರೆ, ರಕ್ತದ ಸಕ್ಕರೆ ಅಂತ ಕರೀತಾರ. ಫ್ರಕ್ಟೋಸ್ ಅಂದ್ರೆ ಏನ್ರಿ, ಹಣ್ಣಿನ ಸಕ್ಕರೆ. ನೈಸರ್ಗಿಕವಾಗಿ ದೊರೆಯುವಂತ ಅತ್ಯಂತ ಸಿಹಿಯಾದ ಪದಾರ್ಥ ಯಾವ್ದ್ರ ಫ್ರಕ್ಟೋಸ್. ಈ ಗ್ಲೂಕೋಸ್ ಅಂದ್ರೆ ರಕ್ತದ ಸಕ್ಕರೆ ಅಂತ ಕರೀತಾರೆ. ಗೆಲಾಕ್ಟೋಸ್ ಅಂದ್ರೆ ಹಾಲಿನಲ್ಲಿ ಸಿಗ್ತಾವ. ಆಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಡೈಸ್ಯಾಕರೈಡ್. ಇವೆಲ್ಲ ಏನಪ್ಪಾ ಅಂದ್ರ ಮೋನೋಸ್ಯಾಕರೈಡ್. ನೆಕ್ಸ್ಟ್ ಯಾವ್ದು ಬರುತ್ತೆ, ಡೈಸ್ಯಾಕರೈಡ್. ಡೈಸ್ಯಾಕರೈಡ್ ಇದು ಕನ್ನಡ ಏನಂತಾರು, ದ್ವಿಶರ್ಕರ. ದ್ವಿಶರ್ಕರ ಇದ್ರೊಳಗೆ ಏನಪ್ಪ ಅಂದ್ರೆ ಎರಡು ಸಕ್ಕರೆ ಪ್ರಮಾಣ ಇರ್ತಾವ್ರಿ, ಎರಡು ಕಾರ್ಬೋಹೈಡ್ರೇಟ್ ಇರ್ತಾವ. ಇದ್ರಾಗ ಎರಡು ಸಕ್ಕರೆ ಪ್ರಮಾಣ ಇರ್ತಾವ. ಉದಾಹರಣೆ ಯಾವಪ್ಪ ಅಂತಂದ್ರ ಸುಕ್ರೋಸ್, ಎರಡನೇದು ಲ್ಯಾಕ್ಟೋಸ್, ಮೂರನೇದು ಮಾಲ್ಟೋಸ್. ಸುಕ್ರೋಸ, ಲ್ಯಾಕ್ಟೋಸ, ಮಾಲ್ಟೋಸ ಇವ್ಯಾಪ ಅಂದ್ರ ದ್ವಿಶರ್ಕರಗಳು. ಎರಡು ಮೋನೋಸ್ಯಾಕರೈಡ್ಗಳಿಂದ ಆಗಿರ್ತಾವೆ. ಈ ಸುಕ್ರೋಸ್ಗೆ ಎದರಿಂದ ಆಗಿರ್ತಪ್ಪ ಅಂದ್ರ ಇದು ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್. ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್ ಇಂದ ಆಗಿರತ್ತೆ. ಇದು ಲ್ಯಾಕ್ಟೋಸ್ ಎದರಿಂದ ಆಗಿರತ್ತಪ್ಪ ಅಂತಂದ್ರ ಗ್ಲೂಕೋಸ್ ಪ್ಲಸ್ ಗೆಲಾಕ್ಟೋಸ್. ಗ್ಲೂಕೋಸ್ ಪ್ಲಸ್ ಗೆಲಾಕ್ಟೋಸ್ ಇಂದ ಆಗಿರ್ತತಿ. ಆಮೇಲೆ ಇದು ಮಾಲ್ಟೋಸ್ ಎದರಿಂದ ಆಗಿರತ್ತಪ್ಪ ಅಂದ್ರ ಗ್ಲೂಕೋಸ್ ಮತ್ತು ಗ್ಲೂಕೋಸ್ಗಳಿಂದ. ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ಗಳಿಂದ ಯಾವ್ದಾಗಿರತ್ತಿ, ಮಾಲ್ಟೋಸ್ ಆಗಿರತ್ತೆ. ಸುಕ್ರೋಸ್ ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್ ಇಂದ, ಲ್ಯಾಕ್ಟೋಸ್ ಗ್ಲೂಕೋಸ್ ಪ್ಲಸ್ ಗೆಲಾಕ್ಟೋಸ್ ಇಂದ, ಮಾಲ್ಟೋಸ್ ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ಇಂದ. ಈ ಸುಕ್ರೋಸ್ಗೆ ಏನಂತಾರಪ್ಪ ಅಂದ್ರ ಟೇಬಲ್ ಶುಗರ್ ಎಂದು ಕರೆಯುತ್ತಾರೆ. ಈಗ ನಾರ್ಮಲ್ ಆಗಿ ನಾವು ಮನೆಯೊಳಗೆ ಯೂಸ್ ಮಾಡ್ತಾವಲ್ರಿ, ಇದ ಟೇಬಲ್ ಶುಗರ್ ಎಂದು ಕರೆಯುತ್ತಾರೆ. ಲ್ಯಾಕ್ಟೋಸ್ ಅಂತಂದ್ರ ಹಾಲಿನ ಸಕ್ಕರೆ.
ಆಮೇಲೆ ಮಾಲ್ಟೋಸ್ ಅಂದ್ರೆ ಏನ್ರಿ ಮಾಲ್ಟ್ ಒಳಗಿರತ್ತೆ ನೋಡ್ರಿ, ರಾಗಿ ಮಾಲ್ಟ್ ಅವಿ ಬರ್ತಾವಲ್ಲ ಅಥವಾ ಮಾಲ್ಟೋಸ್ ಅಂದ್ರೆ ಗ್ಲೂಕೋಸ್ ಮತ್ತು ಗ್ಲೂಕೋಸ್ ಇಂದ ಆಗಿರುತ್ತವೆ. ಇವೇನಾತ್ರಿ ಡೈಸ್ಯಾಕರೈಡ್ ಆತ. ಈಗ ಆಮೇಲೆ ಇನ್ನೊಂದ್ ಯಾವ್ದು ಬರತ್ತಪ್ಪ ಅಂದ್ರ ಪಾಲಿಸ್ಯಾಕರೈಡ್ ಬರತ್ರಿ. ಇನ್ನೊಂದ್ ಯಾವ್ದಪ್ಪ ಅಂತಂದ್ರ ಪಾಲಿಸ್ಯಾಕರೈಡ್. ಈಗ ಮೊನೋಸ್ಯಾಕರೈಡ್ ನೋಡಿದ್ವು, ಡೈಸ್ಯಾಕರೈಡ್ ನೋಡಿದ್ವು, ಇನ್ನೊಂದು ಯಾವಪ್ಪ ಅಂದ್ರ ಪಾಲಿಸ್ಯಾಕರೈಡ್. ಇವೇನಪ್ಪಾ ಅಂದ್ರ ನೂರಾರು ಸರಳ ಸಕ್ಕರೆಗಳ ಸಂಖ್ಯೆ ಇದೆ. ಅಂದ್ರ ಸಕ್ಕರೆಗಳ ಸಂಖ್ಯೆ ಎಷ್ಟಿರ್ತಪ್ಪ ಅಂತಂದ್ರ 100ಕ್ಕಿಂತ ಹೆಚ್ಚು ಇರುತ್ತವೆ. 100ಕ್ಕಿಂತ ಹೆಚ್ಚು ಇರುತ್ತವೆ. ಇವಕ್ಕೆ ಉದಾಹರಣೆ ಯಾವ ಬರ್ತಪ್ಪ ಅಂತಂದ್ರ ಪಿಷ್ಟ. ಇದಕ್ಕೆ ಇಂಗ್ಲಿಷ್ನಾಗ ಏನಂತಾರ್ರಿ ಸ್ಟಾರ್ಚ್. ಇಂಗ್ಲಿಷ್ನಾಗ ಏನಂತಾರಿ ಸ್ಟಾರ್ಚ್. ಇದು ಎಲ್ಲಿರ್ತದಪ್ಪ ಅಂತಂದ್ರ ಸಸ್ಯಗಳು ತಮಗಾಗಿ ಶೇಖರಿಸುವಂತ ಗ್ಲೂಕೋಸ್ನ ರೂಪ ಇದೆ. ಸಸ್ಯಗಳು ಏನ್ ಆಹಾರವನ್ನು ಶೇಖರಿಸಿಕೊಂಡಿರ್ತಾವಲ್ಲ ಯಾವ ಇತರ ಫಾರ್ಮ್ದಾಗ ಇರತ್ತಪ್ಪ ಅಂದ್ರೆ ಈ ಪಿಷ್ಟದಾಗಿರತ್ತೆ, ಸ್ಟಾರ್ಚ್ ಅನ್ನೋಗಿ ಇರತ್ತೆ. ಆಮೇಲೆ ಇನ್ನೊಂದು ಉದಾಹರಣೆ ಯಾವಪ್ಪ ಅಂದ್ರ ಗ್ಲೈಕೋಜನ್. ಇದೆಲ್ಲಿರುತ್ತಪ್ಪ ಅಂತಂದ್ರ ಮಾನವನ ಲಿವರ್ಗಳಲ್ಲಿ ಇರುತ್ತದೆ. ನಾನು ನಿಮ್ಗೆ ನಿನ್ನೆ ಲಾಸ್ಟ್ ಕ್ಲಾಸ್ನಾಗ ಹೇಳಿದ್ನಿ, ಗ್ಲೈಕೋಜನ್ ಗ್ಲೂಕೋಸ್ ಇದ್ದದ್ದು ಗ್ಲೈಕೋಜನ್ ಆಗುತ್ತ. ಆಮೇಲೆ ಎಕ್ಸ್ಟ್ರಾ ಅಂದ್ರ ಗ್ಲೂಕೋಸ್ ನಮ್ ದೇಹಕ್ಕಿಂತ ಅತಿ ಹೆಚ್ಚು ಉತ್ಪತ್ತಿ ಆಗುವಂತ ಗ್ಲೂಕೋಸನ್ ಅನ್ನ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡ್ತತಿ. ಯಾವ ಹಾರ್ಮೋನ್? ಗ್ಲುಕಾನ್ ಅನ್ನುವಂತ ಹಾರ್ಮೋನ್. ಅದೇನ್ ಮಾಡ್ತತಿ ಲಿವರ್ ಮತ್ತು ಸ್ನಾಯುಗಳಲ್ಲಿ ಶೇಖರಿಸಿಡ್ತತಿ. ನಾವು ಉಪವಾಸ ಸಂದರ್ಭದಲ್ಲಿ ಏನ್ ಮಾಡ್ತದ ಮತ್ತ ಗ್ಲುಕಾನ್ ಅನ್ನ ಗ್ಲೈಕೋಜನ್ ಅನ್ನ ಮತ್ತೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡ್ತತಿ, ಉಪವಾಸ ಮತ್ತು ನಾವು ಆಹಾರವನ್ನು ಸೇವಿಸದೇ ಇರುವಂತ ಸಂದರ್ಭದಲ್ಲಿ ಅಂತ ಹೇಳಿ ಹೇಳಿದ್ನಲ್ಲ ಅದ. ಇದು ಗ್ಲೈಕೋಜನ್ ಎಲ್ಲಿರತ್ತಪ್ಪ ಅಂದ್ರ ಲಿವರ್ ಮತ್ತು ಸ್ನಾಯುಗಳಲ್ಲಿ. ಆಮೇಲೆ ಸೆಲ್ಯುಲೋಸ್ ಎಲ್ಲಿರುತ್ತಪ್ಪ ಅಂತಂದ್ರ ಸಸ್ಯ ಜೀವಕೋಶದ ಗೋಡೆಯಲ್ಲಿ ಅಂದ್ರೆ ಸೆಲ್ವಾಲ್ ನ ಆಗ ಹೇಗೆ ಗೊತ್ತ್ರಿ ನಿಮ್ಗೆ, ಸಸ್ಯ ಇದ್ರ ಪೂರ್ತಿ ಸೆಲ್ವಾಲ್ ಇರೋದು ಅಂತ ಹೇಳಿ. ಆ ಸೆಲ್ವಾಲ್ ಒಳಗೆ ಯಾವ ಕಾರ್ಬೋಹೈಡ್ರೇಟ್ ಇರತ್ತಪ್ಪ ಅಂತಂದ್ರ ಸೆಲ್ಯುಲೋಸ್ ಅನ್ನುವಂಥದ್ದು ಇರತ್ತೆ. ಆಮೇಲೆ ಇದೇನಪ್ಪಾ ಅಂತಂದ್ರ ಮಾನವ ಇದನ್ನ ಜೀರ್ಣಿಕೊಳ್ಳಲು ಸಾಧ್ಯವಿಲ್ಲ. ಮಾನವನ ಇದಾಗಲ್ಪ ಅಂದ್ರೆ ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ. ಇದೇನಾಗಿ ಆಕ್ಟ್ ಆಕತ್ತಂದ್ರ ನಾರು ಪದಾರ್ಥವಾಗಿ. ಉದಾಹರಣೆಗೆ ತಪ್ಪಲು ಪಲ್ಯದು ತಿನ್ರಿ ನಿಮ್ಗೆ ಹೆಚ್ಚಿಗೆ ಇದಾಗುತ್ತ ಅಂತ ಹೇಳ್ತಿರ್ತಾರ ಗೊತ್ತ್ರಿ, ಅದೇನಪ್ಪಾ ಅಂತಂದ್ರ ಇದ ನಾರು ಪದಾರ್ಥ ಸೆಲ್ಯುಲೋಸ್ ಹತ್ರ ಹೋಗಿರತ್ತೆ. ಇದು ಮಾನವನ ಏನಾಗಲ್ರಿ ಅದು ಡೈಜೆಷನ್ ಮಾಡ್ಕೋಕ್ ಸಾಧ್ಯ ಇಲ್ಲ. ಆಮೇಲೆ ಯಾವಪ್ಪ ಅಂತಂದ್ರ ಇನ್ನೊಂದ ಕೈಟಿನ್. ಯಾವಪ್ಪ ಅಂದ್ರ ಕೈಟಿನ್. ಇದೇನಪ್ಪಾ ಅಂತಂದ್ರ ಕೈಟಿನ್ ಅಂದ್ರ ಕೀಟಗಳ ಹೊರಕವಚ. ಈಗ ಕೀಟ ಇರ್ತಾವ ಗೊತ್ತ್ರಿ, ಅದ್ರ ಬಾಡಿ ಇರ್ತತಲ್ರಿ, ಅದ್ ಎದರಿಂದ ಮಾಡಿರತ್ತಪ್ಪ ಅಂತಂದ್ರ ಕೈಟಿನ್ ದಿಂದ ಮಾಡಿರುತ್ತದೆ. ಆಮೇಲೆ ಈ ಕಾರ್ಬೋಹೈಡ್ರೇಟ್ಗಳ ಬಗ್ಗೆ ಎಷ್ಟು ಕಂಪ್ಲೀಟ್ ಆಗ್ತದೆ. ಯಾವ್ಯಾವ ಬರ್ತದ ಕಾರ್ಬೋಹೈಡ್ರೇಟ್ಗಳೊಳಗ? ಮೊನೋಸ್ಯಾಕರೈಡ್, ಡೈಸ್ಯಾಕರೈಡ್, ಪಾಲಿಸ್ಯಾಕರೈಡ್. ಮೊನೋಸ್ಯಾಕರೈಡ್ ಅಂದ್ರೆ ಯಾವ ಬರ್ತಾವ್ರಿ? ಗ್ಲೂಕೋಸ್, ಫ್ರಕ್ಟೋಸ್, ಗ್ಯಾಲಾಕ್ಟೋಸ್. ಗ್ಲೂಕೋಸ್ ಅಂದ್ರೆ ಏನ್ರಿ ರಕ್ತದ ಸಕ್ಕರೆ. ಆಮೇಲೆ ಫ್ರಕ್ಟೋಸ್ ಅಂದ್ರೆ ಏನ್ರಿ ಹಣ್ಣಿನ ಸಕ್ಕರೆ. ಇದು ಪ್ರಕೃತಿಯಲ್ಲಿ ಸಿಗುವಂತ ಅತ್ಯಂತ ಸಿಹಿಯಾದ ನೈಸರ್ಗಿಕ ಸಕ್ಕರೆ. ಗ್ಯಾಲಾಕ್ಟೋಸ್ ಅಂದ್ರೆ ಏನ್ರಿ ಹಾಲಿನಲ್ಲಿ ಕಂಡು ಬರುವಂತಹ ಸಕ್ಕರೆ. ಆಮೇಲೆ ಡೈಸ್ಯಾಕರೈಡ್ ಅಂದ್ರೆ ಏನ್ರಿ ಸುಕ್ರೋಸ್, ಲ್ಯಾಕ್ಟೋಸ್, ಮಾಲ್ಟೋಸ್. ಸುಕ್ರೋಸ್ ಅಂದ್ರೆ ಏನ್ರಿ ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್. ಲ್ಯಾಕ್ಟೋಸ್ ಅಂದ್ರೆ ಏನ್ರಿ ಅಂತಂದ್ರೆ ಗ್ಲೂಕೋಸ್ ಪ್ಲಸ್ ಗ್ಯಾಲಾಕ್ಟೋಸ್. ಆಮೇಲೆ ಮಾಲ್ಟೋಸ್ ಅಂದ್ರೆ ಏನ್ರಿ ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್. ನೆಕ್ಸ್ಟ್ ಪಾಲಿಸ್ಯಾಕರೈಡ್ ಅಂತಂದ್ರೆ ಏನ್ರಿ 100ಕ್ಕಿಂತ ಹೆಚ್ಚು ಸಂಖ್ಯೆ ಇರ್ತಾವ್ರಿ ಇಲ್ಲಿ ಯಾವ ಸಕ್ಕರೆಯ ಅಂಶಗಳು. ಅದ್ರ ಉದಾಹರಣೆ ಯಾವ ಬರ್ತಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಪಿಷ್ಟ ಅಥವಾ ಸ್ಟಾರ್ಚ್. ಸಸ್ಯಗಳು ಆಹಾರ ಶೇಖರಣೆ ಮಾಡಿಕೊತಾವಲ್ಲ ಅವು ಇದೇ ಫಾರ್ಮ್ದಾಗ ಇರ್ತಾವ. ಆಮೇಲೆ ಗ್ಲೈಕೋಜನ್ ಅಂದ್ರೆ ಗ್ಲೂಕೋಸ್ ಇದ್ದು ಗ್ಲೈಕೋಜನ್ ಹಾಕಿತ್ತು, ಅದು ಲಿವರ್ ಮತ್ತು ಸ್ನಾಯುಗಳಲ್ಲಿ ಶೇಖರಣೆ ಆಕೈತಿ. ಸೆಲ್ಯುಲೋಸ್ ಅಂದ್ರೆ ಸಸ್ಯ ಜೀವಕೋಶ ಸುತ್ತಲೂ ಇರುವಂತ ಸೆಲ್ವಾಲ್ ಅಲ್ಲಿ ಇರುವಂತದ್ದು ಯಾವ್ದು? ಸೆಲ್ಯುಲೋಸ್. ಅದಕ್ಕೆ ಸಸ್ಯಗಳು ನೀವು ಬೇರ್ಗೆ ಇರ್ತಾವ ಕಾಂಡದ ಒಂದು ಬಡ್ಯಾಕದು ಹಿಂಗದು ಸ್ವಲ್ಪ ಬುದ್ಧಿದಂಗದು ಮಾಡ್ರಿ ಪೆಟ್ಟದ. ಯಾಕಂದ್ರೆ ಸೆಲ್ವಾಲ್ ಇರ್ತದ, ಅದ್ ಎದರಿಂದ ಮಾಡಿರತ್ತಪ್ಪ ಅಂದ್ರೆ ಸೆಲ್ಯುಲೋಸ್ ಇಂದ ಮಾಡಿರ್ತತಿ. ಆಮೇಲೆ ನಾರು ಪದಾರ್ಥಗಳು ಇರುವಂತದ್ದು ಯಾವಪ್ಪ ಅಂದ್ರೆ ಸೆಲ್ಯುಲೋಸ್ ಅನ್ನ. ಕೈಟಿನ್ ಅಂದ್ರೆ ಏನ್ರಿ ಕೀಟಗಳ ಹೊರಕವಚ ರಚನೆ ಆಗಿರೋದ್ರಿಂದ ಕೈಟಿನ್ ಇಂದ ರಚನೆ ಆಗಿರ್ತತಿ. ಇವೆಲ್ಲ ಯಾವಪ್ಪ ಅಂದ್ರ ಪಾಲಿಸ್ಯಾಕರೈಡ್. ಇವೆಲ್ಲ ಏನ್ರಿ ಕಾರ್ಬೋಹೈಡ್ರೇಟ್ಗಳ ಬಗ್ಗೆ ನೋಡ್ರಿ. 1 ಗ್ರಾಮ್ ಕಾರ್ಬೋಹೈಡ್ರೇಟ್ ಎಷ್ಟು ಶಕ್ತಿಯನ್ನು ಕೊಡತಪ್ಪ ಅಂತಂದ್ರ 4.1 ಕ್ಯಾಲೋರಿ. 1 ಗ್ರಾಮ್ ಕಾರ್ಬೋಹೈಡ್ರೇಟ್ ಬರ್ನ್ ಆತಂದ್ರ ಅಂದ್ರ 1 ಗ್ರಾಮ್ ಕಾರ್ಬೋಹೈಡ್ರೇಟ್ ಡೈಜೆಷನ್ ಆತಂತಂದ್ರೆ ಎಷ್ಟು ಕ್ಯಾಲೋರಿ ಎನರ್ಜಿ ರಿಲೀಸ್ ಆಗತ್ತಪ್ಪ ಅಂದ್ರ 4.1 ಕ್ಯಾಲೋರಿ ಏನಾಗತ್ರಿ ರಿಲೀಸ್ ಆಗತ್ತ. ಆಮೇಲೆ ಇನ್ನೊಂದು ಕ್ವಶನ್ ಏನಪ್ಪ ಅಂತಂದ್ರ ಪಿಷ್ಟವನ್ನು ಪತ್ತೆ ಹಚ್ಚಲು ಬಳಸುವಂತಹ ಟೆಸ್ಟ್ ಯಾವ್ದಂತ ಕೇಳಿದಾರೆ. ಯಾವ್ದಂತಂದ್ರ ಅಯೋಡಿನ್ ಟೆಸ್ಟ್. ಯಾವ ಟೆಸ್ಟ್ ರೀ? ಅಯೋಡಿನ್ ಟೆಸ್ಟ್. ಯಾವ್ದನ್ನ? ಪಿಷ್ಟವನ್ನ ಪತ್ತೆ ಹಚ್ಚಲು. ಇವೆಲ್ಲ ಏನಪ್ಪಾ ಅಂತಂದ್ರ ಕಾರ್ಬೋಹೈಡ್ರೇಟ್ಗಳಿಗೆ ಉದಾಹರಣೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ಯಾವ ಬರ್ತಾವಂದ್ರ
ಪ್ರೋಟೀನ್ ಮತ್ತು ವಿಟಮಿನ್ ಅಂತ ಬರ್ತಾವ ನೋಡ್ರಿ. ಪ್ರೋಟೀನ್ ಮತ್ತು ವಿಟಮಿನ್ ಅಂತ ಬರ್ತಾವ. ಪ್ರೋಟೀನ್ ಅಂದ್ರೆ ಏನಪ್ಪಾ ಅಂದ್ರ ಪ್ರೋಟೀನ್ ಅಂದ್ರೆ ಏನ್ರಿ ದೇಹ ನಿರ್ಮಾಣಕಾರಗಳು, ಬಾಡಿ ಬಿಲ್ಡಿಂಗ್ ಬರ್ತಾವಲ್ರಿ ಅವಯವು, ದೇಹ ನಿರ್ಮಾಣಕಾರಕಗಳು ಯಾವ್ರಿ ಪ್ರೋಟೀನ್. ಪ್ರೋಟೀನ್ಗಳು ಯಾವುದರಿಂದ ಆಗಿರ್ತಾವಪ್ಪ ಅಂದ್ರ ಅಮೈನೋ ಆಮ್ಲಗಳಿಂದ. ಪ್ರೋಟೀನ್ಗಳು ಅಮೈನೋ ಆಮ್ಲಗಳಿಂದ ಅಂದ್ರ ಅಮೈನೋ ಆಸಿಡ್ ದಿಂದ. ಆ ಅಮೈನೋ ಆಸಿಡ್ಗಳು ಒಂದಕ್ಕೊಂದು ಜಾಯಿಂಟ್ ಆಗಿ ಏನಾಕಪ್ಪ ಅಂದ್ರ ಇದೊಂದು ಅಮೈನೋ ಆಸಿಡ್, ಇದೊಂದು ಅಮೈನೋ ಆಸಿಡ್, ಇದೊಂದು ಅಮೈನೋ ಆಸಿಡ್, ಇದೊಂದು ಅಮೈನೋ ಆಸಿಡ್, ಇವೆಲ್ಲಾನು ಜಾಯಿನ್ ಆಕವ್ರಿ. ಜಾಯಿನ್ ಆಗಿ ಏನಾಕಪ್ಪ ಅಂತಂದ್ರೆ ಒಂದು ಪ್ರೋಟೀನ್ ಆಗತ್ತೆ. ಇದು ಯಾವ ಬಾಂಡ್ ಇರ್ತದಪ್ಪ ಅಂತಂತಂದ್ರೆ ಇದ್ರ ನಡಕ ಪೆಪ್ಟೈಡ್ ಬಾಂಡ್. ನೆನಪಿಟ್ಕೋರಿ, ಪ್ರೋಟೀನ್ಗಳಿರುವಂತ ಬಾಂಡ್ ಯಾವ್ದ್ರಿ ಪೆಪ್ಟೈಡ್ ಬಾಂಡ್. ಯಾವ್ದ್ರಿಂದ ಮಾಡಿರ್ತದ್ರಿ ಅಮೈನೋ ಆಸಿಡ್ ದಿಂದ ಮಾಡಿರ್ತದೆ. ಆಮೇಲೆ ಈ ಪ್ರೋಟೀನ್ಗಳು ಯಾವ್ದ್ರಿಂದ ಮಾಡಿರ್ತಾವಪ್ಪ ಅಂದ್ರ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಇದ್ರ ಜೊತೆ ನೈಟ್ರೋಜನ್ ಇರ್ತದ. ಅದ ಕಾರ್ಬೋಹೈಡ್ರೇಟ್ ಅಂತಂದ್ರೆ ಏನಿರ್ತ್ರಿ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಅಷ್ಟೇ ಇತ್ತ. ಅದ ಪ್ರೋಟೀನ್ ಹೋಗಿ ಏನಿರ್ತಪ್ಪ ಅಂದ್ರ ನೈಟ್ರೋಜನ್ ಇರ್ತತಿ. ನೆನಪಿಟ್ಕೋರಿ, ಎಕ್ಸ್ಟ್ರಾ ಏನಿರ್ತ್ರಿ ನೈಟ್ರೋಜನ್ ಇರ್ತತಿ. ಆಮೇಲೆ ಮಾನವನ ದೇಹಕ್ಕೆ ಎಷ್ಟು ನಮ್ಗೆ ಪ್ರೋಟೀನ್ಗಳು ಬೇಕಪ್ಪ ಅಂತಂದ್ರ 20 ಪ್ರಮುಖವಾದಂತಹ ಪ್ರೋಟೀನ್ಗಳು ಬೇಕ್ರಿ ನಮ್ಮ ದೇಹಕ್ಕೆ. ನಮ್ಮ ಬಾಡಿ ಡೆವಲಪ್ ಆಗ್ಬೇಕಂದ್ರ 20 ಪ್ರೋಟೀನ್ಗಳು ಬೇಕ. ಅವು ಪ್ರೋಟೀನ್ಗಳು ಹೆಂಗ್ ಡಿವೈಡ್ ಮಾಡ್ತಾರಪ್ಪ ಅಂತಂದ್ರ ಅಗತ್ಯ ಅಮೈನೋ ಆಮ್ಲ ಅಂದ್ರ ನೋಡ್ರಿ, ಮಾನವನ ದೇಹಕ್ಕೆ ಒಟ್ಟು ಎಷ್ಟು ಅಮೈನೋ ಆಮ್ಲಗಳು ಎಷ್ಟು ಅಮೈನೋ ಆಸಿಡ್ಗಳು ಬೇಕಪ್ಪ ಅಂತಂದ್ರೆ 20 ಅಮೈನೋ ಆಸಿಡ್ಗಳು ಬೇಕು. ಈ ಅಮೈನೋ ಆಸಿಡ್ಗಳು ಸೇರಿ ಏನಾಗಿರ್ತಾವ ಅಂದ್ರೆ ಪ್ರೋಟೀನ್ ಆಗಿರ್ತಾವ. ಈ 20ರಲ್ಲಿ ಅಗತ್ಯ ಅಮೈನೋ ಆಮ್ಲಗಳು, ಅಗತ್ಯ ಅಂತಂದ್ರೆ ನಮ್ಗೆ ನೀಡ್ ನೆಸೆಸಿಟಿ ಅಮೈನೋ ಆಮ್ಲ ಅಂತಂದ್ರೆ ಏನ್ರಿ ಎಷ್ಟದಾವ ಅಂದ್ರ 9 ಅದಾವ. ಅಗತ್ಯ ಇರುವಂತಾವ್ ಎಷ್ಟದಾವ್ರಿ 9 ಅದಾವ. ಆಮೇಲೆ 11 ಏನದಾವಪ್ಪ ಅಂದ್ರ ಅಗತ್ಯ ಇಲ್ಲದೆ ಇರುವಂತಾವು. ಏನ್ರಿ ಹಿಂಗಂತಂದ್ರ ಆಕ್ಚುಲಿ ಎರಡೂ 9 ಅಗತ್ಯದಾವು, 11 ಟೋಟಲ್ 20 ನಮ್ ದೇಹಕ್ಕೆ ಬೇಕ. ಇದು ಅಗತ್ಯ ಮತ್ತು ಅಗತ್ಯವಲ್ಲ ಅಂತ ಹೇಳಿ ಯಾಕೆ ಡಿವೈಡ್ ಮಾಡ್ರಿ ಅಂತಂದ್ರ ಅಗತ್ಯ ಮತ್ತು ಅಗತ್ಯವಲ್ಲ ಅಂತಂದ್ರೆ ಯಾಕೆ ಡಿವೈಡ್ ಮಾಡಲ್ಪ ಅಂತಂದ್ರ ಇವೇನಪ್ಪಾ ಅಂತಂದ್ರ 9 ನಮ್ಮ ದೇಹ ಉತ್ಪಾದಿಸುವುದಿಲ್ಲ. ನಾವು ಇವನ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಎಕ್ಸ್ಟರ್ನಲಿ ಆಹಾರದ ಮೂಲಕ ಏನ್ ಮಾಡ್ಬೇಕಂದ್ರೆ ಪಡೆದುಕೊಳ್ಳಬೇಕು. ಎಷ್ಟನ್ನ 9. ದೇಹಕ್ಕೆ 20 ಕಂಪಲ್ಸರಿ ಬೇಕಾ ಅಮೈನೋ ಆಮ್ಲ. ಆದ್ರ ಇವು 9 ಆಲ್ರೆಡಿ ನಮ್ಮ ದೇಹದಾಗ ಇರಂಗಿಲ್ಲ, ನಾವು ಅವ್ನ ಎಕ್ಸ್ಟರ್ನಲಿ ತಗೋಬೇಕು. ಆದ್ರ 11 ಏನದಾವಲ್ರಿ 11 ಅವಶ್ಯಕ ಇರುವಂತ ಅಮೈನೋ ಆಮ್ಲಗಳನ್ನ ನಮ್ಮ ದೇಹ ಆಲ್ರೆಡಿ ಏನ್ ಮಾಡಿರ್ತಪ್ಪ ಅಂತಂದ್ರ ಪ್ರೊಡ್ಯೂಸ್ ಮಾಡಕ್ ಪ್ರೊಡ್ಯೂಸ್ ಇರ್ತಾವ ಆಲ್ರೆಡಿ ನಮ್ಮ ದೇಹದೊಳಗ. ಅವ್ನು ನಾವು ಎಕ್ಸ್ಟ್ರಾ ಆಹಾರದ ಮೂಲಕ ತೆಗೆದುಕೊಳ್ಳುವಂತ ಅವಶ್ಯಕತೆ ಇರಂಗಿಲ್ಲ. ಅದಕ್ಕೆ ಏನಂತಾರೆ ಇದಕ್ಕೆ ಅಗತ್ಯವಲ್ಲದ ಅಂತಾರೋ, ಇವಕ್ಕೆ ಅಗತ್ಯ ಅಂತಾರೋ. ನೆನ್ಪಿಟ್ಕೋರಿ, ಇಲ್ಲಿರುವಂತ ಪ್ರಮುಖವಾದಂತ ಪ್ರೋಟೀನ್ಗಳು ಯಾವಪ್ಪ ಅಂತಂದ್ರ ಯಾವ ಬರ್ತಾವ ಅಂದ್ರೆ ಪ್ರಮುಖವಾದ ಪ್ರೋಟೀನ್ಗಳು ನೋಡ್ರಿ. ಒಂದನೇದ್ದು ಕೆರಾಟಿನ್. ಇವು ಎದಕ್ಕೆ ಯೂಸ್ ಪಾ ಅಂತಂದ್ರ ಕೂದಲು ಮತ್ತು ಉಗುರುಗಳು, ಆಮೇಲೆ ಪ್ರಾಣಿಗಳ ಕೊಂಬು, ಇವುಗಳಲ್ಲಿರುವಂತಹ ಪ್ರೋಟೀನ್ ಯಾವ್ದಪ್ಪ ಅಂತಂದ್ರ ಕೆರಾಟಿನ್. ನೆನಪಿಟ್ಕೋರಿ. ನೆಕ್ಸ್ಟ್ ಕೊಲಾಜನ್ ಅಂತ ಬರತ್ತೆ. ಕೊಲಾಜಿನ್ ಎನ್ನುವಂತಹ ಪ್ರೋಟೀನ್ ಇದು ಎತ್ರ ಹೋಗಿರತ್ತಪ್ಪ ಅಂತಂದ್ರ ಇದು ಇಂಪಾರ್ಟೆಂಟ್ ಏನಂದ್ರ ನೋಡ್ರಿ ಮೂಳೆಗಳಲ್ಲಿ ಇರುತ್ತದೆ. ಮೂಳೆಗಳಲ್ಲಿ ಪ್ರಾಣಿ ಸಾಮ್ರಾಜ್ಯದಲ್ಲಿ ಅತಿ ಹೆಚ್ಚು ಇರುವಂತಹ ಪ್ರೋಟೀನ್ ಇರುತ್ತೆ. ಪ್ರಾಣಿ ಸಾಮ್ರಾಜ್ಯದಲ್ಲಿ ಅತಿ ಹೆಚ್ಚು ಇರುವಂತಹ ಪ್ರೋಟೀನ್ ಯಾವ್ದ್ರಿ ಕೊಲಾಜನ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಪ್ರೋಟೀನ್ ಯಾವಪ್ಪ ಅಂತಂದ್ರ ರೂಬಿಸ್ಕೋ ಅಂತ ಬರುತ್ತೆ. RUBISCO ರೂಬಿಸ್ಕೋ ಅನ್ನುವಂತ ಇದು ಪ್ರೋಟೀನ್. ಇದು ಭೂಮಿಯ ಮೇಲೆ ಅತ್ಯಂತ ಹೇರಳವಾಗಿ ಸಿಗುವಂತ ಪ್ರೋಟೀನ್ ಇದು. ಇದು ಪ್ರಾಣಿ ಸಾಮ್ರಾಜ್ಯದಲ್ಲಿ ಅತಿ ಇರುವಂತದ್ದು ಯಾವ್ದ್ರಿ ಕೊಲಾಜನ್. ಭೂಮಿಯಲ್ಲಿಯೇ ಅತಿ ಸಿಗುವಂತ ಪ್ರೋಟೀನ್ ಯಾವಪ್ಪ ಅಂತಂದ್ರ ರೂಬಿಸ್ಕೋ. ಯಾವ್ದ್ರಿ ರೂಬಿಸ್ಕೋ. ನೆಕ್ಸ್ಟ್ ಯಾವಪ್ಪ ಅಂದ್ರೆ ಹಿಮೋಗ್ಲೋಬಿನ್. ಇದಂತ್ರಿ ನಿಮ್ಗೆ ಗೊತ್ತ ರಕ್ತದಲ್ಲಿ ಐತಿ. ಇದಕ್ಕತಿ ಆಮ್ಲಜನಕವನ್ನ ಸರಬರಾಜು ಮಾಡಲು. ಆಮೇಲೆ ಇನ್ಸುಲಿನ್ ಇದು ಹಾರ್ಮೋನ್ ಇರ್ತೈತ್ರಿ. ಆಮೇಲೆ ಇದು ಪ್ರೋಟೀನ್ ಇಂದ ಮಾಡಿರ್ತೈತಿ. ಇನ್ಸುಲಿನ್ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಿಸುತ್ತದೆ. ಇದು ಒಂದು ಪ್ರೋಟೀನ್ ನೆನಪಿಟ್ಕೊಂಡ್ಬಿಡ್ರಿ. ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ಇನ್ಸುಲಿನ್. ಆಮೇಲೆ ಇವೆಲ್ಲ 5 ಇಂಪಾರ್ಟೆಂಟ್ ರೇವ. 1 2 3 4 5. ಕೆರಾಟಿನ್ ಅಂತಂದ್ರೆ ಏನ್ರಿ ಕೂದಲು ಉಗುರು. ಕೊಲಾಜಿನ್ ಅಂತಂದ್ರೆ ಏನ್ರಿ ಮೂಳೆ. ಪ್ರಾಣಿ ಸಾಮ್ರಾಜ್ಯದಲ್ಲಿ ಅತಿ ಹೆಚ್ಚು ಅಂದ್ರೆ ಕೊಲಾಜಿನ್. ಭೂಮಿಯಲ್ಲಿ ಅತಿ ಹೆಚ್ಚು ಯಾವ್ದಪ್ಪ ಅಂದ್ರೆ ರೂಬಿಸ್ಕೋ. ಹಿಮೋಗ್ಲೋಬಿನ್ ಅಂದ್ರೆ ರಕ್ತದಲ್ಲಿ.
ಇನ್ಸುಲಿನ್ ಅನ್ನೋದು ಒಂದು ಹಾರ್ಮೋನ್ ನೌಕರಿ ಅದು ಎದರಿಂದ ಆಗಿರ್ತಂದ್ರೆ ಪ್ರೋಟೀನ್ ಇಂದ ಆಗಿರ್ತತಿ. ಇದರ ಕೊರತೆಯಿಂದ ಬರುವಂತ ರೋಗಗಳು ಯಾವಪ್ಪ ಅಂತಂದ್ರ ಕ್ವಾಶಿಯೋರ್ಕರ್, ಆಮೇಲೆ ಇನ್ನೊಂದು ಯಾವಪ್ಪ ಅಂತಂದ್ರ ಮರಾಸ್ಮಸ್. ಒಂದು ಕ್ವಾಶಿಯೋರ್ಕರ್, ಇನ್ನೊಂದು ಮರಾಸ್ಮಸ್. ಇದೇನಪ್ಪಾ ಅಂತಂದ್ರ ಪ್ರೋಟೀನ್ಗಳ ಚಿಕ್ಕ ಮಕ್ಕಳಲ್ಲಿ ಬರ್ತತಿ ಪ್ರೋಟೀನ್ಗಳ ಕೊರತೆಯಿಂದ. ಆಮೇಲೆ ಇದು ಪ್ರೋಟೀನ್ ಮತ್ತ ಕ್ಯಾಲೋರಿ ಎರಡು ಕೊರತೆಯಿಂದ ಉಂಟಾಗತೈತಿ ಮರಾಸ್ಮಸ್. ಕ್ವಾಶಿಯೋರ್ಕರ್ ಮತ್ತು ಮರಾಸ್ಮಸ್ ಬರೀ ಪ್ರೋಟೀನ್ ಇಂದ ಅಷ್ಟ. ಇದ ಪ್ರೋಟೀನ್ ಮತ್ತ ಕ್ಯಾಲೋರಿ ಶಕ್ತಿನೂ ಇರಂಗಿಲ್ಲ ಇದಕ್ಕೆ. ಕೈಕಾಲ್ ಸಣ್ಣ ಹೊಟ್ಟೆ ಡುಮ್ ಹಿಂಗ ಇರ್ತಾವಲ್ಲ ಇವೆಲ್ಲ ಏನಪ್ಪಾ ಅಂದ್ರೆ ಪ್ರೋಟೀನ್ಗಳ ಕೊರತೆಯಿಂದ ಬರುವಂತ ರೋಗಗಳು ಆಗಿದಾವ. ಇದೇನಪ್ಪಾ ಅಂತಂದ್ರ ಪ್ರೋಟೀನ್ಗಳು. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ವಿಟಾಮಿನ್ ಬಗ್ಗೆ ನೋಡ್ರಿ ವಿಟಾಮಿನ್. ಏನಪ್ಪಾ ವಿಟಾಮಿನ್ ಅಂತಂದ್ರ ಇವು ದೇಹಕ್ಕೆ ಯಾವುದೇ ರೀತಿಯಾದ ಶಕ್ತಿಯನ್ನು ನೀಡಂಗಿಲ್ಲ. ಕಾರ್ಬೋಹೈಡ್ರೇಟ್ ಅಂದ್ರೆ ಏನ್ರಿ ತಕ್ಷಣ ಎನರ್ಜಿ ನೀಡ್ತತೆ. ಪ್ರೋಟೀನ್ ಅಂದ್ರೆ ಏನ್ರಿ ದೇಹದ ನಿರ್ಮಾಪಕಗಳು. ಇವೇನಪ್ಪಾ ಅಂದ್ರ ದೇಹಕ್ಕೆ ಯಾವುದೇ ಶಕ್ತಿಯನ್ನು ನೀಡುವುದಿಲ್ಲ, ಆದರೆ ರಾಸಾಯನಿಕ ಕ್ರಿಯೆಗಳು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವುದು ಯಾವ್ದ್ರಿ ವಿಟಾಮಿನ್. ಆಮೇಲೆ ವಿಟಾಮಿನ್ ಒಳಗೂ ಮತ್ತೆ ಡಿವೈಡ್ ಬರ್ತಾವ. ಯಾವ ಅಂತಂದ್ರ ನೀರಿನಲ್ಲಿ ಕರಗುವಂತ ವಿಟಾಮಿನ್ಗಳು ಯಾವುವು ಅಂತ ಕೇಳ್ತಾರೆ. ನೀರಿನಲ್ಲಿ ಕರಗುವ ಯಾವಪ್ಪ ಬಿ ಕಾಂಪ್ಲೆಕ್ಸ್ ಮತ್ತು ಸಿ. ಇವು ಏನ್ ಮಾಡ್ತಾವಪ್ಪ ಅಂದ್ರ ಬಿ ಕಾಂಪ್ಲೆಕ್ಸ್ ಮತ್ತು ಸಿ ಇವು ಏನ್ ಮಾಡ್ತಾವ ಅಂದ್ರ ಮೂತ್ರದ ಮೂಲಕ ದೇಹದಿಂದ ಹೊರ ಹೋಗಿರ್ತಾವ. ಯಾವಾಗಿದ್ದು ಕಂಟಿನ್ಯೂಸ್ ಆಗಿ ಮೂತ್ರದಿಂದ ದೇಹದಿಂದ ಹೊರ ಹೋಗಿರ್ತಾವ. ಅದರಿಂದ ಏನಕ್ಕಪ್ಪ ಅಂದ್ರೆ ನಮ್ಗೆ ಅವಶ್ಯಕವಾಗಿ ಮತ್ತೆ ಹೊಳ್ಳಿ ನಾವು ತಗೋಬೇಕಾಗಿರತ್ತೇವೆ. ಯಾವ್ಯಾವ ಬಿ ಮತ್ತು ಸಿ. ಅದೇ ರೀತಿ ಕೊಬ್ಬಿನಲ್ಲಿ ಕರಗುವಂತಹ ವಿಟಾಮಿನ್ ಯಾವಪ್ಪ ಅಂತಂದ್ರ ಎ ಡಿ ಇ ಕೆ. ನೀರಿನಲ್ಲಿ ಕರಗುವುದು ಬಿಸಿ, ನೆನ್ಪಿಟ್ಕೊಂಡ್ಬಿಡ್ರಿ. ಬಿಸಿ ನೀರು ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಪಿ ಕಾಂಪ್ಲೆಕ್ಸ್, ಯಾಕಂದ್ರೆ ಮೂತ್ರದ ಮೂಲಕ ಕಂಟಿನ್ಯೂ ಆಗಿ ಹಂಗ ದೇಹದಿಂದ ಹೊರಗೊಂಡಿರ್ತಾವ. ಕೊಬ್ಬಿನಲ್ಲಿ ಕರಗುವಂತಾವ ಯಾವ್ರಿ ಎ ಡಿ ಇ ಕೆ. ನೋಡ್ರಿ ಕಂಪ್ಲೀಟ್ ಏನಪ್ಪಾ ಅಂತಂದ್ರೆ ಈಗ ಪ್ರೋಟೀನ್ ವಿಟಾಮಿನ್ ಮತ್ತೆ ಇದ್ರ ಬಗ್ಗೆ ನೋಡ್ರಿ. ಈ ವಿಟಾಮಿನ್ ಒಳಗೆ ಏನ್ ಬರ್ತಾವಪ್ಪ ಅಂದ್ರ ಇವು ಎಲ್ಲ ಬರ್ತಾವ. ಎ B1 B2 B3 B4. ಅವನು ಏನ್ ಮಾಡೋಣಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ನೋಡಿ ಅಂತಂದ್ರೆ ನಾವು ಪೂರ್ತಿ ಚಾಪ್ಟರ್ ನ ಮುಗಿದಂಗ ಆಗಿಬಿಡುತ್ತೆ. ಅವ್ನ ಏನ್ ಮಾಡೋದಂದ್ರೆ ನೆಕ್ಸ್ಟ್ ಕ್ಲಾಸ್ನಾಗ ಡಿಸ್ಕಸ್ ಮಾಡೋಣ. ಅದರಿಂದ ಬರುವಂತ ರೋಗಗಳು ಯಾವ ಅವನ್ನೆಲ್ಲ ಏನ್ ಮಾಡೋಣ್ರಿ ನೆಕ್ಸ್ಟ್ ಕ್ಲಾಸ್ನಾಗ ಡಿಸ್ಕಸ್ ಮಾಡೋಣ ಅಂತ.